ಉದ್ಯಮಿಗಳು ಡಾಕ್ಟರ್ ಮುರಳೀಧರ ಹಿರಿಯರ್ ಪ್ರತಿಯೊಬ್ಬರು ಕೂಡ ದೀಪ ಪ್ರಜ್ವಲನೆಗಾಗಿ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಪ್ರಾರಂಭ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಹಾಗೆ ಡಾಕ್ಟರ್ ಎಂ ಬಿ ಪುರಾಣಿಕ್ ಅವರು, ಸಮೀರ್ ಪುರಾಣಿಕ್, ಹಾಗೆ ಡಾಕ್ಟರ್ ಮುರಳೀಧರ ಹಿರಿಯಾಳ್ ಅವರು, ಎಲ್ಲ ಅತಿಥಿ ಅಭ್ಯಾಸಕರಿಗೆ ಗೋ ಪೂಜೆಯನ್ನ ಹಾಗೆ ಗೋಗ್ರಾಸವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ಆರತಿಯನ್ನ ಬೆಳೆದೊಂದಿಗೆ ಕೃಷಿಕ ಗ್ರಾಹಕ ಬಳಕ ಹಲಸು ಮಾವು ಮೇಳದ ದೀಪ ಜ್ಯೋತಿರ್ಪರಂ ಜ್ಯೋತಿಃ ದೀಪಜ್ಯೋತಿರ್ಜನಾರ್ದನಃ ದೀಪೋ ಹರತು ಮೇ ಪಾಪಂ ದೀಪಜ್ಯೋತಿರ್ನಮೋಸ್ತುತೆ ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಃ ದ್ವೇಷ ಬುದ್ಧಿ ವಿನಾಶಾಯ ಆತ್ಮಜ್ಯೋತಿರ್ನಮೋಸ್ತುತೆ ಆತ್ಮಜ್ಯೋತಿರ್ಪ್ರದೀಪ್ತಾಯ ಬ್ರಹ್ಮಜ್ಯೋತಿರ್ನಮೋಸ್ತುತೆ ಬ್ರಹ್ಮಜ್ಯೋತಿರ್ಪ್ರದೀಪ್ತಾಯ ಗುರುಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ಪರಂ ಜ್ಯೋತಿಃ ದೀಪಜ್ಯೋತಿರ್ಜನಾರ್ದನಃ ದೀಪೋ ಹರತು ಮೇ ಪಾಪಂ ದೀಪಜ್ಯೋತಿರ್ನಮೋಸ್ತುತೆ ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಃ ದ್ವೇಷ ಬುದ್ಧಿ ವಿನಾಶಾಯ ಆತ್ಮಜ್ಯೋತಿರ್ನಮೋಸ್ತುತೆ ಆತ್ಮಜ್ಯೋತಿರ್ಪ್ರದೀಪ್ತಾಯ ಬ್ರಹ್ಮಜ್ಯೋತಿರ್ನಮೋಸ್ತುತೆ ಬ್ರಹ್ಮಜ್ಯೋತಿರ್ಪ್ರದೀಪ್ತಾಯ ಗುರುಜ್ಯೋತಿರ್ನಮೋಸ್ತುತೆ. ಮೂರ್ತಿಯವರು, ವೇದಮೂರ್ತಿ ಲಕ್ಷ್ಮಣ ಆಸರಣ ಅವರು, ಶ್ರೀಯುತ ಪಡ್ರೆ ಅವರು, ಡಾಕ್ಟರ್ ಮುರಳೀಧರ ಹಿರಿಯಾಳ್ ಅವರು, ಡಾಕ್ಟರ್ ಎಂ ಬಿ ಪುರಾಣಿಕ್ ಅವರು, ಸಮೀರ್ ಪುರಾಣಿಕ್, ಶ್ರೀಯುತ ಬನ್ನಿ ಸರ್ ಮಿಸಿದಂತಹ ಎಲ್ಲರನ್ನು ಕೂಡ ಸ್ವಾಗತಿಸ್ತಿದ್ದಾರೆ. ಶ್ರೀಯುತ ಸುಧಾಕರ್ ಪೇಜ್ ಅವರವರು, ಶಾರದಾ ವಿದ್ಯಾಸಂಸ್ಥೆಗಳ ಟ್ರಸ್ಟಿಗಳು ಅವರು ನಮ್ಮ ಜೊತೆ ಸ್ವಾಗತ. ಸುಧಾಕರ್ ಪೇಜ್ ಅವರಿಂದ ಇಂತಹ ಕಾರ್ಯಗಳನ್ನು ತನ್ನ ಮಠದಲ್ಲಿ ಸದಾ ಸಂಭ್ರಮಿಸ್ತಾ ಇರುವವರು. ಅದು ಅಲ್ಲದೆ ಕೇಶವಾನಂದ ಭಾರತಿ ಶ್ರೀಪಾದರು ಜನಪದ ಮತ್ತು ಜಾನಪದಗಳ ಬಗ್ಗೆ ತುಂಬ ಕಾಳಜಿ ವಹಿಸಿ, ಕೃಷಿಕರ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಿ, ಕೃಷಿ ಭೂಮಿಯನ್ನು ಉಳಿಯುವ ಬಗ್ಗೆ ಬಹಳ ವಿಶೇಷವಾದಂಥ ಕಾರ್ಯವನ್ನೆಸಗಿದವರು. ನ್ಯಾಯಾಲಯಕ್ಕೆ ತೆರಳಿ ಮಠ ಮಂದಿರಗಳಿಗೆಲ್ಲ ಕೃಷಿ ಭೂಮಿ ಸದಾ ಇರಬೇಕು ಅಂತ ಒಂದು ಥರದ ಹೋರಾಟವನ್ನು ಮಾಡಿ ನಮ್ಮ ಉಳಿವಿಗಾಗಿ ಬೆಳವಣಿಗೆಗಾಗಿ ಮಾಡಿದಂಥ ಯತ್ನಗಳ ಶಿಷ್ಯರು ಸಚ್ಚಿದಾನಂದ ಶ್ರೀಪಾದರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸ್ತಾ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀವಿ. ನಮ್ಮ ಜೊತೆ ಹಿರಿಯ ಗಣ್ಯ ವ್ಯಕ್ತಿಗಳು ಈ ವೇದಿಕೆಯಲ್ಲಿದ್ದಾರೆ.
ಮೇಳ ಉದ್ಘಾಟನೆಯಾಗಿ ಮತ್ತು ಇವತ್ತು ತರಬೇತಿಯನ್ನು ಮಾತು ಕೊಡುವಂತಹ ಹಲವಾರು ವಿಚಾರಗಳನ್ನು ಸಂಯೋಜಿಸಿಕೊಳ್ಳುವಂಥ ಸಮಯದಲ್ಲಿ ನೀವುಗಳೆಲ್ಲ ಆಗಮಿಸಿದ್ದೀರಿ. ಇವತ್ತು ನಮ್ಮ ಹಿರಿಯರಾದಂಥ ಆರೂರು ಲಕ್ಷ್ಮೀರಾವ್ ಅವರು ಮಂಗಳೂರಿನ ಪರಿಸರದಲ್ಲಿ ಸುಮಾರು ಒಂದು 60 ವರ್ಷಗಳ ವ್ಯವಸ್ಥೆಯಲ್ಲಿ ಅವರು ಜೊತೆಯಾಗಿ ಸ್ಪಂದಿಸಿಕೊಂಡು ಬಂದವರು. ಕೃಷಿಯಲ್ಲಿ ಹೂವಿಗಾಗಿ, ತರಕಾರಿಗಳ ಮೇಳಕ್ಕಾಗಿ ಅದು ಸಹ ಜಿಲ್ಲಾಧಿಕಾರಿಗಳ ತೆರಳಿ ಇಡೀ ಊರಿನ ಜನರ ಎಲ್ಲ ಬೆಳವಣಿಗೆಯನ್ನು ಮಾಡುವುದಕ್ಕೋಸ್ಕರ ನಮ್ಮ ಕದ್ರಿ ಪಾರ್ಕಿನಲ್ಲಿ ಬಹಳ ಸಂಭ್ರಮದಿಂದ ತೋಟಗಾರಿಕೆ ಇಲಾಖೆ ಜೊತೆ ಇವರು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇವತ್ತು ಕೂಡ ನಮ್ಮ ಇಲ್ಲಿರೋರಲ್ಲಿ ಬಹಳ ಚಿಕ್ಕವರು ಲಕ್ಷ್ಮಿ ಅಕ್ಕ, 93 ವರ್ಷದವರು. ಅವರು ಬರಬೇಕಾ ಬೇಡವಾ ಅಂತ ನಿನ್ನೆ ಪುನಃ ಕೇಳಿದರು. ಆದರೆ ಕೃಷಿಗೋಸ್ಕರ ಇವತ್ತು ಬರ್ತಾ ಇದ್ದಾರೆ. ಅವ್ರು ಹೇಳಿದರು, ಎಲ್ಲರೂ ನಿಂತುಕೊಳ್ಳೋದಿರೋದು, ನಾನೊಬ್ಬಳು ಕೂತ್ಕೊಳ್ಳೋವಳು, ಅದರಿಂದ ನಾನು ಬರಬೇಕಾ ಬೇಡವಾ ಅಂತ ಅವ್ರು ಕೇಳಿದರು. ಆದರೆ ಅವರ ಆಶೀರ್ವಾದ, ಅವರ ಒಂದು ಮನಸ್ಸು ಇನ್ನೂ ಕೂಡ ಹಾಗೇ ಇದೆ. ಆ ಹೂವಿನಂತೆ ಅರಳಿ ಮನೆಯ ಸುತ್ತ ಇವತ್ತು ನಿಮಗೆ ಸಿಗದ ಗಿಡಗಳನ್ನು ಅವರ ಮನೆಯಲ್ಲಿ ಕಾಣ್ಬೋದು. ಅಷ್ಟು ಅದರ ಬಗ್ಗೆ ಅಭಿಮಾನ, ಪ್ರೀತಿ, ಇವತ್ತು ಕೂಡ ಅದರ ಬಗ್ಗೆ ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಆರ್ ಲಕ್ಷ್ಮಿ ಅಕ್ಕ ಅವರು ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಜೊತೆ ಇವತ್ತು ಬೇರೆ ಬೇರೆ ಮಾರಾಟ ಮಳಿಗೆಯನ್ನು ಉದ್ಘಾಟಿಸಲಿರುವಂಥ ಕಲ್ಕೂರು ದಂಪತಿಯವರು ಸ್ವಾಮೀಜಿಯವರನ್ನು ಗೌರವಿಸಬೇಕು ಎಂದು ವಿನಂತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಗಳಿಗೆಲ್ಲ ತುಂಬ ಸಹಕರಿತ ಒಂದು ವ್ಯಕ್ತಿ ಅಲ್ಲ, ಅವರಾದರೂ ಇವತ್ತು ನಮ್ಮ ಜೊತೆ ಇದ್ದಾರೆ. ಲಕ್ಷ್ಮಿ ಅಕ್ಕನಿಗೆ ಹಾರಾರ್ಪಣೆ ಮಾಡುವ ಮೂಲಕ ನಮ್ಮ ಜೊತೆ ಇವತ್ತು ನಾಗರ್ಕೊಯ್ಲಿಂದ ಇಲ್ಲಿಗೆ ಆಗಮಿಸಿದ್ದಾರೆ. ನಮ್ಮೂರಿನವರೇ, ಮುರತ್ತಕೊಡಿ ನಮ್ಮ ವೆಂಕಟರಮಣ ಪೋತಿಯವರಲ್ಲ, ಅವರು ಅಲ್ಲಿ ಹೋದ ಮೇಲೆ ಪೋತಿಯವರಾದದ್ದು. ಇಲ್ಲಿ ವೆಂಕಟರಮಣ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅಲ್ಲಿ ನಾಗರ್ಕೊಯ್ಲಲ್ಲಿ ಹೋಗಿ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಹೋಟೆಲನ್ನು ಸ್ಥಾಪಿಸಿ ಭಾಳ ಉನ್ನತ ಸ್ಥಾನಕ್ಕೇರಿ ಕನ್ಯಾಕುಮಾರಿಗೆ ಹೋಗುವವರೆಲ್ಲರೂ ಕೂಡ ತಂಗುವಂಥ ಒಂದು ನಿಲ್ದಾಣವನ್ನು ನೆರವೇರಿಸಿಕೊಟ್ಟವರು ವೆಂಕಟರಮಣ ಜೋಶಿಯವರು. ಇತ್ತೀಚೆಗೆ ನಮ್ಮ ಯರ್ಮಾಳ ದೇವಸ್ಥಾನದ ಮುಂಭಾಗದಲ್ಲಿ ಕೂಡ ಹೋಟೆಲ್ ಇಂಟರ್ನ್ಯಾಷನಲ್ ಅಂತ ಅವರು ವ್ಯವಸ್ಥೆಯನ್ನು ಮಾಡಿ ನಮ್ಮ ವ್ಯವಹಾರದಲ್ಲಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಮಳಿಗೆ ಉದ್ಘಾಟನೆ ಮಾಡಿಕೊಡಬೇಕು ಅಂತ ವಿನಂತಿಸ್ತಾ ಸ್ವಾಗತಿಸ್ತಾ ಇದ್ದೀವಿ. ಲಕ್ಷ್ಮೀನಾರಾಯಣ ಆಸರಣರು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಪ್ರೇರೇಪಣೆ ಮತ್ತು ಪ್ರೇರಕ ಶಕ್ತಿ ಅವರು. ಈ ಎಲ್ಲ ಕಾರ್ಯಕ್ರಮಗಳನ್ನು ಇಂತಹದನ್ನು ಅವರ ವೇದಿಕೆಯಲ್ಲಿ ಸಂಯೋಜಿಸಿದವರು ಮತ್ತು ಇಂತಹ ಕಾರ್ಯಕ್ರಮಗಳಲ್ಲಿ ಉಪಸ್ಥಿತರಿದ್ದು ಆಶೀರ್ವಾದ ನೀಡ್ತಾ ಇರುವವರು. ಅವರ ಕಡೆಯಲ್ಲಿ ಆಗುವಂಥ ಎಲ್ಲ ಕ್ರಮಗಳಲ್ಲಿಯೂ ಕೂಡ ಶಾಸ್ತ್ರೀಯವಾಗಿ ಉಳಿಯಬೇಕು ಅಂತ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅದರಲ್ಲಿ ಶಾಸ್ತ್ರೀಯವಾಗಿ ಅಚ್ಚುಕಟ್ಟಾಗಿ ನೆರವೇರಿಸ್ಕೊಡ್ಬೇಕು ಅಂತ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಸಂಸ್ಮರಣ ಇತ್ಯಾದಿಗಳು, ಕಲಾವಿದರ ಗೌರವ, ಹೀಗೆ 10 ಕಾರ್ಯಕ್ರಮಗಳ ಯೋಜನೆ ಮಾಡ್ತಿರುವಂಥ ಲಕ್ಷ್ಮೀನಾರಾಯಣ ಆಸನರಿಗೆ ಕೂಡ ಪ್ರಣಾಮ ಸಲ್ಲಿಸ್ತಾ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀವಿ. ಮತ್ತವರು ನಮ್ಮ ಶರವ್ ರಾಘವೇಂದ್ರ ಶಾಸ್ತ್ರಿಯವರು. ಇಂತಹ ಒಂದು ಕಾರ್ಯಕ್ರಮಗಳು ಮಂಗಳೂರಲ್ಲಿ ಆಗಬೇಕು ಅಂತೇಳಿ ಸೌಧವನ್ನು ನಿರ್ಮಾಣಗೊಳಿಸಿದವರು. ತನ್ನ ಕ್ಷೇತ್ರದ ಪರಿಸರದಲ್ಲಿ ಬಹಳ ಸಭಾಂಗಣ ಏರ್ಪಡಿಸಿ ಇಂತಹ ಕಾರ್ಯಕ್ರಮಗಳಿಗೆ ಬಹಳ ಮುಖ್ಯವಾಗಿ ಸಾವಯವಕ್ಕೆ ಪ್ರತಿ ಆದಿತ್ಯವಾರ ಒಂದು ವ್ಯವಸ್ಥೆ ಮಾಡೋದಕ್ಕೆ ನಮ್ಮ ಜೊತೆ ಕೈ ಜೋಡಿಸಿ ನಮಗೆ ಸಹಕಾರ ನೀಡುತ್ತಿರುವಂಥ ಮಾರ್ಗದರ್ಶಕರಾದಂಥ ರಾಘವೇಂದ್ರ ಶಾಸ್ತ್ರಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀವಿ. ನಮ್ಮ ಜೊತೆ ಇವತ್ತು ಮಹತ್ವವನ್ನು ತಿಳಿಸ್ಲಿಕ್ಕೆ ಆಗಮಿಸಿದವರು ಮತ್ತು ಇದರಲ್ಲಿ ತೊಡಗಿಸಿಕೊಂಡವರು, ಇಂಥ ಕಾರ್ಯಕ್ರಮಗಳನ್ನು ಸಂಯೋಜಿಸಿಕೊಂಡು ಇವತ್ತು ಎಲ್ಲರ ಮನಮಾನಸದಲ್ಲಿ ಮುದ್ರಿತರಾದಂಥ ಪಡ್ರೆ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀವಿ. ನಮ್ಮ ಜೊತೆ ಇವತ್ತು ಆಹಾರ ಹೇಗೆ ನಮಗೆ ಉಷಾ ಆಹಾರ ಆಗುತ್ತೆ, ಅದು ವಿಷ ಆಗದಂತೆ ನಾವು ಹೇಗೆ ಮಾಡ್ಬೋದು ಅಂತ SR-No ಪೇಜಲ್ಲಿ ಬಹಳ ತಜ್ಞರಾದವರು ಡಾಕ್ಟರ್ ಮುರಳೀಧರ ಎಡಿಯಾಳ್ ಅವರು ನಮ್ಮ ಜೊತೆ ಮತ್ತೆ ಉಲ್ಲೇಖವನ್ನು ಮಾಡಲಿಕ್ಕಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಈ ಸಂಸ್ಥೆ ವತಿಯಿಂದ ಸ್ವಾಗತಿಸ್ತಾ ಇದ್ದೀವಿ. ನಮ್ಮ ಜೊತೆ ಶಾರದಾ ವಿದ್ಯಾಲಯ ಸಂಸ್ಥೆ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಡಾಕ್ಟರ್ MB ಪುರಾಣಿಕರು ಮಾರ್ಗದರ್ಶಕರು. ಶಾರದಾ ವಿದ್ಯಾಲಯದಲ್ಲಿ ಕೂಡ ಬರೀ ಎಜುಕೇಷನ್ ಮಾತ್ರ ಅಲ್ಲ, ಅವನ ಜೀವನ ಶೈಲಿಗೆ ಬೇಕಾದ, ಅವನ ಬದುಕಿಗೆ ಬೇಕಾದಂಥ ಲೈಫ್ ಸ್ಟೈಲಿಗೆ ಬೇಕಾದಂಥ ಎಲ್ಲ ಕಾರ್ಯಗಳನ್ನು ಮಾಡಿಕೊಂಡು ಬಂದು ಆ ಸಂಸ್ಥೆ ಸುಮಾರು 10,000ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳನ್ನು ಇವತ್ತು ಬೋಧಿಸ್ತಾ ಇದೆ. ಅದರ ಅಧ್ಯಕ್ಷರಾದಂಥ ಡಾಕ್ಟರ್ MB ಪುರಾಣಿಕರಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಜೊತೆ ಸೊರಕೆಯವರಿದ್ದಾರೆ. ಇವತ್ತು ಮಾತೆಯರನ್ನು ಮಂಗಳೂರಿಗೆ ಕರೆಸುವುದರಲ್ಲಿ ತುಂಬ ಯೋಜನೆಗಳನ್ನು ಮಾಡಿ ಮತ್ತು ಆ ಸಂಸ್ಥೆ ವಿದ್ಯಾಸಂಸ್ಥೆಯಲ್ಲಿ ಕೂಡ ಪರಿಶುದ್ಧವಾದಂಥ ವ್ಯವಸ್ಥೆಯನ್ನು ಮಾಡ್ತಿರುವಂಥ ಸೊರಕೆ ಡಾಕ್ಟರ್ ಅವರನ್ನು ಕೂಡ ನಾವು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀವಿ. ಮಹಾನಗರ ಪಾಲಿಕೆ ನಮ್ಮ ಜೊತೆ ಕೈ ಜೋಡಿಸ್ತಾ ಇದೆ. ಇವತ್ತು ಸುಧೀರ್ ಶೆಟ್ಟಿ ಕಣ್ಣೂರವರು ಆಗಮಿಸಲಿಕ್ಕೆ ಇದ್ದರು. ಈಗಾಗಲೇ 10 ಗಂಟೆಗೆ ಒಂದು ಕಾರ್ಯಕ್ರಮ, 11 ಗಂಟೆಗೆ ಇನ್ನೊಂದು ಕಾರ್ಯಕ್ರಮ ಎಲ್ಲ ಗೊತ್ತಿದೆ. ನಮ್ಮ ಜೊತೆ ಇವತ್ತು ನಾಳೆಯಲ್ಲಿ ಅವರು ಸೇರಿಕೊಳ್ಳಿಕ್ಕಿದ್ದಾರೆ. ಅವರ ಪರವಾಗಿ ಮಹಾನಗರ ಪಾಲಿಕೆಯಿಂದ ಸ್ಥಳೀಯ ಕಾರ್ಪೊರೇಟರ್ ಶಕೀಲಾ ಕಾವ್ ಅವರಿದ್ದಾರೆ.
ಶಕೀಲಾಕ್ಕ ಅವರ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಅವರು ಒಂದು ಕ್ಷೇತ್ರದಲ್ಲಿ ಕಾರ್ಪೊರೇಟ್ರಾಗಿ ಕೆಲಸ ಮಾಡಿದ್ದು, ಮತ್ತೆ ಅವರಿಗೆ ಕ್ಷೇತ್ರ ಬದಲಾವಣೆ ಆಯಿತು. ಆದರೂ ಅವರನ್ನು ಪುನಃ ಕಾರ್ಪೊರೇಟ್ರಾಗಿ ಆ ಕ್ಷೇತ್ರದವರು ಮಾಡಿದ್ದಾರೆ. ಹೇಗೆ ಅಂತೇಳಿದರೆ ಆ ಕ್ಷೇತ್ರದ ಪ್ರಗತಿಯನ್ನು ಕಂಡು ಇಲ್ಲಿ ನನಸು ಮಾಡ್ತಾ ಇದ್ದಾರೆ. ಶಕೀಲಾಕ್ಕ ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಜೊತೆ ಹಿರಿಯರಾದಂಥ ತುಂಬ ವಿದ್ವಾಂಸರು ನಮ್ಮ ಜೊತೆ ಇದ್ದಾರೆ. ಎಲ್ಲರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಬಹಳ ಮುಖ್ಯವಾದ ಭಾಗಕ್ಕೆ ಇವತ್ತು ಮತ್ತೆ ಬರಬೇಕಾಗಿ ಸಮಯಕ್ಕಾಗಿ ನೀಡ್ತಾ ಇದ್ದೀವಿ. ಆಗಮಿಸಿದಂಥ ಎಲ್ಲ ನಮ್ಮ ಹಿತೈಷಿ ಬಂಧುಗಳಿಗೆ, ಪತ್ರಿಕಾ ಪ್ರತಿನಿಧಿಗಳಿಗೆ ಹಾಗೂ ನಮ್ಮ ತಸ್ತಿನಲ್ಲಿ ನೋಡ್ಬೋದು ಸುಮಾರು 60-70 ಮಳಿಗೆಗಳಿವೆ. ಅದರ ಮಾಲಕರು ಇವತ್ತು ಬೆಳಿಗ್ಗೆ 7 ಗಂಟೆಗೆ ಬಂದು ಸಜ್ಜರಾಗಿದ್ದಾರೆ. ಇವತ್ತು ನಾಳೆ ಅದು ನಡೆಯಲಿಕ್ಕಿದೆ. ಇದಗಿಸ್ತಾ ಇದ್ದೇವೆ. ವಂದನೆಗಳು ಸುಧಾಕರ್ ಪೇಜಾರ್ ಅವರಿಗೆ. ಇದೀಗ ಪ್ರಕೃತಿ ಗೀತೆಯನ್ನು ಶಾರದಾ ವಿದ್ಯಾಲಯದ ಮಕ್ಕಳು ಹಾಡ್ತಾ ಇದ್ದಾರೆ. ಹಲಸು ಮಾವು ಮೇಳ. ಇದರಲ್ಲಿ ಪ್ರಕೃತಿಯ ಜೊತೆ ಯಾವ ಥರ ನಾವು ಹೊಂದಾಣೆ ಮಾಡಿಕೊಡ್ಬೇಕು ಅನ್ನೋಂಥ ಇರುವಂಥ ಸಾಹಿತ್ಯ ಅನ್ನೋದಂತಹ ಗೀತೆಗಾಗಿ ಶಾರದಾ ವಿದ್ಯಾಲಯದ ವಿದ್ಯಾರ್ಥಿಗಳು. ಸೃಷ್ಟಿಯತಿ ಗುರಿ ಸೂರ್ಯಾಡಿಸುವ ಬುಗುರಿ ನಿರಂತರ. ಸೃಷ್ಟಿಯತಿ ಗುರಿ ಸೂರ್ಯಾಡಿಸುವ ಬುಗುರಿ. ಭ್ರಮಣಲೋಲೆ ಸಂಕ್ರಮಣಶೀಲೆ ನಿತ್ಯ ನೂತನೆ ಧರಿತ್ರಿ. ಭ್ರಮಣಲೋಲೆ ಸಂಕ್ರಮಣಶೀಲೆ ನಿತ್ಯ ನೂತನೆ ಧರಿತ್ರಿ. ಈ ಭುವಿಯಾಗಲಿ ಸ್ಫೂರ್ತಿ ನಮ್ಮ ಹಾಡಿಗೆ. ಮರಳಲಿ ಗತ ಕೀರ್ತಿ ನಮ್ಮ ನಾಡಿಗೆ. ನಿರಂತರ ಸೃಷ್ಟಿಯತಿ ಗುರಿ ಸೂರ್ಯಾಡಿಸುವ ಬುಗುರಿ. ನಿರಂತರ ಸೃಷ್ಟಿಯತಿ ಗುರಿ ಸೂರ್ಯಾಡಿಸುವ ಬುಗುರಿ. ಪಥವ ಬದಲಿಸಿದ ಸೂರ್ಯ ಮೊಳಗಿ ಸಂಕ್ರಾಂತಿ ತೂರ್ಯ. ಪಥವ ಬದಲಿಸಿದ ಸೂರ್ಯ ಮೊಳಗಿ ಸಂಕ್ರಾಂತಿ ತೂರ್ಯ. ಸವೆದಿದೆ ದಾರಿ ಕವಿದಿದೆ ಮಂಜು ಬದಲಾವಣೆ ಅನಿವಾರ್ಯ. ಸವಿದಿದೆ ದಾರಿ ಕವಿದಿದೆ ಮಂಜು ಬದಲಾವಣೆ ಅನಿವಾರ್ಯ. ಹೊಸ ನಡೆ ನುಡಿ ಬರಲಿ ನಮ್ಮ ನಾಡಿಗೆ. ಹೊಸ ಹುರುಪಲು ತರಲಿ ನಮ್ಮ ನಾಡಿಗೆ. ನಿರಂತರ ಸೃಷ್ಟಿಯತಿ ಗುರಿ ಸೂರ್ಯಾಡಿಸುವ ಬುಗುರಿ. ನಿರಂತರ ಸೃಷ್ಟಿಯತಿ ಗುರಿ ಸೂರ್ಯಾಡಿಸುವ ಬುಗುರಿ. ಶಾರದಾ ವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ವಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಆಡಲಿಕ್ಕೆ ಈ ಒಂದು ಕಾರ್ಯಕ್ರಮದ ಸಂಘಟಕರು, ಶಾರದಾ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿಗಳು ಹಾಗೂ ಕಲ್ಕೂರ ಪ್ರತಿಷ್ಠಾನದ ಸ್ಥಾಪಕಾಧ್ಯಕ್ಷರಾದಂತಹ ಶ್ರೀಯುತ ಎಸ್ ಪ್ರದೀಪ್ ಕಲ್ಕೂರನ್ನು ಅವ್ರನ್ನ ಗೌರವಪೂರ್ವಕವಾಗಿ ಕಾರ್ಯಕ್ರಮದ ಸಂಕ್ಷಿಪ್ತವಾದಂಥ ವರದಿಯನ್ನು ಅದರ ಒಂದು ರೂಪವನ್ನು ನಮ್ಮ ಜೊತೆ ಹಂಚಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಎಡೆನೀರು ಶ್ರೀಗಳ ದಿವ್ಯ ಉಪಸ್ಥಿತಿಯಲ್ಲಿ ನಾವೆಲ್ಲ ಭಾಗ್ಯವಂತರು. ಧಾರ್ಮಿಕ ಬೋಧನೆ ಅಂದರೆ ಅದು ಪ್ರಕೃತಿಯ ಸಂರಕ್ಷಣೆಯೂ ಹೌದು ಎನ್ನುವಂಥ ನೆಲೆಯಲ್ಲಿ ಬದ್ಧತೆಯೊಂದಿಗೆ ಇವತ್ತು ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ. ಹಿರಿಯ ಶ್ರೀಗಳನ್ನು ನಾವು ನೆನೆಸಬೇಕು. ಕಲೆ, ಸಾಹಿತ್ಯ, ಸಂಸ್ಕೃತಿ ಎಲ್ಲದಕ್ಕೂ ಪೋಷಕರಾಗಿ ಅದೇ ದಾರಿಯಲ್ಲಿ ಇವತ್ತು ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲ ಇವತ್ತಿಲ್ಲಿ ಸನ್ನಿಹಿತರಾಗಿದ್ದೇವೆ. ಹರಿಪಾದಗೈದ ಪೂಜೆ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಕಾಲದ ಒಂದು ಘಟನೆ ಪರ್ಯಾಯದ ಸಮಯದಲ್ಲಿ ಆದಂಥ ನೆನಪು. ಅಮೇರಿಕಾ ಆ ಕಡೆಯಿಂದ ಬಂದಂಥ, ಹೊರರಾಷ್ಟ್ರದಿಂದ ಬಂದಂಥ ಓರ್ವರು ಅವರ ಹತ್ರ ಹೇಳ್ತಾ ಇದ್ದಾರೆ, ಸ್ವಾಮಿ ಇನಿ ಅವಳು ಮಾಲಡುವಂಥ ಎನರ್ಜಿಕ್ ಬೂಸ್ಟರ್ ಪಣ್ತು ಒಂಜಿ ಪ್ಯಾಕೆಟೆಡ್ ಬರ್ಪಣು ಅವು ನಮ್ಮ ಪೆಲಕಾಯ್ದ ಬೀಜ ಅಂತ ಪೊಡಿ, ಸಂಸ್ಕರಿಸಲ್ಪಟ್ಟಂಥ ಹಲಸಿನ ಬೀಜದ ಪೌಡರ್, ಸಂಸ್ಕರಿಸಲ್ಪಟ್ಟಂಥ. ಮಗದೊಮ್ಮೆ ಒತ್ತಿ ಹೇಳ್ತೇನೆ, ಯೋಚನೆ ಮಾಡಿ. ಹಲಸು ನಮ್ಮ ಈ ಪ್ರದೇಶದ ಬೆಳೆ ಮಾತ್ರ ಅಲ್ಲ, ಕೆಲವು ರಾಷ್ಟ್ರಗಳಲ್ಲಿ ಅದು ರಾಷ್ಟ್ರೀಯ ಹಣ್ಣು ಹೌದು. ಬರ್ಮಾ ಇನ್ನಿತರ ದೇಶಗಳಲ್ಲಿ ನಾನು ಹಲವಾರು ಸಣ್ಣದಿರುವಾಗ ಸ್ಟ್ಯಾಂಪ್ ಕಲೆಕ್ಷನ್ಸ್ಗಳಲ್ಲಿ ನಾನು ಅದನ್ನು ಕಂಡಿದ್ದೇನೆ. ನಮ್ಮ ಈ ಭಾಗ ಭಾರತ ದೇಶದ ಈ ಪಶ್ಚಿಮ ಕರಾವಳಿಯ ಈ ಭಾಗ ತುಳುನಾಡು, ಪೆಲಕಾಯಿ ಅಂತೇಳಿದರೆ ಅದು
ಬಲ್ಕೆನಾ ತುಳ್ಳೇನಾ ಅಂತ ಹೇಳ್ಕೊಂಡು, ಅದು ಮನುಷ್ಯರಿಗೂ ಸಂಬೋಧನೆ. ಇಲ್ಲಿ ಜೋಶಿಯವರಿದ್ದಾರೆ, ಬಹುಶಃ ಅವರೇ ಸಂಬೋಧನೆ ಮಾಡಿ ಹೇಳಿಯಾರು. ನಮ್ಮ ಬದುಕಿನ ಅನಿವಾರ್ಯ ಭಾಗವಾಗಿ ಅದು ಇತ್ತು. ಸಣ್ಣದಿರುವಾಗದ ನೆನಪು, ಹಲಸಿನಕಾಯಿಯನ್ನು ಕೊಯ್ದು ಒಂದು ಸೇಡು ಹೇಳ್ತಿದ್ರು, ಅಣ್ಣರೇ ಒಂಜಿ ಸೇಡು ಪೆಲಕಾಯಿ ಕೊರಲೆ ಪೂರ ಜನಕ್ಲಿಗೆ, ಒಂಜಿ ಸೇಡು ಪೆಲಕಾಯಿ ಪಂಡ ಒಂಜಿ ಕೊಯ್ಲು ಕಂಡ ನಡ್ರೆಗಾಪುಂಡು, ಒಂಜಿ ಕೈಲು ಕಂಡ ದಪ್ಪೆರೆಗಾಪುಂಡು ಅಂತ ಇಲ್ಲಿ ಪುರಾಣಿಕರು ಯೋಚನೆ ಮಾಡ್ತಾ ಇದ್ದಾರೆ ಅವರ ಬಾಲ್ಯಕಾಲ. ಅಷ್ಟು ಶಕ್ತಿಯುತವಾದ ಆಹಾರ. ನಮ್ಮ ಜೊತೆ ಇಲ್ಲಿ ಮಹಿಳೆಯರೆಲ್ಲ ಇದ್ದಾರೆ, ಐತ ಶಶಿಪ್ರಭಾ ಐತಾಳ್ರ ಅವರು ಇವರು ಎಲ್ಲರೂ ಇದ್ದಾರೆ. ನನ್ನ ಶ್ರೀಮತಿ ಗೊತ್ತುಂಟ ಎಲ್ಲೋ ಗೊತ್ತಿಲ್ಲ, ನನ್ನ ಅಮ್ಮನಿಗೆ ಗೊತ್ತುಂಟು. ಆದರೆ ಅಮ್ಮಂದಿರು ನೆನಪು ಮಾಡದೇ ಇರುವಂಥ ಪರಿಣಾಮ ನಾನು ದೂರುವಂಥದ್ದಲ್ಲ. ಈ ಸಂದರ್ಭದಲ್ಲಿ ಹೊಸಲು ಬರೆಯುವುದು ಅಂತ ಒಂದು ಉಂಟು ಅಲ್ವಾ ಶಾಸ್ತ್ರಿಗಳೇ? ಆ ಹುರುಳಿ ಹೂವನ್ನು ಯಾವ ದಿವಸ ಅದು ನೆನೆಸಿಟ್ಟು ಒತ್ತಿಟ್ಟು ಇಡಬೇಕು, ಯಾವ ದಿವಸ ಅದು ಹುರುಳಿ ಹೂವಾಗಿ ಪರಿವರ್ತನೆ ಆಗ್ತದೆ, ಆ ಹುರುಳಿನ ಹೂವಿನೊಂದಿಗೆ ಹಲಸಿನ ಬೀಜವನ್ನು, ಬೋಳೆ ಅಂತ ಹೇಳ್ತೇವೆ ನಾವು, ಅದನ್ನು ಬೇಯಿಸಿ ಹೊಸಿಲಲ್ಲಿಟ್ಟು ಹೊಸ್ತು ನಮಸ್ಕಾರ ಮಾಡುವಂಥದ್ದು. ಇದರ ಅರ್ಥ ಏನು? ಬದುಕಿನ ಜೊತೆಗೆ ಆರೋಗ್ಯ ಶಾಸ್ತ್ರದ ಒಂದು ಗುಟ್ಟನ್ನು ಧಾರ್ಮಿಕ ಆಚರಣೆ ನೆಲೆಯಲ್ಲಿ ನಮ್ಮ ಹಿರಿಯರು ನಮಗೆ ಕಟ್ಟುಕೊಟ್ಟಿದ್ದಾರೆ. ನಾವು ಇದನ್ನೆಲ್ಲ ಬಿಡ್ತಾ ಇದ್ದೇವೆ ಅಲ್ವ ಲಕ್ಷ್ಮೀಕ? ಅದು ಬೇಕಂತ ಬಿಡುವುದಲ್ಲ, ನಾವು ಒಂದೊಂದನ್ನೇ ಕಳೆದುಕೊಳ್ತಾ ಇದ್ದೇವೆ. ಇವತ್ತು ತುಳು ಲಿಪಿ ನಮ್ಮ ಬದುಕಿನ ವ್ಯವಸ್ಥೆ ಜೊತೆಗೆ ಇದ್ದದ್ದು. ತವಳವ ನಾಡು ಅಂದರೆ ಶಿರೂರಿನಿಂದ ಚಂದ್ರಗಿರಿಯ ತನಕ ಅಂತ. ಬಾರ್ಕೂರು ಮುಟ್ಟ ಅಂತ ಹೇಳಿದರೆ ಬಾರ್ಕೂರು ತನಕ ಅಲ್ಲ, ಬಾರ್ಕೂರು ರಾಜ್ಯ. ಎಲ್ಲ ಶಿಲಾಶಾಸನಗಳು ಇರುವುದು ತುಳು ಲಿಪಿಯಲ್ಲಿ. ಇವತ್ತು ನಮ್ಮ ವ್ಯವಸ್ಥೆಯಲ್ಲಿ ಬರಲಿಲ್ಲ, ಬಿಟ್ಟು ಹೋಯಿತು. ಸಂಸ್ಕೃತ ಸನಾತನ ಭಾಷೆ ವ್ಯವಸ್ಥೆಯಲ್ಲಿ ನಮ್ಮ ನಿತ್ಯ ಅನುಷ್ಠಾನದಲ್ಲಿಲ್ಲ, ಬಿಟ್ಟು ಹೋಯಿತು. ಎಲ್ಲಿಯ ತನಕ ಅಂದರೆ, ನಾನು 5 ಬಾರಿ ಕನ್ನಡ ಸಾಹಿತ್ಯ ಪರಿಷತ್ನ ಚಾಕರಿ ಮಾಡಿದವ ಅಧ್ಯಕ್ಷನ ನೆಲೆಯಲ್ಲಿ. ಕನ್ನಡದ ಅಂಕೆ ನನಗೆ ಓದಲಿಕ್ಕೆ ಕಷ್ಟ ಆದರೆ ನನ್ನ ಮಗನಿಗಿಂದ ಕನ್ನಡ ಅಂಕೆ ಓದಲಿಕ್ಕೆ ಎಲ್ಲಿ ಸಾಧ್ಯವಾದೀತು ಹೇಳಿ? ಸ್ಪಷ್ಟವಾದ, ಇಲ್ಲಿ ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷರೇ ಇದ್ದಾರೆ, ನಾವು ಮಾತನಾಡಲಿಕ್ಕುಂಟು. ಸುಂದರವಾಗಿ ಸ್ಪಷ್ಟವಾಗಿ ವ್ಯಾಕರಣಬದ್ಧವಾಗಿ ಒಂದು ಪತ್ರವನ್ನು ನಮಗೆ ಕನ್ನಡದಲ್ಲಾಗಲಿ ಇಂಗ್ಲೀಷ್ನಲ್ಲಾಗಲಿ ಹಿಂದಿಯಲ್ಲಾಗಲಿ ನಮಗೆ ಇವತ್ತು ನಮ್ಮ ಮಕ್ಕಳಿಗೆ ಬರೀಲಿಕ್ಕೆ ಬರ್ತದಾ? ವಾಟ್ಸಪ್ನಲ್ಲಿ ಹಾಯ್ ಫಾಯ್ ಅಂತ ಹೇಳುವಂಥ ಸನ್ನೆ ಭಾಷೆಗಳಲ್ಲಿ ಎಲ್ಲಿಯ ತನಕ ಅಂತೇಳಿದರೆ, ಪ್ರಾಣಿಗಳು ನಾವೆಲ್ಲ ಇದ್ದೇವೆ, ಇಲ್ಲ ದಯಾನಂದೆಲ್ಲ ಇದ್ದಾರೆ, ಮಕ್ಕಳು, ನಮ್ಮ ಮಕ್ಕಳು, ನನ್ನ ಮಕ್ಕಳು ಸಹಿತವಾಗಿ ಟೆಲಿಫೋನ್ನಲ್ಲಿ ಅವರು ಸಂಭಾಷಣೆ ಮಾಡುವಾಗ ಹಾಯ್ ಬ್ರೋ ಅಂತ ನಾನು ಮಗಳಿಗೆ ತಮಾಷೆ ಮಾಡ್ತೇನೆ. ಬ್ರೋ ಹೇಳಿಕೊಳ್ಳೆ ಬೌ 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 ಅಂತ ಕೂಡಲೇ ಅವಳು ಪರಿವರ್ತನೆ ಆಗ್ತಾಳೆ. ಬೌ ಅಂದರೆ ಬೌ ಭಾಷೆಗೆ ಬಂದಿದ್ದೇವೆ. ನಾಗರಿಕತೆಯಿಂದ ಅನಾಗರಿಕತೆಗೆ ತಲುಪುತ್ತಾ ಇದ್ದೇವೆ ನಾವು. ಸುಸಂಸ್ಕೃತವಾದಂಥ ವೈಜ್ಞಾನಿಕ ಜೀವನ ಪದ್ಧತಿಯಿಂದ ಒಂದರ್ಥದ ವಿಟಮಿನ್ ಟ್ಯಾಬ್ಲೆಟ್ ತೆಗೆದುಕೊಂಡರೆ ದೇಹ ಪರಿಪೂರ್ಣವಾದ ಆರೋಗ್ಯವಂತರಾಗ್ತೇವೆ ಅಂತ ಹೇಳುವಂಥದ್ದು. ನಮ್ಮ ಬದುಕಿನ ಆಹಾರದಲ್ಲಿ ವಿಟಮಿನ್ಗಳಿದೆ, ಅದು ಹೇಗೆ ಸೇವಿಸಬೇಕು ಅಂತ ಹೇಳುವ ಹಿಂದಿನವರು ನಮಗೆ ಕೊಡಮಾಡಲ್ಪಟ್ಟ ಜ್ಞಾನವನ್ನು ಕಳೆದುಕೊಳ್ತಾ ಇದ್ದೇವೆ. ತುಳುಲಿಪಿ ಕಳೆದು ಹೋದಾಗೆ, ಕನ್ನಡ ಅಂಕೆ ಕಳೆದು ಹೋದಾಗೆ, ಕನ್ನಡ ಬರೆಯುವಂಥದ್ದು ಮರೆತು ಹೋದಾಗೆ, ಸ್ವಲ್ಪ ದಿವಸದಲ್ಲಿ ಇಂಗ್ಲೀಷು ಮರೆತು ಹೋಗ್ತದೆ. ಇಲ್ಲಿ ಪಡ್ರೆಯವರಿದ್ದಾರೆ. ಬಹಳ ದುಃಖ ಆಗ್ತದೆ. ನಾನು ಮೊನ್ನೆ ಆಸರಣರ ಮನೆಯ ಕಡೆಗೆ ಹೋಗಿದ್ದೆ, ಕಟೀಲ್ನಲ್ಲಿ. ಗ್ರಾಮಾಂತರ ಪ್ರದೇಶ, ಒಂದು ಚರಂಡಿ ಕೆಲಸ ಆಗ್ತಾ ಇತ್ತಲ್ಲಿ. ಗ್ರಾಮಾಂತರ, ಅಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ, ಕಲ್ಲಿಗೂ ಕೊರತೆ ಇಲ್ಲ, ಮೇಸ್ತ್ರಿಗೂ ಕೊರತೆ ಇಲ್ಲ, ನೀರಿಗೂ ಕೊರತೆ ಇಲ್ಲ, ಅಥವಾ ಹಿಂದೆ ಮಣ್ಣಿನಲ್ಲೇ ಕಟ್ತಿದ್ರು, ಸಿಮೆಂಟು ಹೊಯ್ಗೆಗೂ ಕೊರತೆ ಇಲ್ಲ. ಸ್ಟೀಲನ್ನು ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ಹಿರಿಯರಾದಂಥ ಎಡಿಯಾಳರಿದ್ದಾರೆ, ಹಿರಿಯ ಇಂಜಿನಿಯರ್ ಅವರು ನಮ್ಮ ಈ ಪ್ರದೇಶದ್ದು. ಅವ್ರು ಕೇಳಿದರೆ ನೆಗಾಡಿಯಾರು, ಎಂಥದ್ದು ಮಾಡ್ತಾರೆ ಮಾರ್ಯಾರ ಇದು, ಹೀಗೆ ಕಟ್ಟುತ್ತರ ಅಂತ ಹೇಳ್ಕೊಂಡು. ನಮ್ಮ ಕಡೆ ಭಾಷೆ ಅದು ಸ್ವಲ್ಪ. ಕಲ್ಲನ್ನು ಖಾಲಿ ಮಣ್ಣಿನಲ್ಲಿ ಸೆಂಟರ್ ಆಫ್ ಗ್ರಾವಿಟಿ ಆಧಾರದಲ್ಲಿ ಆ ದೊಡ್ಡ ದೊಡ್ಡ ಬಾಮೆ ಕಲ್ಲನ್ನು ಕಟ್ಟಿದ್ದು, ಅದು ಇವತ್ತಿಗೂ ಅಲುಗಾಡಲಿಲ್ಲ. ಆ ಜೈಲಿನ ಗೋಡೆ ನೋಡಿ, ಯಾವ ಕಾಲದಲ್ಲಿ ಅದಕ್ಕೆ ಯಾವ ಬಾಂಡಿಂಗ್ ಮೆಟೀರಿಯಲ್ ಇದೆ, ಅದಕ್ಕೆ ಕೇವಲ ಕೆತ್ತಿ ಖಾಲಿ ಸೆಂಟರ್ ಆಫ್ ಗ್ರಾವಿಟಿಯಲ್ಲಿ ಜೈಲಿನ ಗೋಡೆ ನಮ್ಮ ಇಲ್ಲೇ ದೂರದಲ್ಲಿ ಇದೆ. ಅಂಥದ್ರಲ್ಲಿ ಹಳ್ಳಿಯಲ್ಲಿ ಕಟೀಲ್ನ ಪಕ್ಕದಲ್ಲಿ, ನಾನು ಯಾವ ವ್ಯವಸ್ಥೆ ಅಲ್ಲ, ಸಿಮೆಂಟಿನ ಯಾವುದೋ ಇದನ್ನು ಕಬ್ಬಿಣದ ರಾಡನ್ನು ಬೆಂಡ್ ಮಾಡಿ ಬಕೆಟ್ ಸಿಸ್ಟಮ್ನಲ್ಲಿ ಕಾಂಕ್ರೀಟ್ನಲ್ಲಿ ಚರಂಡಿಯನ್ನು ಕಟ್ತಾ ಇದ್ದಾರೆ. ಇದು ಅವಶ್ಯಕತೆ ಉಂಟಾ ಸ್ವಾಮಿ? ಬೇಸರ ಇಲ್ಲ, ಸರಿ ಕಟ್ಟಲಿ. ನಮಗೆ ಮೇಸ್ತ್ರಿಗೆ ನಾವು ನರೇಗಾ ಅಂತ ಹೇಳ್ತೇವೆ, ನನ್ನ ಮಾತು ಅದು ಕೆಲವೊಮ್ಮೆ ಅಬಾಲಿಷ್ ಆಗ್ಬೋದು, ದುಃಖ ಆಗ್ತದೆ. ಅಡಿಗೂ ಕಾಂಕ್ರೀಟ್ ಹಾಕಿದರೆ ಭೂಮಿಗೆ ನೀರು ಎಲ್ಲಿಂದ ಸ್ವಾಮಿ ಹೋಗೋದು? ಹಾಗಾದರೆ ನನ್ನ ಮನೆಯ ಸುತ್ತಮುತ್ತವೇ ನೋಡಿ, ನಮ್ಮ ಮನೆಯ ಎದುರಿನಲ್ಲೂ ಕಾಂಕ್ರೀಟ್ ರಸ್ತೆ ಆಗಬೇಕಂತ ಹೇಳುವಂಥ ಭಯಕ್ಕೆ ಭೂಮಿಗೆ ನೀರು ಹೋಗದಿದ್ದರೆ ನಾಳೆ ನಾವು ಏನು ಮಾಡಬೇಕು ಹೇಳಿ? ಮಂಗಳೂರಿನ ಟೆಂಪರೇಚರ್ ಈಗಲೇ 40 ಡಿಗ್ರಿ ಹೋಗಿದೆ. ಮೊನ್ನೆ ಡೆಲ್ಲಿ ಅಲ್ಲಿ ಉಷ್ಣಾಂಶ 52 ಡಿಗ್ರಿಗೆ ಹೋಗಿದಂತೆ. ಪಟ ಹಾತೆ ದೀಪದ ಅಡಿಗೆ ಹೋಗಿ ಬಿದ್ದು ಸತ್ತಾಗಿ ಸಾಯಲಿಕ್ಕೆ ಮನುಷ್ಯ ಆರಂಭ ಆಗಿದ್ದಾನೆ. ಇನ್ನೂ ಎಚ್ಚೆತ್ತುಕೊಳ್ತಾ ಇಲ್ಲ. ಭೂಮಿಗೆ ಬಹುಶಃ ಸೊರಕೆಯವರ ಮನೆ ಎದುರಲ್ಲಿ ನೋಡುವಾಗಲೇ ಎಷ್ಟು ಚಂದದ ನೀರು ಹೋಗುವಂಥ ವ್ಯವಸ್ಥೆ ಇತ್ತು. ಡ್ರೈನೇಜ್ ಒಡೆದು ಹೋಗ್ತಾ ಇತ್ತು. ದಯವಿಟ್ಟು ತಪ್ಪು ತಿಳಿದುಕೊಳ್ಬೇಡಿ, ಅದನ್ನು ಸರಿ ಮಾಡಿದರೆ ಸಾಕು. ಚರಂಡಿ ವ್ಯವಸ್ಥೆ ಸರಿ ಮಾಡಿದರೆ ಸಾಕು.
ಪ್ರತಿ ವರ್ಷಕ್ಕೊಮ್ಮೆ ಎಸ್ಫಾಲ್ಟ್ನ ವ್ಯವಸ್ಥೆಯಲ್ಲಿ ಡಾಮಾರು ಚಂದ ಮಾಡಿ ಹಾಕಿದರೆ ನಮ್ಮ ನಗರವೂ ಸುಂದರ ಇರ್ತದೆ, ನಮ್ಮ ಪ್ರಕೃತಿಯೂ ಉಳಿಯುತ್ತದೆ, ಹೊಟ್ಟೆ ಸುಡ್ತದೆ. ಅದು ನನ್ನ ವ್ಯಾವಹಾರಿಕ ಭಾಷೆಯಲ್ಲಿ ಹೇಳೋದು ನಾನು. ಮರದ ಬೇರನ್ನು ಕಡಿದು ಬಕೆಟ್ ಸಿಸ್ಟಮ್ನಲ್ಲಿ ಕಾಂಕ್ರೀಟ್ ಮಾಡ್ತಾ ಇದ್ದಂಥದ್ದು ನಾವು ಕಂಡಾಗ ಆ ಮರ ಬದುಕು ಉಳಿತೀತ. ಗಾಳಿ ಬಂದಾಗ ಮರ ಖಂಡಿತವಾಗಿ ಅದು ಉರುಳುತ್ತದೆ. ಇರಲಿ, ಅಸಂಬದ್ಧವೋ ಸಂಬಂಧವೋ ಗೊತ್ತಿಲ್ಲ, ಸಣ್ಣದಿರುವಾಗದ ಬದುಕಿನ ಜೀವನಾನುಭವದ ವ್ಯವಸ್ಥೆಯಲ್ಲಿ ಕಂಡುಕೊಂಡಂಥ ಕೆಲವು ನಗ್ನ ಸತ್ಯಗಳನ್ನು ನಾನು ತಮ್ಮ ಮುಂದಿಡ್ತಾ ಇದ್ದೇನೆ. ಹೀಗೆ ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿದಾಗ ಬಹುಶಃ ಇದ್ದರ ಇಲ್ಲೋ ಗೊತ್ತಿಲ್ಲ ಶೆಟ್ಟರು, ಒಬ್ಬರ ಪ್ರಶ್ನೆ, ಹಲಸಿನ ಹಣ್ಣು ಮಾವಿನ ಹಣ್ಣು ತಿಂದರೆ ಅದು ತುಂಬ ಡಯಾಬಿಟಿಕ್ ನವರೆಲ್ಲ ತಿನ್ನಬಾರ್ದಲ್ವ ಅದು ಸ್ವಾಮಿ, ಹಾಗಲ್ವ ಹೀಗಲ್ವ ಅಂತ. ವೈದ್ಯಕೀಯ ವ್ಯವಸ್ಥೆಯಲ್ಲಿ ಖಂಡಿತವಾಗಿಯೂ ಯಾರೂ ಹಾಗೆ ಹೇಳೋದಿಲ್ಲ. ಜೀವನ ನಿರ್ವಹಣೆಯನ್ನು ಉತ್ತಮವಾದಂಥ ಆರೋಗ್ಯಕರವಾದಂಥ ಶಿಸ್ತುಬದ್ಧವಾದಂಥ ಆಹಾರ ಪದ್ಧತಿಯೊಂದಿಗೆ ನಿಮ್ಮ ಬದುಕನ್ನು ನೀವು ನಿರ್ಮಿಸಿಕೊಳ್ಳಿ, ಕಟ್ಟಿಕೊಳ್ಳಿ. ಕಾಯಿಲೆ ಜಾಸ್ತಿ ಆದಾಗ ಹೌದು ಯಾವುದನ್ನು ತಿನ್ನಬಾರ್ದು ಹೇಳ್ತಾರೆ, ಕಡೆಗೆ ವಿಟಮಿನ್ ಟ್ಯಾಬ್ಲೆಟೇ ಗತಿ. ಆದರೆ ಆ ಹಂತಕ್ಕೆ ಹೋಗಬಾರ್ದಾದರೆ ಆವಾಗ ನಾನು ಅವರಿಗೆ ಕೊಟ್ಟ ಉತ್ತರ ಸಣ್ಣದಿರುವಾಗದ ಮಾತು, ಇವತ್ತು ನನ್ನ ಮಕ್ಕಳಿಗೆ ಅದು ಬರ್ತಾ ಇಲ್ಲ ಗೊತ್ತಿಲ್ವ. ಹಸಿದು ಹಲಸು ಉಂಡು ಮಾವು ಅಂತ ನಮ್ಮ ಬದುಕಿನಲ್ಲಿ ಅವಿಭಾಜ್ಯವಾದಂಥ ಮಾತಿತ್ತು. ಹಸಿದು ಹಲಸು, ಪೆಲಕಾಯಿ ಬೆಳಿಗ್ಗೆ ಬೊಳ್ಚೆರೆ ಗೆತ್ತೊಂಡ ಐತು ಬೆತ್ತು ಕೊಡಲ ಈತು ಮೃಷ್ಟಾನ್ನ ಭೋಜನ, ಊಟ ಮಾಡಲಿಕ್ಕಿಲ್ಲ. ಏನು ಜಿತೇಂದ್ರ ಅವರೇ, ಇತ್ತು ಅದು ಕ್ರಮ. ಒಂದು ಸೇಡು ಪೆಲಕಾಯಿ ತಿಂದು ಶಾಲೆಗೆ ಹೋಗಿ ಬಂದು ಮಧ್ಯಾಹ್ನದ ಊಟ ಮಾಡ್ತಿತ್ತು ನಾವು. ಆ ದಿವಸ ಬೆಳಿಗ್ಗೆ ಗಂಜಿ ಖೋತ ಅಮ್ಮ ಮಾಡ್ತಿರ್ಲಿಲ್ಲ, ಪೆಲಕಾಯಿ ಉಂಡು ಮಗ ಎಲ್ಲ ಅಂತ ಹೇಳ್ಕೊಂಡು. ಅಂದರೆ ಅಷ್ಟು ಶಕ್ತಿಯುತವಾದ ಆಹಾರ ಇವತ್ತು ಹೇಗಾಗಿದೆ ಮೃಷ್ಟಾನ್ನ ಭೋಜನ. ಯಾಕಂದರೆ ಇವತ್ತು ನಮ್ಮಲ್ಲಿ ಕೈಯಲ್ಲಿ ಸಂಪತ್ತು ಬಂದಿದೆ. ನನ್ನ ಮಕ್ಕಳಾಗಲಿ ನಿಮ್ಮ ಮಕ್ಕಳಾಗಲಿ ಯಾರಾದರೂ ಇವತ್ತು ಶಾರದಾ ವಿದ್ಯಾಲಯವೋ ಎಲೋಸೆಸ್ಸೋ ಕೆನರಾವೋ ಎಲ್ಲಿಯೋ ಶಾಲೆ ಸೇರಿದ ನಂತರ ಕ್ಯಾಂಪಸ್ ಸೆಲೆಕ್ಷನ್ ಆಗ್ತಾರೆ, ಏಕಾಏಕಿ 1 ಲಕ್ಷ 2 ಲಕ್ಷದ ಕಾಂಟ್ರಾಕ್ಟಿಗೆ ತಮ್ಮನ್ನು ತಾವು ಮಾರಿಕೊಳ್ತಾರೆ. ಜೀತ ಅವರು ಕೈಯಲ್ಲಿ 1-2 ಲಕ್ಷ ಬಂದಾಗ ಮತ್ತೆ ಅವರ ಜೀವನ ಬದುಕು 10 to 5 ಶುಕ್ರವಾರದಿಂದ ಸೋಮವಾರ ತನಕ ಯಾವುದೋ ಹೋಮ್ ಸ್ಟೇಯಲ್ಲಿ ನಿಲ್ಲಿಸುವಂಥದ್ದು. ಈ ಎಲ್ಲ ವ್ಯವಸ್ಥೆಗಳಿಂದ ಕಳೆದುಕೊಂಡು ವಂಚಿತರಾಗಿ ಬಹುಶಃ 40 ವರ್ಷಕ್ಕೆ ಎಡಿಯಾಲ್ಡ್ರ ಹತ್ರ ಕನ್ಸಲ್ಟೇಷನಿಗೆ ಹೋಗಬೇಕಾಗ್ತದೋ ಏನೋ ಅಂಥ ಪರಿಸ್ಥಿತಿ. ಅಂದರೆ ಎಡಿಯಾಲ್ಡ್ರ ಅರ್ಥಾತ್ ಎಲ್ಲ ವೈದ್ಯಕೀಯ. ನಾನು ಯಾವುದೋ ಆಯುರ್ವೇದ ಶಾಸ್ತ್ರದವರನ್ನು ತಂದಿಟ್ಟರೆ ಅವರ ಹತ್ರ ಮಾತು ಹೇಳಲಿಕ್ಕೆ ಹೋದರೆ ಪಡ್ರೆಯವರ ಮಾತು ಅದು ಅವರದ್ದು ಸಂಪ್ರದಾಯಬದ್ಧವಾದ ಮಾತು. ಇವತ್ತು ನಾನು ಯಾಕೆ ಈ ಮಾತೆಲ್ಲ ಹೇಳ್ತೇನೆ ಅಂತೇಳಿ ನಾವು ಜಾಗೃತರಾಗಬೇಕು. ನಮ್ಮ ಬದುಕಿನ ಎಲ್ಲರ ಜೀವನ ವ್ಯವಸ್ಥೆಗಳಲ್ಲಿ ನಮ್ಮ ಹಿಂದಿನವರು ನಮಗೆ ವೈಜ್ಞಾನಿಕವಾದಂಥ ಜೀವನ ಪದ್ಧತಿಯನ್ನು ಕಟ್ಟುಕೊಟ್ಟಿದ್ದಾರೆ. ಹಲಸಿನ ಬೀಜವನ್ನು ಫೆಲತ್ತರಿ ಅಂತ ಹೇಳ್ತಾ ಇದ್ದದ್ದು. ಫೆಲತ್ತರಿ ಅರಿ ಅಕ್ಕಿಗೆ ಸಮಾನ, ಭಾಳ ಶ್ರೇಷ್ಠವಾದುದು. ಬಾಳೆಹಣ್ಣು ಜಾಸ್ತಿ ಹಣ್ಣಾದರೆ ಅದನ್ನು ತುಂಡು ಮಾಡಿ ಬಿಸಿಲಲ್ಲಿ ಒಣಗಿಸಿ ಮಳೆಗಾಲ ತಿನ್ನುವಂಥ ಕ್ರಮ ಇತ್ತು. ಅದು ದೇವರಿಗೆ ಸಮರ್ಪಣೆ ಮಾಡುವಂಥ ಕ್ರಮ ಇತ್ತು. ಪುಲ್ಕಟ್ಟೆ ಬೀಜ, ಇವತ್ತು ನೀವು ಕುಂಜಾರಿಗಿರಿಗೆ ಹೋಗಿ ಅಲ್ಲಿ ಪಾಜಕ ಕ್ಷೇತ್ರದಲ್ಲಿ ಹೋದರೆ ಪುಲ್ಕಟ್ಟೆ ಬೀಜ ಅಂದರೆ ಹುಣಸೆಯ ಬೀಜ, ಅದನ್ನು ನಮಗೆ ಪ್ರಸಾದವಾಗಿ ಕೊಡ್ತಾರೆ. ಅದರ ಅರ್ಥ ಏನು? ಅದೆಲ್ಲವೂ ಬದುಕಿಗೆ ಪೂರಕ ಇತಿಮಿತಿ ಅಥವಾ ಹಿಂದಿನ ವೈಜ್ಞಾನಿಕ ವ್ಯವಸ್ಥೆಯೊಳಗೆ. ಡಯಾಬಿಟಿಸ್ ಎಲ್ರಿಗೂ ಬರ್ತದೆ, ಬ್ಲಡ್ ಪ್ರೆಷರ್ ಎಲ್ರಿಗೂ ಬರ್ತದೆ. ಆಹಾರ ಪದ್ಧತಿಯಲ್ಲಿ ಒಂದರ್ಥದ ಏಕಾದಶಿ ಉಪವಾಸ ಸಹಿತವಾಗಿ ಯಾವುದೇ ಇರ್ಬೋದು, ಶಿವರಾತ್ರಿ ಇರ್ಬೋದು, ಯಾವುದೇ ಇರ್ಬೋದು, ಇಂತಹ ಎಲ್ಲ ಹಿಂದಿನ ಸಾಂಪ್ರದಾಯ ಪದ್ಧತಿಗಳನ್ನು ನಾವು ಅಳವಡಿಸಿಕೊಂಡಾಗ ಮರಣ ನಿಶ್ಚಿತ. ಆದರೆ ಮರಣದ ತನಕದ ಬದುಕು ಅದು ಒಂದರ್ಥದಲ್ಲಿ ಸುಂದರಮಯವಾಗಿ ಆರೋಗ್ಯಕರವಾಗಿ ಚಟುವಟಿಕೆಯೊಂದಿಗೆ. ನಮಗೆ ಪೇಜಾವರ ಶ್ರೀಗಳನ್ನೇ ಸ್ಮರಿಸಬೇಕು. ಎಷ್ಟು ಚಟುವಟಿಕೆ! ಪ್ರಸ್ತುತ ಶ್ರೀಗಳು ಅಷ್ಟೇ. ನಾವು ಅವರ 60ನೇ ವರ್ಷದ ನಾಡು ನುಡಿ ಜಾಗೃತಿ ನೆಲೆಯಲ್ಲಿ ಇಂಥದ್ದೆಲ್ಲ ನಾವು ಯೋಚನೆ. ಹಾರೆ ಹಿಡಿದುಕೊಂಡು ಕೊಟ್ಟು ಪತ್ತಂತೂ ಒಂಜಿ ಕೈಲು ಒಂಜಿ ಕೊಯ್ಲು ಕಂಡಲ ದಪ್ಪೆ ಅದು ಕಡುವಷ್ಟು ಅಷ್ಟು ಕೃಷಿ. ಹೋಗಿ ನೇರ ಗೋಶಾಲೆಗೆ ಹೋದರೆ ದನದ ಸಗಣಿನೇ ತೆಗೀತಾರೆ. ಪೆಲಕಾಯಿ ಮರದ ಮೇಲೆ ಹೋಗಿ ಸೀದಾ ಹಣ್ಣು ಕೊಯ್ತಾರೆ, ಬಾವಿಗೆ ಇಳಿತಾರೆ. ಅದು ತಪ್ಪದು ಹಾಗೆ ಇಳಿಯುವಂಥದ್ದು. ಆದರೂ ಅಂದರೆ ಈ ಥರದ ದೇಹದಾಢ್ಯದ ವ್ಯವಸ್ಥೆಯೊಂದಿಗೆ ಜ್ಞಾನಾರ್ಜನೆಯೊಂದಿಗೆ ವೈಜ್ಞಾನಿಕ ಜೀವನವನ್ನು ಅಳವಡಿಸಿಕೊಂಡು ಮೊಬೈಲ್ ಉಪಯೋಗ ಮಾಡಬಾರ್ದು ಅಂತಲ್ಲ. ಮಗದೊಮ್ಮೆ ನಾನು ಒತ್ತಿ ಹೇಳ್ತೇನೆ, ನಮ್ಮ ಹಿಂದಿನವರ ದಾಸರ ಹಾಡಿದ ಹಾಗೆ ಮಲಗೆ ಪರಮಾದರದೆ ಪಾಡಲು ಕುಳಿತು ಕೇಳುವನ ಹಾಗೆ ನಮ್ಮ ತುಮಕೂರು ಸಿದ್ಧಗಂಗಾ ಶ್ರೀಗಳ ಒಂದು ಪದ್ಯ ನನಗೆ ಯಾವಾಗಲೂ ತಲೆಗೆ ನಿಂತದೆ. ತೆಪ್ಪಗೆ ಮಲಗಿರಬೇಡ ನೀ ಮಲಗಿದ ಹಾಸಿಗೆ ಹೇಸಿಗೆ ಆಗುವ ತನಕ ಅಂತ. ಅದರ ಶೀರ್ಷಿಗೆ ತೆಪ್ಪಗೆ ಮಲಗಿರಬೇಡ ನೀ ಮಲಗಿದ ಹಾಸಿಗೆ ಹೇಸಿಗೆ ಆಗುವ ತನಕ ಅಂತ. ನಾನು ತುಂಬ ಕಡೆಯಲ್ಲಿ ಇವತ್ತು ಹೇಳ್ತಾ ಇದ್ದೇನೆ. ಸಾಧ್ಯವಾದರೆ ಓಡು ಸಾಧನೆ ಹತ್ತಿರ, ಸಾಧ್ಯವಾದರೆ ಓಡು. ಅದು ಸಾಧ್ಯವಾಗಲಿಲ್ಲ, ಸಾಧನೆ ಹತ್ತಿರ ನಡೆದುಕೊಂಡಾದರೂ ಹೋಗು, ಅದೂ ಸಾಧ್ಯವಾಗಲಿಲ್ಲ, ತೆವಳಿಕೊಂಡಾದರೂ ಹೋಗು ಸಾಧನೆ ಹತ್ತಿರ. ತೆಪ್ಪಗೆ ಮಲಗಿರಬೇಡ ನೀ ಮಲಗಿದ ಹಾಸಿಗೆ ಹೇಸಿಗೆ ಆಗುವ ತನಕ ಅಂತ. ಬಂಧುಗಳು, ಎಷ್ಟು ದೊಡ್ಡ ಮಾರ್ಮಿಕವಾದ ಮಾತು! ಹಿಂದಿನವರು ಕಟ್ಟಿಕೊಟ್ಟಂಥ ಮಾತು. ಹಿಂದಿನವರ ಬದುಕಿನ ದಾರಿಯಲ್ಲಿ ಮಾಡಿದಂಥ ಓರ್ವ ಶ್ರೇಷ್ಠ ಸಾಧಕ ನಮ್ಮ ಜೊತೆಗಿದ್ದಾರೆ.
ನಾಗರಕೊಯ್ಲು ಪೋತಿಗಳು. ಅವರು ಬಾಲ್ಯಕಾಲದಲ್ಲಿ ಶ್ರಮಜೀವನದೊಂದಿಗೆ ಇಲ್ಲಿಂದ ಅಲ್ಲಿನ ಹೋಗಿ ಅಲ್ಲಿ ಹೋಟೆಲ್ ಉದ್ಯಮ ಮಾಡಿ, ಉಡುಪಿ ಇಂಟರ್ನ್ಯಾಷನಲ್ ವ್ಯವಸ್ಥೆ ಮಾಡಿ ಅಂತ ದೊಡ್ಡ ಹೋಟೆಲ್ ಉದ್ಯಮವನ್ನು ಕಟ್ಟಿ, ಕುವೈಟ್ ಎಲ್ಲ ಕಡೆಗಳಲ್ಲಿ ಮಾಡಿ, ತನ್ನ ಹುಟ್ಟೂರಲ್ಲೂ ಒಂದು ಹೋಟೆಲ್ ಮಾಡಬೇಕು ಅಂತೇಳುವಂಥ ನೆಲೆಯಿಂದ ಅವರು ಇಲ್ಲಿ ಬಂದು ಇವತ್ತು ಎರ್ಮಾಳು ಜನಾರ್ದನ ದೇವಸ್ಥಾನದ ಎದುರಲ್ಲಿ ಉಡುಪಿ ಇಂಟರ್ನ್ಯಾಷನಲ್ ಅಂತೇಳುವಂಥ ದೊಡ್ಡ ಹೋಟೆಲನ್ನು ಕಟ್ಟಿದ್ದಾರೆ. ನಮ್ಮ ಮಕ್ಕಳಿಗೆ ಬದುಕಿಗೆ ಇಂಥದ್ದು ಬೆಳಕಾಗಬೇಕು, ಇಂಥ ವ್ಯವಸ್ಥೆ. ನಾನು ಸಾಧಕನಾಗಬೇಕು. ಡಾಕ್ಟರ್ ಸೊರಕೆ ಅವರಿಗೇನು ಕಡಿಮೆ ಇದೆ, ಎಷ್ಟು ಸೇವಾ ಕ್ಷೇತ್ರದಲ್ಲಿ ಅದು ಆಸ್ಪತ್ರೆ ಸುಸಜ್ಜಿತವಾಗಿ. ಮುರಳಿ ಅಡಿಯಾಳರು ನಮಗೆ ಎಲ್ಲವನ್ನೂ ಹೇಳ್ತಾರೆ, ಬೋಧನೆ ಮಾಡ್ತಾರೆ. 12 ಗಂಟೆ ರಾತ್ರಿಗೆ ಕೆಲವೊಮ್ಮೆ ಮೊನ್ನೆ ನೋಡ್ತೇನೆ ಕದ್ರಿ ದೇವಸ್ಥಾನದಲ್ಲಿ, ಅದು ದೇವರ ದಯೆ ಬೇಕಲ್ವ. ಅಂದರೆ ನಮಗೆ ಬೇಗ ಮಲಗಬೇಕು ಹೇಳ್ತಾರೆ, ಅವರು ಕರ್ತವ್ಯ ನಿರತೆಯಲ್ಲಿ ಬಹುಶಃ ರಾತ್ರಿ ಅವರ ಶ್ರೀಮತಿಯವರು ಬಂದದ್ದಿದ್ರೆ ಬಹುಶಃ ಅವರಿಗೆ ಗೊತ್ತೋ ಏನು, ತಂದೆಯವರಿಗೆ ಖಂಡಿತ, ಅಮ್ಮನಿಗೆ ಖಂಡಿತ ಗೊತ್ತು. ಅಂದರೆ ಕರ್ತವ್ಯದಲ್ಲಿ ಬದುಕಿನಲ್ಲಿ ವಿಶ್ರಾಂತಿ ಆ ಪ್ರಶ್ನೆ ಅಲ್ಲ. ಆದರೆ ಕರ್ತವ್ಯದ ಜೊತೆಗೆ ಬದ್ಧತೆಯೊಂದಿಗೆ ಹಿಂದಿನ ಪಾರಂಪರಿಕ ಜೀವನ ಹೇಗೆ ಬರೆದಿತ್ತು ಪ್ರಾಚೀನದಲ್ಲಿ ಹಾಗೆ ಇರಬೇಕು ಸಂಸಾರದಲ್ಲಿ. ಹಕ್ಕಿ ಅಂಗಣದಲ್ಲಿ ಬಂದು ಕೂತಂತೆ ಆ ಕ್ಷಣ ಹಾರಿದಂತೆ ಬದುಕು ಅಷ್ಟೇ. ಆದರೆ ಅದರ ಜೊತೆಗೆ ಈ ಬದುಕನ್ನು ಪ್ರಯೋಗಶಾಲೆ ಮಾಡುವ ಬದಲು 40ರಿಂದ 50 ಡಿಗ್ರಿ, 50ರಿಂದ 52 ಹೋಗುವಾಗ, 55 ಹೋಗುವಾಗ ಖಂಡಿತ ನಾವು ದೀಪದ ಹಾತೆಯಂತೆ ನಾವು ಉದುರಿ ಬೀಳ್ತೇವೆ, ಅದರಲ್ಲಿ ಸಂಶಯವೇ ಇಲ್ಲ. ಅದು ಹಾಗಾಗಬಾರ್ದಾದರೆ ಸಾಂಪ್ರದಾಯಿಕವಾದಂಥ ವ್ಯಸನ ಮುಕ್ತವಾದಂಥ ಇವತ್ತು ಹಣ್ಣುಗಳನ್ನು ಕಂಟೈನರ್ಗಳಲ್ಲಿ ಹಲಸಿನ ಹಣ್ಣನ್ನು ತುಂಬಿಸ್ತಾರೆ, ಅಥವಾ ಕಂಟೈನರ್ಗಳಲ್ಲಿ ಇದನ್ನು ದಾಳಿಂಬವನ್ನು ತುಂಬಿಸ್ತಾರೆ, ಮಾವಿನ ಹಣ್ಣು ತುಂಬಿಸ್ತಾರೆ, ಮರದಿಂದ ಕೊಯ್ದು ಫ್ರೆಶ್ ಸಾರ್ ಅಂತ. ಆದರೆ ಕಂಟೈನರ್ನ ಒಳಗೆ 4 ಟ್ಯಾಬ್ಲೆಟ್ ಇರ್ತದೆ. ಅದನ್ನು ಪಡ್ರೆಯವರೇ ಹೇಳಬಲ್ಲರು. ಬಹುಶಃ 4 ಟ್ಯಾಬ್ಲೆಟ್ ಇಡೀ ಒಂದೇ ಒಂದು ಹಣ್ಣಾಗದಾಗೆ ನಮಗೆ ಇಲ್ಲಿಂದ ದೆಹಲಿಯ ತನಕ ಹಣ್ಣನ್ನು ಮುಟ್ಟಿಸ್ತದೆ. ಅಂದರೆ ಆ ಹಣ್ಣು ಉಸಿರಾಡ್ತದೆ, ವಿಷವನ್ನು ಸ್ವೀಕಾರ ಮಾಡ್ತದೆ, ಬಣ್ಣವಾದ ಹಣ್ಣು ಹೊರಗೆ ಬರ್ತದೆ. ನಮ್ಮ ದೇಹ ಏನಾದೀತು ಇರಲಿ, ನಾನು ಅದರ ಬಗ್ಗೆ ಹೆಚ್ಚು ಸಾವಯವ ಜಾಗೃತಿ ಅದು ಏನಿದ್ರು ಪಡ್ರೆ ಅಂತವರ ಉಪನ್ಯಾಸದಿಂದ ನಾವು ನಮ್ಮನ್ನು ಯೋಚನೆ ಮಾಡೋಣ. ಪ್ರಯೋಗಶಾಲೆ ಬೇಡ, ಸಾಂಪ್ರದಾಯಿಕ ನೆಲೆಯಲ್ಲಿ. ಆದರೆ ಅನಿವಾರ್ಯವಾದಾಗ ಬಾಟಲ್ ನೀರನ್ನು ತೆಗೆದುಕೊಂಡು ಹೋಗೋಣ. ಆದರೆ ಮನೆಯಲ್ಲೂ ಬಾಟಲ್ ನೀರು ಅವಶ್ಯಕತೆ ಉಂಟಾ? ಕುದಿಸಿ ನೀರು ಕುಡಿಯಬಹುದಲ್ವ? ಏನೇ ಇರಲಿ, ಹಸಿದು ಹಲಸು ಉಂಡು ಮಾವು ವೈದ್ಯಕೀಯ ವಿಶ್ಲೇಷಣೆ ಎಡೆಯಾಳರು ಮಾಡುವುದಿದ್ದರೆ ಬಹುಶಃ ನಮ್ಮ ಬದುಕು, ನೀರು, ಜಲ, ಪ್ರಕೃತಿ ಈ ನೆಲೆಯಲ್ಲಿ ಪಡ್ರೆಯವರ ಉಪನ್ಯಾಸ ಇವತ್ತು ಪ್ರಧಾನವಾದುದು. ಅದರ ಜೊತೆಗೆ ಎಲ್ಲ ಹಿರಿಯರ ಆಶೀರ್ವಾದ, ಇವರೆಲ್ಲರ ಬೆಂಬಲ. ಆರೂರು ಲಕ್ಷ್ಮೀರಾವ್ ಬಹುಶಃ ನನಗೆ ಅವರು ದೊಡ್ಡಮ್ಮ. ಅವರು ನನ್ನ ಅಜ್ಜ ಡಾಕ್ಟರ್ ಆರೂರು ಲಕ್ಷ್ಮೀನಾರಾಯಣರಾವ್, ಅವರ ಮಾವ ಆರೂರು ಲಕ್ಷ್ಮೀನಾರಾಯಣರಾವ್ ವಕೀಲರು, ಅಷ್ಟೇ ವ್ಯತ್ಯಾಸ. ಅವರ ಮಾವ ಅವರು ಅವರ ಕೃಷ್ಣಮೂರ್ತಿ ರಾಯರು ವಿಶ್ವ ಹಿಂದೂ ಪರಿಷತ್ನ ಆರಂಭಿಕ ಅಧ್ಯಕ್ಷರಲ್ಲಿ ಒಬ್ಬರು ಮಂಗಳೂರಲ್ಲಿ. ಬಹಳ ಬದ್ಧತೆ ಜೀವನ ಕ್ರಮ. ಬಹುಶಃ ಅವರ ಸಾಂಸಾರಿಕ ಜೀವನವು ಹಾಗೆ. ಸೇವೆ ಅಥವಾ ಇದು ಅವರ ಡಾಕ್ಟ್ರಿಲಿ, ಯೋಗ ಡಾಕ್ಟ್ರಿಲಿ ಎಲ್ಲಿಯೋ ಬಂದಿದ್ದಾರೆ, ಕಾಣೋದಿಲ್ಲ ನನಗೆ, ಎಲ್ಲಿಯೋ ಇದ್ದಾರೆ ನೋಡಿ, ಅಲ್ಲಿ ಹಿಂದುಗಡೆ ಕೂತ್ಕೊಂಡಿದ್ದಾರೆ. ಅವರ ದೈವರು 40 ವರ್ಷದಿಂದ ಇದ್ದಾನೆ ಪ್ರದೀಪ ನನ್ನೊಟ್ಟಿಗೆ ಅವನು. ಅದು ನನಗೆ ನಾನು ಅವರ ಮೊಮ್ಮಗ ಅದರಲ್ಲಿ 2 ಪ್ರಶ್ನೆ ಇಲ್ಲ. ಅಂದರೆ ಇಂತಹ ಬದ್ಧತೆ ಜೀವನದವರೊಂದಿಗೆ ಇವತ್ತು ದೀಪ ಪ್ರಜ್ವಲನ ಆಗಬೇಕು. ಅವರ ಮಾರ್ಗದರ್ಶನಗಳು ನಮಗೆ ಬೇಕು. ಇಲ್ಲಿ ತೋಟಗಾರಿಕಾ ಫಲಪುಷ್ಪ ಪ್ರದರ್ಶನದಲ್ಲಿ ಹಲವಾರು ವರ್ಷಗಳ ಕಾಲ ಗೌರವಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಎಲ್ಲ ಕ್ಷೇತ್ರಗಳಲ್ಲಿ. ಇವರೆಲ್ಲರ ಉಪಸ್ಥಿತಿಯಲ್ಲಿ ಒಂದಷ್ಟು ಚಿಂತನೆಗಳನ್ನು ನಮ್ಮದಾಗಿರಿಸಿಕೊಳ್ಳೋಣ. ಇದರಲ್ಲಿ ರಾಜಕಾರಣಿಗಳು ಇವೆಲ್ಲರೂ ಗೌರವಾನ್ವಿತರು. ಇವತ್ತು ಕುದ್ಮೂಲ ರಂಗರಾವ್ ಜಯಂತಿ. ಇಡೀ ನಮ್ಮ ಈ ತೌಳವ ನಾಡಿಗೆ ಒಂದರ್ಥದ ಸರ್ವ ಸಮಾನರು ಎನ್ನುವಂಥ ನೆಲೆಯ ಅನುಷ್ಠಾನದ ಪ್ರತೀಕವಾದಂಥ ಕುದ್ಮೂಲ ರಂಗರಾಯರ ಸಂಸ್ಮರಣಾ ದಿನ ಇವತ್ತು ಅದರ ಆಚರಣೆ ಆಡಳಿತ ನೆಲೆಯಲ್ಲಿ ಆಗ್ತಾಯಿದೆ. ಎಲ್ಲ ಪ್ರತಿನಿಧಿಗಳು ಹೋಗ್ತಾರೆ, ಮತ್ತೆ ಹೊರಗ್ತಾರೆ. 2 ದಿನಗಳ ಪೂರ್ತಿ ಇಲ್ಲಿ ಮಾವು ಹಲಸು ಮೇಳ ಇಲ್ಲಿ ನಡೀಲಿಕ್ಕಿದೆ. ಮುಂಜಾನೆ 7 ಗಂಟೆಯಿಂದ ಸಂಜೆ 7 ಗಂಟೆ ತನಕ. ಕಿಣಿಯರೆ ಎಲ್ಲಿಂದ ಹಲಸಿನ ಹಣ್ಣು ಅಂತ ಕೇಳಿಯಾರು. ತೂಬುಕೆರೆ, ಕುಣಿಗಲ್ಲು, ನಮ್ಮ ರತ್ನಾಕರ್ ಕುಳಾಯಿಯವರ ಒಂದು ಸಂಘಟನಾತ್ಮಕ ವ್ಯವಸ್ಥೆಯಲ್ಲಿ, ನಮ್ಮ ಸಾವಯವ ಬಳಗ ಅದರ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಊರುಗಳಿಂದ ಮಾವು ಬಂದಿದೆ, ಹಲಸು ಬಂದಿದೆ. ನಾಳೆಗೆ ಉಂಟಾ ಇಲ್ವೋ ಗೊತ್ತಿಲ್ಲ, ಇವತ್ತೇ ಖಾಲಿ ಆದೀತು. ಎಲ್ಲರೂ ಮನೆಯಲ್ಲಿ ಕುಳಿತುಕೊಂಡು ತೆಪ್ಪಗೆ ಕೇಳದೆ ದಯವಿಟ್ಟು ಚೀಲ ಮತ್ತು ಹಣದೊಂದಿಗೆ ಇಲ್ಲಿ ಬನ್ನಿ. ಅಲ್ಲೇ ಕುಳಿತುಕೊಂಡ್ರೆ ವಾಟ್ಸಪ್ನಲ್ಲಿ, ಮೊಬೈಲಲ್ಲಿ ಮಾತ್ರ ನೀವು ಮಾವು ಹಲಸು ನೋಡಲಿಕ್ಕೆ ಸಾಧ್ಯವಾದೀತು. ಇಲ್ಲಿ ಬಂದರೆ ಮನೆಗೆ ತೆಗೆದುಕೊಂಡು ಹೋಗಿ ವಿಷಮುಕ್ತವಾದಂಥ ಮಾವು ಹಲಸುಗಳನ್ನು ತೆಗೆದುಕೊಂಡು ಹೋಗ್ಬೋದು. ಹಲಸಿನ ಖಾದ್ಯಗಳನ್ನು ಸ್ವೀಕಾರ ಮಾಡ್ಬೋದು. ರೈತರಿಗೆ ನೇರವಾಗಿ ನೀವು ಗೌರವವನ್ನು ಕೊಡ್ಬೋದು. ಏನಿದ್ರೂ ಪ್ರತಿಷ್ಠಾನ ನಮ್ಮ ಎಲ್ಲ ವ್ಯವಸ್ಥೆ ಆತಿಥೇಯ ವ್ಯವಸ್ಥೆ ವಿನಃ ಹಣಕಾಸು ಅದು ಎಂತ ಇದ್ದರೂ ನೇರ ರೈತರಿಗೆ ಅಥವಾ ತಯಾರಕರಿಗೆ ಶ್ರಮ ಜೀವನದೊಂದಿಗೆ ಬದುಕಿಯನ್ನು ಕಟ್ಟಿಕೊಂಡವರಿಗೆ ಅದು ತಲುಪುತ್ತದೆ. ಬನ್ನಿ, ಎಲ್ಲರೊಂದಿಗೆ ಬನ್ನಿ. ಈ ಸಂದೇಶವನ್ನು ವಾಟ್ಸಪ್ ಮುಖಾಂತರ ಎಲ್ಲರಿಗೂ ತಲುಪಿಸಿ. ಎಲ್ಲರೂ ಬಂದು ಇವತ್ತೇ ಖಾಲಿ ಆಗುವಾಗೆ, ಸಾಧ್ಯವಾದ ನಾಳೆ ಬರಲಿಕ್ಕೆ ಆಗೋದಿಲ್ಲ ಹಲಸಿನ ಹಣ್ಣು, ಏನೇ ಇರಲಿ ಇವತ್ತು ನಾಳೆಯ ಈ ಉತ್ಸವವನ್ನು ಮಾಡೋಣ ಅಂತ ಹೇಳ್ತಾ, ನಮ್ಮ ಇಡೀ ಮಂಜು ಪ್ರಾಸಾದದ ಎಲ್ಲ ನಿವಾಸಿಗಳು, ತೊಂದರೆ ಆಗ್ತದೆ ವಾಹನ ಗಿಹನ ಎಲ್ಲ ಹೌದು,
ಆದರೆ ಈ ತೊಂದರೆ ನಮ್ಮ ಬದುಕಿನ ಸಮೃದ್ಧಿಗಾಗಿ, ನಮ್ಮ ನಾಳೆಗಾಗಿ, ನಮ್ಮ ಹಿರಿಯರು ನಮಗೆ ಬದುಕನ್ನು ಕಟ್ಟಿಕೊಟ್ಟಿದ್ದಾರೆ. ನಮ್ಮ ಮಕ್ಕಳ ಭವಿಷ್ಯ ನಮ್ಮ ಹಾಗೆ ಒಳ್ಳೆಯದಾಗಿರಬೇಕಲ್ಲ, ಪ್ರಯತ್ನಿಸೋಣ. ನಮಸ್ಕಾರ ಸಲ್ಲಿಸುತ್ತಾ ನಮ್ಮ ಜೊತೆ ಶ್ರೀ ಕ್ಷೇತ್ರ ಕಟೀಲಿನ ವೇದಮೂರ್ತಿ ಲಕ್ಷ್ಮೀನಾರಾಯಣ ಆಸರಣರ ಉಪಸ್ಥಿತಿ ಕಾರ್ಯಕ್ರಮಕ್ಕೆ ಗೌರವ ತಂದಿದೆ. ಅವರ ಶುಭ ನುಡಿಗಳನ್ನು ನಮ್ಮ ಮುಂದೆ ಯಾಚನೆ ಮಾಡ್ತಾ ಇದ್ದೇವೆ. ವೇದಮೂರ್ತಿ ಕಲ್ಕೂರವರು ಬಹಳಷ್ಟು ರೀತಿಯಲ್ಲಿ ಧಾರ್ಮಿಕ ಸೇವೆ ಮಾಡುವ ರೀತಿಯಲ್ಲಿ ಕರ್ತವ್ಯಗಳನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಎಲ್ಲ ಕಾರ್ಯಕ್ರಮವೂ ಅಗತ್ಯದ್ದೇ, ಆದರೆ ಇದು ಎಲ್ಲದಕ್ಕಿಂತ ಅತ್ಯಗತ್ಯವಾದದ್ದು. ಬಹುಶಃ ಈಗಾಗಲೇ ಅವರು ಪ್ರಸ್ತಾಪ ಮಾಡಿದರು ಆರೋಗ್ಯದ ವಿಷಯದಲ್ಲಿ ಏನು ಅಂತ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂತೇಳಿ ನಮ್ಮ ಇಂದಿನ ಋಷಿಮುನಿಗಳೆಲ್ಲ ನಮಗೆ ಶರೀರವನ್ನು ಸರಿಯಾಗಿಟ್ಟುಕೊಂಡು ಅದಕ್ಕೆ ಬೇಕಾದ ಮಾರ್ಗದರ್ಶನವನ್ನು ಕೊಡುವುದರೊಂದಿಗೆ ತಪಸ್ಸಿಗೆ ಹಾಗೂ ಲೋಕದ ಹಿತಚಿಂತನೆಗಾಗಿ ಕರ್ತವ್ಯ ಮಾಡಿದವರು. ಎಲ್ಲದಕ್ಕಿಂತ ವಿಶೇಷವಾಗಿ ಆರೋಗ್ಯದಲ್ಲಿ ಮತ್ತು ಆಹಾರದಲ್ಲಿ ಸರಿಯಾಗಿ ಇರಲಿಕ್ಕೆ ವಿಶೇಷವಾದಂಥ 2 ಪ್ರಧಾನವಾದಂಥ ಕರ್ತವ್ಯಗಳನ್ನು ಹೇಳಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಗೋಸೇವೆ. ಬಹುಶಃ ಗೋವನ್ನು ದೇವರು ಅವರು ನಮ್ಮನ್ನು ಆ ಧಾರ್ಮಿಕ ಚಿಂತನೆಯಲ್ಲಿ ಆರಾಧನೆ ಮಾಡುವುದರೊಂದಿಗೆ ಗೋವು ಮನೆಯಲ್ಲಿ ಹತ್ತಿರ ಇದ್ದಾಗ ಗೋವು ನಾವು ಉಚ್ಛ್ವಾಸ ಮಾಡಿದಂತಹ ಗಾಳಿಯನ್ನು ಸ್ವೀಕರಿಸಿ ನಮಗೆ ಸರಿಯಾದ ಆಮ್ಲಜನಕವನ್ನು ಕೊಟ್ಟು ನಮ್ಮ ದೇಹವನ್ನು ರಕ್ಷಣೆ ಮಾಡಲಿಕ್ಕೆ ಅದು ಬಹಳಷ್ಟು ಉಪಕಾರಿ. ಹಾಗೂ ಅದರೆಲ್ಲ ಸೊತ್ತುಗಳು ವಿಶೇಷವಾದಂತಹ ಎಲ್ಲ ರೀತಿಯಲ್ಲಿಯೂ ನಮಗೆ ಆರೋಗ್ಯವನ್ನು ಕೊಡುವಂತಹ, ನಮಗೆ ದೇಹದ ಆರೋಗ್ಯಕ್ಕೆ ಬೇಕಾದಂತಹ ಬಹುಶಃ ಪಂಚಾಮೃತಕ್ಕೆ ಬೇಕಾದಂತಹ ಸೊತ್ತು ಅದರ ಹಿಂದಿನ ಹೇಳ್ತಾರೆ. ಪುಣ್ಯಾಹದಲ್ಲಿ ಪಂಚಗವ್ಯ ಅಂತ ಮಾಡ್ತಾರೆ. ಆ ಪಂಚಗವ್ಯಕ್ಕೆ ಹಾಕುವುದು ಗೋವಿನ 5 ಸೊತ್ತುಗಳನ್ನೇ. ಅದು ಯಾಕೆಂತ ಹೇಳಿದರೆ ಶುದ್ಧಿಗೋಸ್ಕರ, ದೈಹಿಕವಾಗಿ ಆಂತರಿಕವಾಗಿ ಏನು ದೋಷ ಇದ್ದರೂ ಅದು ಸಂಪೂರ್ಣ ಪರಿಹಾರ ಆಗಲಿಕ್ಕೆ ಗೋ ಆ ರೀತಿಯಲ್ಲಿ ನಮ್ಮನ್ನು ಸಂರಕ್ಷಣೆ ಮಾಡಿದರೆ ಬಹುಶಃ ನಾವು ಈಗ ಈಗಿನ ಕಾಲದ ಬಹುಶಃ ಅದನ್ನು ದೂರಲಿಕ್ಕೆ ಸಾಧ್ಯ ಇಲ್ಲ. ಕಾಲ ಪರಿಸ್ಥಿತಿ ಈಗಿನ ಕಾಲದಲ್ಲಿ ನಮಗೆ ಸಿಗುವಂಥ ಆಹಾರಗಳೆಲ್ಲ ಪೂರ್ಣ ವಿಶ್ವಪೂರಿತಗಳು. ಒಬ್ಬ ಕೃಷಿಕನಿಗೊಂದು ಸನ್ಮಾನ ಮಾಡಲಿಕ್ಕೆ ಒಂದು ಕಾರ್ಯಕ್ರಮದಲ್ಲಿ ಹೋದಾಗ ಅಲ್ಲಿ ಇದ್ದಂಥ ಒಬ್ಬರು ತಹಶೀಲ್ದಾರರು, ಅವರು ಮುಸ್ಲಿಂ ಬಂದು ಅವರು ಕಡೆಗೆ ನನ್ನ ಹತ್ರ ಬಂದು ಮಾತಾಡಿದರು. ಈ ಕೃಷಿ ಹೌದು, ನಾವು ಕೃಷಿಗೆ ಸಹಕಾರ ಮಾಡೋದು, ಹೊಸ ರಸಗೊಬ್ಬರಗಳನ್ನೆಲ್ಲ ಹಾಕಿ ಬೆಳೆ ಬೆಳೆಸಿ ಅಂತ ಪ್ರೋತ್ಸಾಹ ಮಾಡೋದು ಎಲ್ಲವೂ ಹೌದು. ಆದರೆ ಅದನ್ನು ತಿನ್ನಂತಹ ನಾವೆಲ್ಲ ಈಗ ಇಷ್ಟಾದರಿದ್ದೇವೆ. ನಮ್ಮ ಮಕ್ಕಳ ವಿಷಯದಲ್ಲಿ ಚಿಂತನೆ ಮಾಡಿ ಆ ಮಕ್ಕಳು ಹೇಗಿರ್ಬೋದು, ವಿಷಪೂರಿತವಾದ ದೇಹದಿಂದ ನಮ್ಮ ಹಿರಿಯ ಮುಂದಿನ ಜನಾಂಗ ಯಾವ ರೀತಿ ಇರ್ಬೋದು. ಕಲ್ಕೂರು ಹೇಳಿದಾಗ 55 ಖಾಲಿ ಅಂತ ಹೇಳಿದಾಗೆ ಯಾವ ರೀತಿ ಇರ್ಬೋದು ಅಂತ. ಆದ್ದರಿಂದ ಬಹುಶಃ ಇಂತಹ ಕಾರ್ಯಕ್ರಮ ಅತ್ಯವಶ್ಯ. ನಾವೆಲ್ಲರೂ ಸಾಧನೆ ಮಾಡಬೇಕು. ಒಂದು ಸಣ್ಣ ಜಾಗದಲ್ಲಿ ಬಹುಶಃ ಈಗಿನ ನಮ್ಮ ಮನೆ ಟಡಿಸಿನ ಮನೆ ಕಟ್ಟಿದ ಟಡಿಸಿನ ಮಾಡಿಯಲ್ಲಿಯೂ ತೋಟ ಮಾಡ್ಬೋದು. ಮನೆಯಲ್ಲಿ ಒಂದು ದನವನ್ನು ಸಾಕಬೇಕು. ದನ ಸಾಕಿ ದನಗದ ಗೊಬ್ಬರ ಸಗಣಿಯೇ ವಿಶೇಷವಾದಂಥ ಗೊಬ್ಬರವಾಗ್ತದೆ. ಸಾವಯವ ಕೃಷಿ ಅಂತ ಹೇಳಿ ಬೇರೆ ಬೇರೆ ಬಹುಶಃ ಪೇಪರಲ್ಲಿ ನೋಡಿದರೆ ಒಂದು ದಿನ ನೋಡ್ತಾ ಇದ್ದೇವೆ. ಆಧುನಿಕ ಆಹಾರಕ್ಕೆ ಬೇಕಾದ ನಮಗೆ ದೇಹಕ್ಕೆ ಸಾಮಗ್ರಿಗೆ, ಊಟ ಸಾಮಗ್ರಿಗೆ ನಿನ್ನೆ ದಿನ ಪೇಪರ್ ನೋಡೋದು ಒಂದು ತುಪ್ಪ ಅಂತೇಳಿ ಕೊಡುವುದೇ ಯಾವುದೇ ಬೇರೆ ಸೊತ್ತುವುದೆಲ್ಲ. ಯಾಕಂತ ಹೇಳಿದರೆ ಎಲ್ಲ ಬಹುಶಃ ಮನುಷ್ಯನ ಬದುಕಿನ ಚಿಂತನೆ ಮಾಡೋದಿಲ್ಲ, ವ್ಯಾಪಾರದ ಚಿಂತನೆ ಮಾತ್ರ ಮಾಡ್ತಾರೆ. ಅಂಥದ್ದೆಲ್ಲ ಆಗಿ ಅದನ್ನು ಉಪಯೋಗ ಮಾಡಿ ನಮ್ಮ ದೇಹವನ್ನು ಪೂರ್ತಿ ಹಾಳು ಮಾಡುವುದಕ್ಕಿಂತ ನಮ್ಮ ಧಾರ್ಮಿಕ ಚಿಂತನೆಯಲ್ಲಿ ಹೇಳಿದಂತೆ ಧಾರ್ಮಿಕತೆಯಲ್ಲಿ ಮನೆಯಲ್ಲಿ ಒಂದು ದನ ಸಾಕಿ ದನದೊಂದಿಗೆ ಮನೆಯ ಮಹಡಿಯಲ್ಲಿ ಆಗ್ಬೋದು, ಕೆಳಗೂ ಆಗ್ಬೋದು, ನಮಗೆ ಬೇಕಾದಂತಹ ಈ ದನದ ಸಗಣಿದ ಗೊಬ್ಬರದಿಂದ ಗೊಬ್ಬರ ಮಾಡಿ ಸಾವಯವ ಕೃಷಿಯ ರೀತಿಯಲ್ಲಿ ಮನೆಯ ಮಾಡಿಯಲ್ಲೇ ನಮಗೆ ಬೇಕಾದಂತಹ ತರಕಾರಿಗಳನ್ನು ನಾವು ಮಾಡಿ ಅದನ್ನು ಸೇವಿಸಿ ಆ ಮುಖೇನ ಧಾರ್ಮಿಕ ಚಿಂತನೆ ಅಡಿಯಲ್ಲಿ ನಾವು ನಡೆದಾಗ ನಾವು ಆರೋಗ್ಯವಂತರಾಗಿ ಸಾಯುವ ತನಕ ಆರೋಗ್ಯವಂತರಾಗಿ ಮಾಡ್ಬೋದು ಎಂಬುದನ್ನು ಬಹುಶಃ ಸ್ಪಷ್ಟವಾಗಿ ಚಂದ ಮಾಡಿ ಕಲ್ಕೂರವರು ಹೇಳಿದ್ದಾರೆ. ಆದ್ದರಿಂದ ಅಂತಹ ಸಾಧನೆ ನಾವೆಲ್ಲ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಈ ಕಾರ್ಯಕ್ರಮಗಳೆಲ್ಲ ಅದಕ್ಕೆ ಪೂರಕವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ಇಂಥ ಒಳ್ಳೆಯ ಕಾರ್ಯಕ್ರಮ ಅಲ್ಲಿಂದ ಇಲ್ಲಿ ಎಲ್ಲ ಕಡೆಯಲ್ಲೂ ನಡೆದು
ಧಾರ್ಮಿಕ ಚಿಂತನೆಯಲ್ಲಿ ನಮಗೆ ಪ್ರಧಾನವಾಗಿ ಆರೋಗ್ಯಕ್ಕೆ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ. ಬಹುಶಃ ನಾವು ಏಕಾದಶಿ ಉಪವಾಸ ಮಾಡೋದಿದ್ದರೂ ಅಲ್ಲ, ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡುವುದಿದ್ದರೂ, ಉಷಕಾಲದಲ್ಲಿ ಎದ್ದು ನಾವು ಪೂಜೆ ಪುರಸ್ಕಾರ ಮಾಡಿದ್ದು, ಜಪ ಪೂಜೆ ಎಲ್ಲ ಇದು ಆರೋಗ್ಯಕ್ಕೆ ಪೂರಕ. ಬಹುಶಃ ಆರೋಗ್ಯಕ್ಕೆ ಪೂರಕವಾದ ಒಂದು ಯೋಗ ಈಗ ಜಗತ್ತು ಸಿದ್ಧವಾಗಿ ಅದಕ್ಕೆ ಆರೋಗ್ಯಕ್ಕೆ ಪೂರಕವಾಗಿ ಇವತ್ತು ವಿಶ್ವವೇ ಒಪ್ಪಿ ವಿಶ್ವ ರೀತಿಯಲ್ಲಿ ನಡೀತಾ ಇದೆ. ಅದರಿಂದ ನಮ್ಮ ಧಾರ್ಮಿಕ ಚಿಂತನೆ ಯಾವುದು ಕೊಟ್ಟಲ್ಲ, ನಾವು ಅದನ್ನು ಸರಿಯಾಗಿ ತಿಳಿಯದೇ ಇದ್ದರಿಂದ ನಾವು ಅದನ್ನು ಗುಡ್ಡು ಅಂತ ಹೇಳ್ತೇವೆ. ಅದು ಖಂಡಿತ ಗೊಡ್ಡಲ್ಲ. ಅದಕ್ಕೆ ಸರಿಯಾಗಿ ನಡೆಯುವಂಥ ಪ್ರಯತ್ನ ನಾವು ಮಾಡೋಣ. ಆ ಮುಖೇನ ನಾವು ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಪಡುವಂತಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ಈ ಕಾರ್ಯಕ್ರಮಗಳೆಲ್ಲ ಅದಕ್ಕೆ ಪೂರಕವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ದೇವರಿಗೆ ಅರ್ಪಿಸ್ತೇನೆ. ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಂಥ ಪರಂ ಪೂಜ್ಯ ಕಾಸರಗೋಡು ಎಡನೂರು ಸಂಸ್ಥಾನದ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರಿಂದ ಆಶೀರ್ವಾದವಾಗಿ ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅತ್ಯಂತ ಬಾಲಂ ಅತಸಿ ಕುಸುಮ ಪ್ರಕಾಶಂ ದಿಗ್ವಾಸರಂ ಕನಕಭೂಷಣಭೂಷಿತಾಂಗಂ ವಿಸೃಸ್ತಕೇಶಂ ಅರುಣಾಧರಂ ಮಾಯತಾಕ್ಷಂ ಕೃಷ್ಣಂ ಸ್ಮರಾಮ್ಯ ಮನಸಾ ನವನೀತಹಸ್ತಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಕಲ್ಕೂರ ಪ್ರತಿಷ್ಠಾನ ಮಂಗಳೂರು ಇದರ ಆಭಿಮುಖ್ಯದಲ್ಲಿ ಸಾವಯವ ಕೃಷಿಕ ಗ್ರಾಹಕ ಬಳಕ ಇದರ ಸಹಯೋಗದೊಂದಿಗೆ ಇವತ್ತು ಪ್ರದೀಪ್ ಕಲ್ಕೂರ್ ಅವರ ನಿವಾಸದ ಈ ಆವರಣದಲ್ಲಿ ಹಲಸು ಮಾವು ಮೇಳ ನಡೀತಾ ಇರೋದು ಖಂಡಿತವಾಗಿ ನಮಗೊಂದು ಸಂತೋಷದ ವಿಷಯ. ಈಗಾಗಲೇ ಇದರ ಸಾರಥ್ಯವನ್ನು ವಹಿಸಿದಂತಹ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರ ಪ್ರಾಸ್ತಾವಿಕ ನುಡಿಗಳಲ್ಲಿ ಇದರ ಮಹತ್ವವನ್ನು ಅವರು ತಿಳಿಸಿದರು. ಶ್ರೀ ಕಲ್ಕೂರ್ ಅವರು ಒಂದಲ್ಲ ಒಂದು ರೀತಿಯಲ್ಲಿ ಮಂಗಳೂರಿನಲ್ಲಿ ಸಂಸ್ಕೃತಿ ಪರವಾದಂತಹ ಜನಪರವಾದಂಥ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬಂದದ್ದನ್ನು ನಾವು ನೋಡ್ತಾ ಬಂದಿದ್ದೇವೆ. ಇವತ್ತು ಬಹಳಷ್ಟು ಮುಖ್ಯವಾಗಿ ಇಂತಹ ಒಂದು ಹಲಸು ಮಾವು ಮೇಳ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಅವರು ಹೇಳಿದ ಹಾಗೆ ಸಾವಯವ ಕೃಷಿಯ ಮೂಲಕ ಬಹಳಷ್ಟು ಆಹಾರಗಳನ್ನು ನಾವು ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಬಳಕೆ ಮಾಡುವಂಥ ಅವಕಾಶಗಳು ನಮಗಿದ್ದರೂ ಕೂಡ ಇವತ್ತು ವಿಷ ಮುಕ್ತ ಆಹಾರವನ್ನು ಸೇರಿಸುವ ಬದಲಿಗೆ ವಿಷಯುಕ್ತ ಆಹಾರವನ್ನು ನಾವು ಸೇರಿಸ್ತಾ ಇದ್ದೇವೆ. ಹಲಸು ಅನ್ನೋದು ಒಂದು ಅರ್ಥದಲ್ಲಿ ಬಡವರ ಆಹಾರ. ಇವತ್ತು ಪ್ರಕೃತಿ ನಮಗೆ ಸ್ವಾವಲಂಬಿಗಳಾಗಿ ಬದುಕಲಿಕ್ಕಿರುವಂತಹ ಬಹಳಷ್ಟು ಮಾರ್ಗಗಳನ್ನು ನಮಗೆ ಹೇಳಿಕೊಟ್ಟಿದೆ. ಅದು ನಮ್ಮ ಆಹಾರ ಇರ್ಬೋದು ಅಥವಾ ನಮ್ಮ ಜೀವನ ಪದ್ಧತಿ ಇರ್ಬೋದು. ಕೃಷಿಯ ಮೂಲಕ ನಾವು ಸ್ವಾವಲಂಬಿಗಳಾಗಿ ಅಭಿಮಾನದಿಂದ ಬದುಕುವಂಥ ಒಂದು ವ್ಯವಸ್ಥೆ ಇದೆ. ಆದರೆ ದುರದೃಷ್ಟ ಅನ್ನೋ ರೀತಿಯಲ್ಲಿ ನಾವು ಈಗ ಕೃಷಿಯಿಂದ ನಾವು ವಿಮುಖರಾಗ್ತಾ ಇದ್ದೇವೆ. ಮತ್ತು ಏನು ನಮ್ಮ ಹಿರಿಯರು ತೋರಿಸಿಕೊಂಡಂತಹ ನಮ್ಮ ಆಹಾರ ಪದ್ಧತಿಗಳಿವೆ, ಅದರಿಂದ ಕೂಡ ನಾವು ಇವತ್ತು ವಿಮುಖರಾಗ್ತಾ ಇದ್ದೇವೆ. ಹಿಂದೆ ನಾವು ಕೃಷಿ ಆಧಾರಿತ ಆಹಾರ ಪದ್ಧತಿಯನ್ನು ನಾವು ರೂಢಿಸಿಕೊಂಡು ಬಂದವರು ಮತ್ತು ನಾವು ನಮ್ಮ ಆರೋಗ್ಯವನ್ನು ಕೂಡ ಅಷ್ಟೇ ಸದೃಢವಾಗಿ ಕಾಪಾಡಿಕೊಂಡು ಬಹಳಷ್ಟು ವರ್ಷಗಳ ಕಾಲ ನಾವು ಜೀವಿಸುವಂತಹ ವ್ಯವಸ್ಥೆಯನ್ನು ನಮ್ಮ ಸಮಾಜದಲ್ಲಿ ನಾವು ಕಂಡವರು. ಆದರೆ ಇವತ್ತು ಅದೇ ಪ್ರಕೃತಿಯ ವಿರುದ್ಧವಾಗಿ ನಾವು ಹೋಗ್ತಾ ಇದ್ದೇವೆ. ನಮ್ಮ ದೇಹ ನಮ್ಮ ಆಯುಸ್ಸಿನ ವಿರುದ್ಧವಾಗಿ ಇವತ್ತು ಹೋಗ್ತಾ ಇದೆ. ಆ ಕಾರಣದಿಂದ ಗುಜ್ಜೆ ಇರುವಲ್ಲಿ ಇವತ್ತು ಪಿಜ್ಜಾ ಬಂದಿದೆ, ಮಾವು ಇರುವಲ್ಲಿ ಇವತ್ತು ಮಾವು ಇರುವಲ್ಲಿ ಇವತ್ತು ಪಾವು ಬಂದಿದೆ. ಇವತ್ತಿನ ಯುವ ಜನಾಂಗ ಎಲ್ಲ ಈ ರೀತಿಯ ಏನು ಆಹಾರ ಪದ್ಧತಿಗಳಿವೆ ಆ ಕಡೆಗೆ ಇವತ್ತು ಮುಖ ಮಾಡ್ತಾ ಇರೋದು ಖಂಡಿತವಾಗಿಯೂ ಅನಾರೋಗ್ಯಗಳು ನಮ್ಮ ಸಮಾಜದಲ್ಲಿ ಹೆಚ್ಚುತ್ತಾ ಇರುವಂತಹ ಒಂದು ಪರಿಸ್ಥಿತಿಗೆ ಅದು ಮೂಲ ಕಾರಣ. ಹಾಗಿರುವಾಗ ಇವತ್ತಿನ ಈ ಸಂದರ್ಭದಲ್ಲಿ ಇಂತಹ ಹಲಸು ಮಾವು ಮೇಳ ಮತ್ತು ಇನ್ನಿತರ ನಮ್ಮ ಸಾವಯವ ಸಂಬಂಧಿತವಾದಂತಹ ಕೃಷಿಗಳ ಕುರಿತಾದಂಥ ಒಂದು ಅರಿವನ್ನು ಜನರಿಗೆ ನೀಡುವಂಥ ಇಂತಹ ಕಾರ್ಯಕ್ರಮಗಳು ಖಂಡಿತವಾಗಿಯೂ ಅದು ಬಹಳ ಪ್ರಸ್ತುತವಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು ಇಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು
ಖಂಡಿತವಾಗಿಯೂ ಎಲ್ಲರ ಒಂದು ಪ್ರೀತಿಗೆ ಪಾತ್ರರಾಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಇದರ ಉದ್ಘಾಟನೆಯನ್ನು ಶ್ರೀಮತಿ ಆರೂರು ಲಕ್ಷ್ಮೀರಾವ್ ಅವರನ್ನು ನೆರವೇರಿಸಿದ್ದಾರೆ. ಆರೂರು ಕೃಷ್ಣಮೂರ್ತಿ ರಾಯರವರು ನಮ್ಮ ಗುರುಗಳಾದಂಥ ಕೇಶವಾನಂದ ಭಾರತಿ ಶ್ರೀಪಾದಂಗಳವರ ಅತ್ಯಂತ ಆತ್ಮೀಯ ಬಳಗದಲ್ಲಿ ಅವರೊಬ್ಬರು. ನಮ್ಮ ಎಳೆಯಲ್ಲಿ ಅವರನ್ನು ನೋಡಿದಂತಹ ನೆನಪು ಮತ್ತು ಆರೂರು ಲಕ್ಷ್ಮೀರಾವ್ ಅವರನ್ನು ನೋಡಿದಂಥ ನೆನಪು ಇವತ್ತಿಗೂ ನಮಗೆ ಅದು ನಮ್ಮ ಮನಸ್ಸಿನಲ್ಲಿ ಸದಾ ಇದೆ. ಅವರು ಕೂಡ ಈ ಸಂದರ್ಭದಲ್ಲಿ ಇಲ್ಲಿ ಬಂದಿದ್ದಾರೆ. ಅವರನ್ನು ನೋಡಿ ಬಹಳಷ್ಟು ಸಂತೋಷವಾಗಿದೆ. ನಮ್ಮವರೇ ಆದಂಥ, ನಮ್ಮ ಮಠದವರೇ ಆದಂಥ ಶ್ರೀ ವೆಂಕಟರಮಣ ಪೋತಿಯವರು ಉಪಸ್ಥಿತರಿದ್ದಾರೆ. ಕಟೀಲಿನ ಆನುವಂಶಿಕ ಅರ್ಚಕರಾದಂಥ ಶ್ರೀ ಲಕ್ಷ್ಮೀನಾರಾಯಣ ಆಸರಣ್ಣವರು, ಶರಭು ರಾಮಕೃಷ್ಣ ಶಾಸ್ತ್ರಿಗಳು, ರಾಘವೇಂದ್ರ ಶಾಸ್ತ್ರಿಗಳು, ಡಾಕ್ಟರ್ ಜೀವರಾಜ ಸೊರಕೆಯವರು, ವಿಶ್ವ ಹಿಂದೂ ಪರಿಷತ್ತಿನ ಶ್ರೀ ಕೃಷ್ಣಮೂರ್ತಿ ಪುರಾಣಿಕರು, ಪ್ರೆಸ್ ಕ್ಲಬ್ ಅಧ್ಯಕ್ಷರು, ಇವತ್ತು ಇದರ ಕುರಿತು ಮಾಹಿತಿಯನ್ನು ನೀಡುವಂಥ ಶ್ರೀಪಟ್ರೆಯವರು, ಡಾಕ್ಟರ್ ಮುರಳೀಧರ ಯಡಿಯಾಳವರು ಮತ್ತು ಎಲ್ಲ ಆತ್ಮೀಯರು, ಪ್ರದೀಪ್ ಕುಮಾರ್ ಕಲ್ಕೂರವರ ಆತ್ಮೀಯ ಬಳಗದವರು ಇಲ್ಲಿ ಬಂದು ಸೇರಿದ್ದೀರಾ. ನಮಗೆಲ್ಲರಿಗೂ ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿಯ ಆಯುರ ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ಇವತ್ತು ಉದ್ಘಾಟನೆಗೊಂಡಂತಹ ಪ್ರಾರಂಭಗೊಂಡಂತಹ ಈ ಹಲಸು ಮಾವು ಮೇಳ ಯಶಸ್ವಿಯಾಗಲಿ, ಇದರ ಉಪಯೋಗ ಬಹಳಷ್ಟು ಸಮಾಜಕ್ಕೆ ಆಗಲಿ ಅನ್ನೋದಾಗಿ ನಮ್ಮ ಆಶಯವನ್ನು ವ್ಯಕ್ತಪಡಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮ ಜೊತೆ ಹಿರಿಯರಾದಂಥ ಆರೂರು ಲಕ್ಷ್ಮೀರಾವ್ ಇದ್ದಾರೆ. ಅವರಿಂದ 2 ಶುಭ ಸಂಶಯ ನುಡಿಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಕಲ್ಕೂರವರಿಗೆ ನಿಮಗೆಲ್ಲ ನನ್ನ ಅಭಿನಂದನೆಗಳು. ನಾನೀಗ ಮಾತಾಡಿದರೆ ಒಳ್ಳೆ ಬಾದಾಮಿ ಕೇಸರಿ ಹಾಲು ಕುಡಿದು ಬರೀ ಕೈ ಬೇವು ರಸ ಕುಡಿದಾಗ ಆದೀತು. ಆದರೂ ಸಭಾ ಕಾರ್ಯಕ್ರಮದಂತೆ 2 ಮಾತುಗಳು ನಾನು ಹೇಳಬೇಕು. ಇನ್ನು ಪ್ರದೀಪ್ ಕುಮಾರ್ ಕಲ್ಕೂರ ವಿಷಯ ಹೇಳೋದು ಅಂತಾದರೆ ನನಗೆ ಏನು ಹೇಳೋದು ಅಂತಲೇ ಗೊತ್ತಿಲ್ಲ. ಒಳ್ಳೆಯ ಮುತ್ತಿನ ಸರಮಾಲದಂತೆ ಅವರ ಕಾರ್ಯಕ್ರಮ. ಈಗ ಕೃಷಿ ಮೇಳ, ಇದರಲ್ಲಿ ಮಂಜುನಾಥ ದೇವಸ್ಥಾನದಲ್ಲಿ ಅಷ್ಟಮಿಗೆ ಕೃಷ್ಣವೇಷ, 1-2 ಸಾಹಿತ್ಯ ಪರಿಷತ್ತು, 1-2 ಏನನ್ನು ಹೇಳೋದು, ಏನನ್ನು ಹೇಳಲಿಕ್ಕೂ ಸಾಧ್ಯ ಇಲ್ಲ. ಅವರು ಹೇಗಂತ ಹೇಳಿದರೆ, ಪ್ರಕೃತಿ ವಿಕೃತಿ ಸಂಸ್ಕೃತಿ. ಪ್ರಕೃತಿ ಅಂತ ಹೇಳಿದರೆ ಏನಾದರೂ ಬಂದರೆ ಬಂದ್ಯ ಕೂತ್ಕೊ ಅಂತ ಹೇಳೋದು. ವಿಕೃತಿ ಅಂತ ಹೇಳಿದರೆ ನೋಡೋದು, ನೆಗಾಡೋದು, ಮಾತಾಡೋದು. ಸಂಸ್ಕೃತಿ ಅಂತ ಹೇಳಿದರೆ ಬಂದು ಕರೆದು ನೀವು ಊಟ ಮಾಡಿದ್ರ್ಯಾ, ಕೂತ್ಕೊಳ್ಳಿ, ರೆಡಿ ಉಂಟು, ಊಟ ಮಾಡಿ ಹೋಗಿ. ಆ ಸಂಸ್ಕೃತಿ ನಮ್ಮ ಪ್ರದೀಪ್ ಕುಮಾರ್ ಕಲ್ಕೂರಲ್ಲಿ ಉಂಟು. ಅವರು ನಮ್ಮ ಮನೆ ಬಂದು ನಾನು ಬರಲೇಬೇಕು ಹೇಳಿ, ನನಗೆ 93 ವರ್ಷ, ಬರುವ ಪ್ರಾಯ ಇಲ್ಲ, ನಡಿಲಿಕ್ಕಾಗೋದಿಲ್ಲ, ಬಿದ್ದು ಹೋಗೋ ಹಣ್ಣೆಲೆ. ಆದರೂ ಅವರು ಹೇಳಿದ್ದಕ್ಕೋಸ್ಕರ ನಾನು ಅವರ ಮಾತಿಗೆ, ನನ್ನ ಮೊಮ್ಮಗ ಬೇರೆ ಅಲ್ಲ, ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ನಾನು ಎಲ್ಲಿಗೂ ಹೋಗೋದಿಲ್ಲ, ಹಾಗಾಗಿ ಬಂದೆ. ಮತ್ತು ಅವರು ಮಾಡಿದ ಕೆಲಸವನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಊರಿಗೆ ಅಷ್ಟು ಪ್ರಸಿದ್ಧಿ ಪಡೆದವರು. ಆಮೇಲೆ ನಾನು ಸಿರಿತೋಟಗಾರರ ಸಂಘದಲ್ಲಿ ಅಧ್ಯಕ್ಷರಾಗಿದ್ದೆ. ಹಾಗಾಗಿ ಸುಮಾರು ಫ್ಲವರ್ ಶೋ ಎಲ್ಲ ಮಾಡಿದ್ದೇನೆ. ಹಾಗಾಗಿ ಅದಕ್ಕೋಸ್ಕರ ಬರಲೇಬೇಕು ಹೇಳಿದರು. ಆ ಅಭಿಮಾನದಿಂದ ನಾನು ಬಂದದ್ದು. ಇವತ್ತು ಇವರಿಗೆ, ಮಹಿಳೆಯರಿಗೆ ಇದೆಲ್ಲ ಮಾಡುವಂಥ ಪ್ರೋತ್ಸಾಹವನ್ನು ಇವರು ಕೊಟ್ಟಿದ್ದಾರೆ. ನಿಜವಾಗಿದ್ದು ಅಭಿನಂದಿಸತಕ್ಕದ್ದೇ. ಯಾಕಂದರೆ ನಿಮಗೆ ಗೊತ್ತಿದ್ದ ಹಾಗೆ ಈಗ ಎಲ್ಲ ಮಹಿಳೆಯರು ಬೆಳಿಗ್ಗೆ ಎದ್ದು ತಿರುಗೋದು, ಮೊಬೈಲ್ ಮಾತಾಡೋದು, ಮತ್ತೊಂದು ಇನ್ನೊಂದು ಏನೂ ಇಲ್ಲ. ಆ ಮಕ್ಕಳಿಗೂ ಸಂಸ್ಕೃತಿ ಇಲ್ಲ. ಮಕ್ಕಳಿಗೆ ಸಂಸ್ಕೃತಿ ಕೊಡಬೇಕಾದ್ರೆ ಮಾತಿರೋದನ್ನು ಮುಂಚೆ ಗಮನಿಸಬೇಕು. ಅವರಿಗೆ ಇದ್ರಲ್ವ ಮಕ್ಕಳಿಗೆ ಕಲಿಸಿಕೊಡೋದು. ಹಾಗಾಗಿ ನಾನು ಏನು ಹೇಳೋದು ಹೇಳಿದರೆ, ನಮ್ಮ ಮಕ್ಕಳಿಗೆ ಅವರು ಬೆಳಗ್ಗೆ ಎದ್ದು ಮೊಬೈಲು, ಅದು ಇದು ಪಿಜ್ಜಾ ಬರ್ಗರು ಅದು ತಿನ್ನೋದಕ್ಕಿಂತ ಮಕ್ಕಳಿಗೆ ಆ ಸಂಸ್ಕೃತಿಯನ್ನು ತಾಯಂದರು ಹೇಳಿಕೊಡಬೇಕು. ಮತ್ತು ಈ ಸಾವಯವ ಕೃಷಿ ವಿಷಯದಲ್ಲಿ ಗಿಡಗಳನ್ನು ಬೆಳೆಸಲಿಕ್ಕೆ ಏನೂ ಕಷ್ಟ ಇಲ್ಲ. ಹಾಳು ಹರಟೆಯಲ್ಲಿ ಸಮಯ ಕಳೆಯೋದ್ರ ಬದಲು ಈ ಗಿಡಗಳನ್ನೆಲ್ಲ ಮನೆಯಲ್ಲಿ
ಯಾವುದು ನಮ್ಮ ಇದು ಮದ್ದಿನ ಗಿಡ, ಆಮೇಲೆ ಮನೆಗೆ ಎಷ್ಟು ಬೇಕಾ ಅಷ್ಟೇ ತರಕಾರಿ ಗಿಡ ಚಟ್ಟಿಯಲ್ಲಿ ನಟ್ಟು ಎಲ್ಲ ಮಾಡ್ಬೋದು. ಅದಕ್ಕೆ ನಮ್ಮ ತೋಟಗಾರಿಕಾ ಸಂಘದಿಂದ ಒಳ್ಳೆ ಪ್ರೋತ್ಸಾಹ ಕೊಡ್ತಾರೆ. ಗ್ರೋ ಬ್ಯಾಗ್ನಲ್ಲಿ ಬೆಳೆಸ್ಬೋದು, ಮನೆಯಲ್ಲಿ ಜಾಗ ಇಲ್ಲದಿದ್ದರೆ ಟೆರೆಸ್ನಲ್ಲಿ ಬೆಳೆಸ್ಬೋದು, ಬಾಲ್ಕನಿಯಲ್ಲಿ ಬೆಳೆಸ್ಬೋದು. ಮನಸ್ಸಿದ್ರೆ ಮನೆಗೆ ಬೇಕಾದ ಎಲ್ಲ ತರಕಾರಿಗಳು ಮಾಡ್ಬೋದು. ಮಕ್ಕಳಿಗೂ ಅದನ್ನು ಕಲಿಸಿಕೊಡ್ಬೋದು. ಈ ಮೊಬೈಲ್ನ ಬದಲು ಒಳ್ಳೆ ಆರೋಗ್ಯಕರ ಮಕ್ಕಳು ಸಹ ಒಳ್ಳೆ ಆರೋಗ್ಯವಂತರಾಗಿ ಬೆಳೀತಾರೆ. ಮತ್ತು ಈಗ ನಮ್ಮ ಮಕ್ಕಳಿಗೆ ಒಂದು ಹಿರಿಯರಿಗೆ ನಮಸ್ಕಾರ ಮಾಡೋ ಸಂಸ್ಕೃತಿಯೂ ಇಲ್ಲ. ಹಿರಿಯರು ಇದ್ದಲ್ಲೋ ನಮಸ್ಕಾರ ಮಾಡೋದು. ಹಿರಿಯರು ಅನಾಥಾಶ್ರಮಕ್ಕಾಯಿತು, ಇಲ್ಲಾಂದರೆ ಬೇರೆ ಕೂತ್ಕೊಳ್ಳಿಕ್ಕಾಯಿತು. ದೊಡ್ಡ ಮಗಳಿದ್ದರೆ ಮಕ್ಕಳಿಗೆ ಅದನ್ನೆಲ್ಲ ಸಂಸ್ಕಾರ ಹೇಳಿಕೊಡ್ತಾರೆ. ಈಗಿನ ಮಕ್ಕಳಿಗೆ ಏನಾದರೂ ಇವರು ಹೇಳಿದಾಗೆ ಹೊಸಲು ಬರೆಯುವುದಾ, ಮತ್ತೊಂದ ಇನ್ನೊಂದ, ಯಾವುದ್ರ ಸಾರು ಊಟ ಮಾಡಿ ಹೇಳಿದರೆ ನೋ ಐ ವಾಂಟ್ ಪಿಟ್ಸಾ ಇಂಥದ್ದನ್ನು ಕಲಿಸಿದರೆ ಹೇಗಿರ್ತದೆ. ಆದ್ದರಿಂದ ಮಹಿಳೆಯರು ಜಾಗೃತರಾಗಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ, ಭಜನೆ, ತೋಟದಲ್ಲಿ ಕೆಲಸ ಮಾಡೋದು, ಆಗ ಅವರಿಗೆ ಸಹ ಆರೋಗ್ಯಕ್ಕೂ ಒಳ್ಳೆಯದು. ಇದನ್ನೆಲ್ಲ ಮಾಡಬೇಕು ಅಂತ ನಾನು ಈಗಿನ ತರಕಾರಿಗಳು ನಿಮಗೆ ಗೊತ್ತುಂಟು, ಎಲ್ಲ ವಿಷಮಯ, ನಮ್ಮ ದೇಹ ವಿಷಮಯ ಆಗಿದೆ. ಹಾಗಾಗಿ ಒಳ್ಳೆ ತರಕಾರಿ ಮನೆಗೆ ಎಷ್ಟು ಬೇಕಷ್ಟು ತರಕಾರಿಗಳನ್ನಾದರೂ ನಮ್ಮ ಮಹಿಳೆಯರು ಜಾಗೃತರಾಗಿ ಬೆಳೆಸಬೇಕು ಅಂತೇಳಿ ನಾನು ಎಲ್ಲರೂ ಕೇಳಿಕೊಳ್ತೇನೆ. ದಯಮಾಡಿ ನನ್ನ 2 ಮಾತುಗಳಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಪ್ರದೀಪ್ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಅವರು ಕಾರ್ಯಾಂಕುರದ ಒತ್ತಡದಿಂದ ಸಮಯ ಸರಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ನಮ್ಮೆಲ್ಲರನ್ನು ಆಶೀರ್ವದಿಸಿ ಈ ಕಾರ್ಯಕ್ರಮದಿಂದ ತೆರಳುತ್ತಾ ಇದ್ದಾರೆ. ಅವರಿಗೆ ಸಾಷ್ಟಾಂಗಪೂರ್ವಕ ವಂದನೆಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಪಡ್ರೆ ಅವರಿದ್ದಾರೆ. ಅವರ ನಾವೆಲ್ಲರೂ ಕೇಳುವ ವಿಷಮುಕ್ತ ಅನ್ನದ ಬಟ್ಟಲು ಎನ್ನುವಂಥ ಶೀರ್ಷಿಕೆಯಡಿ ಹಲವಾರು ಕಾರ್ಯಕ್ರಮಗಳಲ್ಲಿ ತನ್ನ ಸಂದೇಶವನ್ನು, ಜಾಗೃತಿಯನ್ನು, ಉಪನ್ಯಾಸವನ್ನು ನೀಡುವವರು ಶ್ರೀಯುತ ಪಡ್ರೆಯವರು. ಇಡೀ ಕೃಷಿಕ ಜಾಗೃತ ಆದಾಗ ಮಾತ್ರ ಈ ಸಮಾಜ ಜಾಗೃತ ಆಗ್ತದ ದೃಷ್ಟಿಯಿಂದ ಹಲವಾರು ಪ್ರತಿಷ್ಠಿತ ವೇದಿಕೆಗಳಲ್ಲಿ ತನ್ನ ಸಂದೇಶವನ್ನು ನೀಡುತ್ತಂಥ ಹಿರಿಯರಾದಂಥ ಶ್ರೀಯುತ ಪಡ್ರೆ ಅವರಿಂದ ಈಗ ಸಂದೇಶ. ಹಲಸು ಮತ್ತು ಸಾವಯವ ಎರಡೂ ದೂರದೃಷ್ಟಿಯ ಪ್ರತೀಕಗಳು. ಒಂದು ಸಾವಯವ, ಅದರಲ್ಲೂ ಅಪ್ಪಟ ಸಾವಯವ ಅಂತ ಬೇರೆ ಹೇಳಬೇಕಾಗ್ತದೆ. ಸಾವಯವ ನಾಳೆಯ ಬದುಕಿನ ಚಿಂತನೆಗೆ ಬೇಕಾದಂಥ ವಿಚಾರ, ಆರೋಗ್ಯದಾಯಕ. ಹಲಸು ನಾಳೆಯ ಅನ್ನಕ್ಕೆ, ಜೀವನಕ್ಕೆ ಬೇಕಾಗುವ ಒಂದು ಕೃಷಿ ಉತ್ಪನ್ನ. ಅದು ನಾಳೆಯ ಭರವಸೆ. ನಾಳೆಯ ಭರವಸೆ ಅಂತ ಹೇಳ್ತಿರೋದು ನಾನಲ್ಲ, ಹಲಸಿನ ಬಗ್ಗೆ ಅಧ್ಯಯನ ಮಾಡಿದ ವಿದೇಶಿಯರು, ಇಡೀ ಜಗತ್ತು ಇವತ್ತು ಹೇಳ್ತಾ ಇದೆ ಇದು ಭವಿಷ್ಯದ ಬೆಳೆ. ಯಾಕೆ ಭವಿಷ್ಯದ ಬೆಳೆ? ವರ್ತಮಾನದಲ್ಲಿ ನಾವು ಹಲಸನ್ನು ಅರ್ಥ ಮಾಡ್ಕೊಂಡಿಲ್ಲ. ಭವಿಷ್ಯದ ಬೆಳೆ ಅಂತ ಯಾಕೆ ಕರೀತಾರೆ? ಯಾಕಂದರೆ ಹವಾಮಾನ ಬದಲಾಗ್ತಾ ಇದೆ. ಕ್ಲೈಮೇಟ್ ಚೇಂಜ್ ಅಂತ ಆರಂಭದಲ್ಲಿ ಹೇಳುವಾಗ ಎಲ್ಲರೂ ನಗ್ತಾ ಇದ್ರು. ಈಗ ಹವಾಮಾನ ಬದಲಾಗಿದ್ದು ತೀರಾ ಜನಸಾಮಾನ್ಯನನ್ನು ಕೂಡ ತಟ್ತಾ ಇದೆ. ನಮ್ಮ ಎಲ್ಲ ಕೃಷಿ ಉತ್ಪನ್ನಗಳನ್ನು, ಜೀವನವನ್ನು, ಜನಜೀವನವನ್ನು ಹವಾಮಾನ ಬದಲಾವಣೆ ದೊಡ್ಡ ರೀತಿಯಲ್ಲಿ ಆವರಿಸಿದೆ. ಈ ಹವಾಮಾನ ವೈಪರೀತ್ಯ ಇದ್ದರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಜನ ಸಮುದಾಯಕ್ಕೆ ಬೇಕಾದ ಆಹಾರ ಕೊಡಬಲ್ಲ ಒಂದು ಬೆಳೆ ಅಂತ ಹೇಳಿದರೆ ಹಲಸಿಗೆ ಹತ್ತಿರ ಬರುವ ಬೆಳೆ ಬೇರೊಂದಿಲ್ಲ. ಮಾವು ನೋಡಿ, ಮಾವು ಬಹಳ ಸೂಕ್ಷ್ಮ, ಆರತಿ ಎತ್ತಿದ್ರೆ ಉಷ್ಣ ಅಂತ ಒಂದು ಗಾದೆ ಇದೆಯಲ್ಲ. ಈಗ ನಮ್ಮ ಅತ್ಯಂತ ದೊಡ್ಡ ಮಾವಿನ ಉತ್ಪಾದಕ ಪ್ರದೇಶ ಆಗಿರುವ ಅಲ್ಫಾನ್ಸೋ ಬೆಳೆಯುವ ಮಹಾರಾಷ್ಟ್ರದಲ್ಲಿ ದೇವಗಢ ಅಲ್ಫಾನ್ಸೋ, ರತ್ನಗಿರಿ ಅಲ್ಫಾನ್ಸೋ ಜಗತ್ಪ್ರಸಿದ್ಧ. ಅದು ಡಾಲರ್ ಅರ್ನರು. ಅಲ್ಲಿನ ರೈತರನ್ನು ಮಾತಾಡಿ ಕೇಳಿ, ಅವರಿಗೆ ಮಾವಿನ ಬಗ್ಗೆ ಭ್ರಮ ನಿರಸನ ಶುರುವಾಗಿದೆ. ಮಾವಿನ ಬೆಲೆ ಬಗ್ಗೆ ಅಲ್ಲ, ಉತ್ಪಾದನೆ ಬಗ್ಗೆ. ಇಷ್ಟೊಂದು ಏರಿಳಿತ ಆಗ್ತಾ ಇದೆ. ಇವತ್ತು ನೀವು ಕೊಂಕಣ್ನಲ್ಲಿ ಹೋಗಿ ನೋಡಿದರೆ ಮಾವು
ಬೆಳೆಯುವ ರೈತರು ಬಿದಿರು ಬೆಳೆಸುವ ಕಡೆಗೆ ಮುಖ ಮಾಡಿದ್ದಾರೆ. ಯಾಕೆಂದರೆ ಬಿದಿರು ಕೈ ಬಿಡೋದಿಲ್ಲ, ಮಾವಿಗೆ ಬೇಕಾದಷ್ಟು ಉಪಚಾರ ಬೇಕಾಗಿಲ್ಲ. ಕ್ಲೈಮೇಟ್ ಚೇಂಜಿಂದಾಗಿ ಬೆಳೆಯಲ್ಲಿ ಏರುಪೇರು ಎಷ್ಟಾಗ್ತಾ ಇದೆ ಅಂತ ನೋಡಿಬಿಟ್ರೆ ಅಗಾಧವಾಗಿ ಆಗ್ತಾ ಇದೆ. ಯಾರಾದರೂ ಕೇಳಿ, ಹಿರಿಯರನ್ನು ಕೇಳಿ, ಹಲಸು ಬೆಳೆಯಲ್ಲೂ ಏರುಪೇರಾಗತ್ತೆ, ಋತುಮಾನದಲ್ಲಿ ಏರುಪೇರಾಗತ್ತೆ. ಆದರೆ ಹಲಸಿನ ಬೆಳೆ ತೀರಾ ಕುಸಿತ ಆಗಿದ್ದು ಯಾರೂ ಕೇಳಿಲ್ಲ. ಈ ವರ್ಷ ಬೆಳೆ ಹಿಂದೆ ಮುಂದೆ ಆಗ್ತದೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ಜಗತ್ತಿನಲ್ಲಿ ಒಟ್ಟಾರೆ ಚಿತ್ರ ತೆಗೆದು ನೋಡಿದರೆ ವೆಗಾನ್ ಅಂತ ಒಂದು ಆಂದೋಲನ ಇದೆ. ಪ್ರಾಣಿಜನ್ಯ ಯಾವುದೇ ಉತ್ಪನ್ನಗಳನ್ನು ಅವರು ತಿನ್ನೋದಿಲ್ಲ, ವೆಗಾನ್ ಮೂಮೆಂಟು. ಈ ವೆಗಾನ್ ಮೂಮೆಂಟ್ನವರಿಗೆ ಹಲಸು ಎಷ್ಟು ಅಪ್ಯಾಯಮಾನ ಆಗಿದೆ ಅಂತ ಹೇಳಿದರೆ, ಅಲ್ಲಿ ಹುಟ್ಟಿರುವ ಆಸಕ್ತಿಯಿಂದ ಇಲ್ಲಿಯ ಎಕ್ಸ್ಪೋರ್ಟ್ರುಗಳು ನಮ್ಮನ್ನು ಸಂಪರ್ಕ ಮಾಡ್ತಾ ಇದ್ದಾರೆ. ಗುಜ್ಜೆ ಬೇಕಿತ್ತು, ಅದು ಹೇಗೆ ಬೇಕಿತ್ತು, ಅಧ್ಯಯನ ಇಲ್ಲ. ಹಲಸಿಗೆ ಎಷ್ಟು ಬೆಲೆ ಇದೆ? ಒಂದು ಮೂಲಭೂತ ಪ್ರಶ್ನೆ. ಹಲಸಿಗೆ ಎಷ್ಟು ಬೆಲೆ ಇದೆ ಯಾರಿಗೂ ಗೊತ್ತಿಲ್ಲ. ಜಗತ್ತಿನಲ್ಲಿ ನಾವು ಹಲಸು ಬೆಳೆಸುವುದರಲ್ಲಿ ನಂಬರ್ 1. ಎಷ್ಟು ಬೆಳೆಸ್ತೀವಿ ಯಾರಿಗೂ ಗೊತ್ತಿಲ್ಲ. ಎಷ್ಟು ಹಾಳು ಮಾಡ್ತೀವಿ ಅದು ಗೊತ್ತಿಲ್ಲ. ಬೆಳೆಸಿದ್ದೆಷ್ಟು ಅಂತ ಲೆಕ್ಕ ಹಾಕದ ಮಂದಿ ಹಾಳು ಮಾಡಿದ್ದನ್ನು ಲೆಕ್ಕ ಹಾಕೋದು ಉಂಟಾ? ಹಾಳು ಸಾಕಷ್ಟು ಆಗ್ತಾ ಇದೆ. ನಾನು ಹುಟ್ಟಿ ಬೆಳೆದ ಕೇರಳದಲ್ಲಿ ಒಂದು ಕಾಲದಲ್ಲಿ ಹಲಸಿನ ಮರದ ಮೇಲೆ ಬೋರ್ಡ್ ಹಾಕ್ತಾ ಇದ್ರು ಅಂತ ಕೇಳಿದೆ. ಈ ಮರದಿಂದ ಯಾರು ಬೇಕಿದ್ರೂ ಕೊಯ್ಯಬಹುದು. ಯಾಕೆ ಗೊತ್ತಾ? ಆ ಮನೆಯವರಿಗೆ ಸ್ವಲ್ಪ ನುಸಿ ಪೀಡೆ ಕಡಿಮೆ ಆಗ್ತದೆ, ಇಷ್ಟೇ. ಅದೇ ಕೇರಳದಲ್ಲಿ ಇವತ್ತು ಇಡೀ ದೇಶದಲ್ಲಿ ಹಲಸಿನ ಒಂದು ದೊಡ್ಡ ಆಂದೋಲನ ಹುಟ್ಟಿ ಬೆಳೀತಾ ಇರುವುದು ಕೇರಳದಲ್ಲಿ. ಜಗತ್ತು ಇವತ್ತು ಕೇರಳದ ಕಡೆ ಮುಖ ಮಾಡಿದೆ. ಯಾಕೆ ಗೊತ್ತಾ? ಒಂದು 10 ವರ್ಷ ಹಿಂದೆ ಇಲ್ಲದಷ್ಟು ಅಂಗಡಿಗಳಲ್ಲಿ ಹಲಸು ಸಿಗ್ತಾ ಇದೆ. ಕನಿಷ್ಠ ಯಾವ ಮೂಲೆಗೆ ಕೇರಳಕ್ಕೆ ಹೋಗಿ ನೀವು ಒಂದು 25 ರೂಪಾಯಿ ಪರ್ kg ಗಿಂತ ಕಡಿಮೆ ಯಾವುದೇ ಅಂಗಡಿಗಳಲ್ಲಿ ಹಲಸಿನ ಹಣ್ಣು ಸಿಗೋದಿಲ್ಲ ನಿಮಗೆ. ನೀಟ್ ಮಾತ್ರ ಅಲ್ಲ, ಒಂದು 100ಕ್ಕಿಂತ ಹೆಚ್ಚು ಉದ್ದಿಮೆಗಳಿವೆ. ಜಗತ್ತಿಂದ ಯಾರು ಬರ್ತಿದ್ರು? ಉತ್ತರ ಭಾರತದಿಂದ, ಅಸ್ಸಾಮಿಂದ ಕಲೀಲಿಕ್ಕೆ ಬೇಕಿದ್ರೆ ಕೇರಳಕ್ಕೆ ಬರ್ತಾರೆ. ಕೇರಳದಲ್ಲಿ ಅಷ್ಟೊಂದು ಪಾಠಗಳಿವೆ. ಕರ್ನಾಟಕದಲ್ಲೂ ಇದೆ. ದಕ್ಷಿಣ ಭಾರತದಲ್ಲಿ ಒಂದಷ್ಟು ಮೌಲ್ಯವರ್ಧನೆ ಮಾಡಿದ್ದು 3 ರಾಜ್ಯಗಳು: ಮಹಾರಾಷ್ಟ್ರ, ಕೇರಳ, ಕರ್ನಾಟಕ. ಸ್ವಲ್ಪ ತಮಿಳುನಾಡು ಕೈ ಹಾಕ್ತಾ ಇದೆ. ತಮಿಳುನಾಡಲ್ಲಿ ಇಡೀ ದೇಶದಲ್ಲಿ ಹಲಸು ಇದೆ. ಆದರೆ ನೀವು ಹಲಸನ್ನು ಇಡಿಯಾಗಿ ಕೊಟ್ಟರೆ ಯಾರಿಗೂ ಬೇಡ, ಕತ್ತರಿಸಿ ಏನಾದರೂ ಒಂದು ಉತ್ಪನ್ನ ಮಾಡಿ ಜನ ಕ್ಯೂ ನಿಲ್ತಾರೆ. ಇದೊಂದು ವಿಪರ್ಯಾಸ. ರೆಡಿ ಟು ಕುಕ್ ಆ್ಯಂಡ್ ರೆಡಿ ಟು ಈಟ್ ಆರ್ ದಿ ಮಂತ್ರಾಸ್ ಆಫ್ ಡೆವಲಪ್ಮೆಂಟ್. ನೀವು ಅದನ್ನು ತಿನ್ನೋ ರೂಪದಲ್ಲಿ ಮಾಡಿಕೊಡಿ. ಆ ಕೆಲಸದಲ್ಲಿ ನಾವು ಬಹಳ ಬಹಳ ಹಿಂದೆ ಬಿದ್ದಿದ್ದೇವೆ. ದೇಶದ ಉಳಿದ ಜಾಗಗಳಲ್ಲಿ ನೋಡಿ. ಮೊನ್ನೆ ದಿವಸ ಇಲ್ಲೇ ಕೆಳಗಡೆ ಒಬ್ಬರಿದ್ದಾರೆ, ಮರಿಕೆ ಸುಹಾಸ್ ಅಂತ, ಮರಿಕೆ ಐಸ್ ಕ್ರೀಮ್ನವರು. ಅವರು ಕಾಂಬೋಡಿಯಾ, ಥಾಯ್ಲ್ಯಾಂಡ್ ಟ್ರಿಪ್ ಹೋದಾಗ ನನಗೊಂದು ಕಳಿಸಿದ ಸಂದೇಶ ಏನಂತ ಹೇಳಿದರೆ, ಸರ್, ನಾವು ಭಾರತೀಯರು ಮಹಾ ಉದಾಸೀನಿಗಳು, ಸೋಮಾರಿಗಳು. ಅಣ್ಣ, ನಾನು ನೀನು ಸೇರಿತಲ್ಲ ಇದರಲ್ಲಿ ಅಂತ ಹೇಳಿದೆ. ನಾವು ಸೇರಿದ್ರೂ ಪರವಾಗಿಲ್ಲ ಸರ್, ಇವರಿಂದ ಕಲಿಬೇಕು. ನಾವು ಏನು ಕಲಿಬೇಕು ಕೇಳಿದೆ. ಸರ್, ಇಷ್ಟೊಂದು ಉತ್ಪನ್ನಗಳಿವೆ ಅಂತ ಒಂದೊಂದೇ ಫೋಟೋ ತಗಲಿಕ್ಕೆ ಶುರು ಮಾಡಿದರು. ಡೂರಿಯಾನಿಂದ ಶುರು ಮಾಡಿ ಒಂದಿಷ್ಟು ತಗೊಂಡು ಬಂದರು. ಕಾಂಬೋಡಿಯಾದಿಂದ ತಗೊಂಡು, ಕಾಂಬೋಡಿಯಾದ ಬಗ್ಗೆ ಹೊರಗೆ ಹೆಚ್ಚು ಗೊತ್ತಾಗ್ತಾ ಇಲ್ಲ. ಕಾಂಬೋಡಿಯಾದಲ್ಲಿ ಹಲಸು ತುಂಬ ಇದೆ. ಆದರೆ ಭಾರತದಲ್ಲಿ ಹಲಸನ್ನು ಬಳಸೋದ್ರಲ್ಲಿ ನಾವು ಹಿಂದೆ ಬಿದ್ದಿದ್ದೇವೆ. ಹಲಸಿಗೆ ಬೆಲೆ ಕಟ್ಟೋದ್ರಲ್ಲಿ ಹಿಂದೆ ಬಿದ್ದಿದ್ದೇವೆ. ನಮ್ಮ ಬೆಲೆ ನಮ್ಗೆ ಗೊತ್ತಿಲ್ಲ, ಆದರೆ ಹಲಸನ್ನು ಬಳಸುವ ಅದ್ಭುತ ಜ್ಞಾನ ನಮ್ಮಲ್ಲಿದೆ. ಅದನ್ನು ನಾವು ಪ್ರಯೋಗಿಸಲಿಕ್ಕೆ ಹೊರಟಿಲ್ಲ. ಬೆಲೆ ಕಲ್ಪಿಸಬೇಕಿದ್ರೆ ಒಂದಷ್ಟು ಪ್ರಯತ್ನ ಪಟ್ಟರೆ, ಬೆಳೆದವನೇ 3 ಹೆಜ್ಜೆ ತುಂದು ಹೋದರೆ ಇವತ್ತು ಹಲಸಿನಿಂದ ಅನ್ನ, ಜೀವನ ಎರಡೂ ಸಾಧ್ಯ. ಪುತ್ತೂರಿನಲ್ಲಿ ಶ್ರೀಹರಿ ಅಂತ ಒಬ್ಬರಿದ್ದಾರೆ. ಅವರು ಮೊನ್ನೆ ದಿವಸ ಫೇಸ್ಬುಕ್ಕಲ್ಲಿ ಹಾಕಿದರು. 20 ಕಿಲೋ 15 ಕಿಲೋದ 2 ಹಲಸನ್ನು ಅವರು ಪ್ಯಾಕೆಟ್ನಲ್ಲಿ ಚಂದ ಪ್ಯಾಕ್ ಮಾಡಿ, ಅವ್ರದ್ದೇ ಆದ ನೆಟ್ವರ್ಕ್ ಇದೆ. ರತ್ನಾಕರ್ ಕುಳಾಯಿ ಅವರಿಗಿರುವ ಹಾಗೆ ಅವರನ್ನು ಹೀಗೆ ಕಾಣೋ ಗೊತ್ತಾಗೋದಿಲ್ಲ. ಅವರಿಗೆ ತುಂಬ ಸಂಪರ್ಕ ಜಾಲ ಇದೆ. ಬಂದು ಮಂಗಳೂರಿಗೆಲ್ಲ ಬಂದು ಅವರ ಗಿರಾಕಿಗಳೆಲ್ಲ ಕೊಟ್ಟಿದ್ದಾರೆ. ಎಷ್ಟು ಸಂಪಾದನೆ ಮಾಡಿದರು? 15 ಕಿಲೋದ 2 ಹಲಸಿನ ಹಣ್ಣಿಂದ ಅವರು 15 ಕಿಲೋ ಅಲ್ಲ, 15 ಕಿಲೋ ಸೊಳೆ ಸಿಕ್ಕಿದ್ದು 3,000 ರೂಪಾಯಿ ಸಂಪಾದನೆ ಮಾಡಿದ್ದಾರೆ. ಇದು ನಮ್ಮ ದಕ್ಷಿಣ ಕನ್ನಡದ ಮಟ್ಟಿಗೆ ಅದೊಂದು ದಾಖಲೆ. ಇನ್ನೊಬ್ಬರು ದಾಖಲೆ ಮಾಡಿದವರಿದ್ದಾರೆ ದಕ್ಷಿಣ ಕನ್ನಡದಲ್ಲಿ. ಹಲಸು ಬೆಳೆಯುವವರು ತುಂಬ ಇದ್ದಾರೆ. ಬೆಳೆಸಿದರೆ ಸಾಲದು, ಬೆಳೆಸುವುದು ಮಾರುವುದು 2 ಬೇರೆ ಬೇರೆ ವಿದ್ಯೆಗಳು. ಕಾಮಾಕ್ಷಿ ಫಾರಂ ಅಂತ ಇದ್ದಾರೆ, ರಮೇಶ್ ನಾಯಕ್ ಅಂತ, ಅಕ್ಕಿ ಗಿರಣಿಯ ಅವರು ಮಾಲೀಕರು. ಅವರು ಹಲಸು, ಅನಾನಾಸು, ರಂಬುಟಾನ್ ತುಂಬ ಬೆಳೆಸಿದ್ದಾರೆ. ಹಣ್ಣನ್ನು ಬಹಳ ಪ್ರೀತಿಯಿಂದ ಬೆಳೆಸಿದ್ದಾರೆ. ಎಲ್ಲಿ ಹೋದರೂ ಕೂಡ ನನ್ನ ಹಾಗೆ ಸೂರ್ಯನಾರಾಯಣ ಭಟ್ಟರ ಹಾಗೆ ನೋಟ್ಬುಕ್ ತಗೊಂಡು ಬರಿತಾ ಇರ್ತಾರೆ ಹೊಸ ಹೊಸ ವಿಷಯಗಳನ್ನು. ಅವರ ಮಗಳು ಹಲಸಿನ ಸೊಳೆ ಬಿಡಿಸಿ
ನೆಟ್ ಬಾಕ್ಸ್ನಲ್ಲಿ ಹಾಕಿ ಇಲ್ಲೇ ಸ್ಥಳೀಯವಾಗಿ ಮಾರಿದ್ದಾರೆ. ರಮೇಶ್ ನಾಯ್ಕರು ಹೇಳಿದರು, ಸರ್ ಪೈನಾಪಲ್ ರಂಬುಟಾನ್ನ ಕತೆ ಬೇರೆ, ಹಲಸನ್ನು ನಮ್ಮ ದಕ್ಷಿಣ ಕನ್ನಡದಲ್ಲಿ ಈ ಥರ ಹಣ ಕೊಟ್ಟು ತಗೊಂಡೋರಿದ್ದಾರೆ ಅಂತ ನನಗೆ ಕನಸು ಕಾಣಲಿಲ್ಲ ಸರ್ ಅಂತ. ಈಗ ಕನಸು ನನಸಾಯ್ತಾ? ಕಳೆದ ವರ್ಷ 800 ಕಿಲೋ ಸೊಳೆಯನ್ನು ಅವರು ಮಾರಿದ್ದಾರೆ. ಅದೊಂದು ದೊಡ್ಡ ದಾಖಲೆ. ಇಲ್ಲಿ ಬರ್ತಾ ಇದ್ದಾರಲ್ಲ ತೂಬಗೆರೆ ನಮ್ಮ ಸ್ನೇಹಿತರು, ಇವರು ಮುನಿರಾಜು ಅವರಿಗೆ ಸನ್ಮಾನ ಆಗಲಿಕ್ಕಿದೆ. ಏನಿದೆ ತೂಬಗೆರೆಯಲ್ಲಿ ಎಷ್ಟು ವಿಶೇಷ ನೋಡಿ. ಇವತ್ತು ಎಲ್ಲಿ ಮೇಳ ಆಗ್ತಾ ಇದ್ದರೂ ಕೂಡ ತೂಬಗೆರೆಯವರಿಗೆ ಫೋನ್ ಹೋಗ್ತಾರೆ. ನಿನ್ನೆ ಬೆಳಿಗ್ಗೆ 8 ಗಂಟೆಗೆ ಫೋನ್ ಮಾಡಿ ಮುನಿರಾಜು ಹತ್ರ ಮಾತಾಡಿದರೆ, ಸರ್ ನಿಮ್ಮ ಫೋನ್ ಆಗ ಬರುವಾಗ ತಗೊಳ್ಳಿಲ್ಲ, ಯಾಕೆಂದರೆ ನಾನು ಮರ ಹತ್ತಿದ್ದೇನೆ, ನಿಮಗಾಗಿ ಹಣ್ಣು ಕೊಯ್ತಾ ಇದ್ದೇನೆ ಅಂತ ಹೇಳಿದರು. ತೂಬಗೆರೆ ಒಂದಿಷ್ಟು ರೈತರ ಹತ್ರ ಮಾತಾಡಿದೆ. ಬದುಕು ಹೇಗೆ, ಹಲಸು ಹೇಗೆ ಜೀವನ ಕಟ್ಟಿಕೊಳ್ಳಬಹುದು, ಮುಂದೆ ಹೋದವರಿಂದ ಕಲಿಬೇಕು. ಇವತ್ತು ಹೇಳುವವರಿದ್ದಾರೆ ತಾತ್ಸಾರವಾಗಿ, ಇವೆಲ್ಲ ಸುಮ್ಮನೆ ಹೇಳೋದು, ನನ್ನ ಹಲಸು ಯಾರೂ ಕೊಂಡ್ಕೊಳ್ಳಿಕ್ಕೆ ಬಂದಿಲ್ಲ ಅಂತ. ಭಾಳಷ್ಟು ರೈತರಲ್ಲಿ ಏನು ಕಲ್ಪನೆ ಇದೆ ಅಂದರೆ, ಮಾರ್ಕೆಟಿಂಗು ಅಂದರೆ ಮನೆಗೆ ಬಂದು ಅವರಿಗೆ ಹಣ ಎಣಿಸಿಕೊಟ್ಟು ಅವರೇ ಕೊಯ್ದು ತಗೊಂಡು ಹೋಗಬೇಕು. ನಾನೊಂದು ಸರಳವಾದ ಮಾತು ಹೇಳ್ತೇನೆ. ಮನೆಗೆ ವ್ಯಾಪಾರಿಗಳು ಬಂದು ನಿಮ್ಮ ಬೆಳೆಯನ್ನು ಕೊಯ್ಯೋದಾದರೆ ಅವರು ಬೆಳೆಯನ್ನೂ ಬೋಳಿಸ್ತಾರೆ, ನಿಮ್ಮನ್ನು ಬೋಳಿಸ್ತಾರೆ. ಬದಲಿಗೆ ನೀವೆರಡು ಹೆಜ್ಜೆ ಮುಂದೆ ಇಟ್ಟರೆ ಅದಕ್ಕೆ ದಾರಿಗಳು ಹುಟ್ಟಿಕೊಳ್ತವೆ. ತೂಬಗೆರೆ ಈ ರೈತರು ಎಷ್ಟು ಮೇಳಗಳಲ್ಲಿ ಭಾಗವಹಿಸಿದ್ರು ನೋಡಿ. ಹಲಸು ಕೊಳ್ತು ಹೋಗೋ ಊರಿಗೆ ಅವರು 2-3 ಟನ್ನನ್ನು ಹಲಸಿನ ಹಣ್ಣು ತಂದು ನಾಳೆ ದಿವಸ ಅದನ್ನು ಕ್ಯಾಶ್ ಆಗಿ ಕನ್ವರ್ಟ್ ಮಾಡಿ ಹೋಗ್ತಾ ಇದ್ದಾರೆ. ಹಲಸಿನ ಬಗ್ಗೆ ಅಜ್ಞಾನ ಇದೆ, ಅಪಪ್ರಚಾರ ಇದೆ. ಇವತ್ತು ಎಡೆಯಾಳರು ಹೇಳ್ಬೋದು, ಕಾಯಿ ಹಲಸಿನ ಹುಡಿ ಜಗತ್ತಿನಾದ್ಯಂತ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ, ಗ್ಲೈಸೆಮಿಕ್ ಲೋಡ್ ಕಡಿಮೆ ಅಂತ ಹೇಳೋದಕ್ಕಾಗಿ ದೊಡ್ಡ ದೊಡ್ಡ ಆಸ್ಪತ್ರೆಯವರು ಕೂಡ ಮಧುಮೇಹದ ರೋಗಿಗಳಿಗೆ ಹೇಳ್ತಾರೆ ಸ್ವಲ್ಪ ಹಲಸಿನ ಪುಡಿ ತಗೊಳ್ಳಿಕ್ಕೆ ಶುರು ಮಾಡಿ. ಎಷ್ಟು ಮಂದಿ ಮಾಡ್ತಾ ಇದ್ದಾರೆ ದೇಶದಲ್ಲಿ ಕಾಯಿ ಹಲಸಿನ ಪುಡಿ, ಎಷ್ಟು ಮಂದಿ ನಮ್ಮ ಜಾಕ್ 365 ನಮ್ಮ ಸ್ನೇಹಿತ ಜೇಮ್ಸ್ ಜೋಸೆಫ್ ಅವರು ಆರಂಭಿಸಿದ ಹೆಜ್ಜೆಯಲ್ಲಿ ಉತ್ತರ ಭಾರತದಲ್ಲೆಲ್ಲ ಅಷ್ಟು ದೊಡ್ಡ, ಉತ್ತರ ಪ್ರದೇಶದಲ್ಲೆಲ್ಲ ದೊಡ್ಡ ಮೌಲ್ಯವರ್ಧನೆ ಇರಲಿಲ್ಲ. ಈಗ ಅವರು ಶುರು ಮಾಡಿದ್ದೇ ಕಾಯಿ ಹಲಸಿನ ಹುಡಿಯಿಂದ. ಇಲ್ಲೊಬ್ಬರು ಕಾಯಿ ಹಲಸಿನ ಹುಡಿ ಮಾಡುವವರು ನಮ್ಮ ಸ್ನೇಹಿತರು, ಚಪಾತಿ ಇತ್ಯಾದಿ ಮಾಡುವವರು ರಾಧಾಕೃಷ್ಣ ಅವರು ನಿಂತಿದ್ದಾರೆ. ಅವರು ಪ್ರಯೋಗಗಳನ್ನು ಮಾಡ್ತಾನೇ ಇದ್ದಾರೆ. ತುಂಬ ಅವಕಾಶಗಳಿವೆ. ಅವಕಾಶಗಳೆಲ್ಲ ಇಲ್ಲದೆ ಅಲ್ಲ ಸೋತಿದ್ದು, ಅವಕಾಶಗಳನ್ನು ಬಳಸುವಲ್ಲಿ ನಾವು 100ಕ್ಕೆ 100 ಸೋತಿದ್ದೇವೆ. ನನಗೊಂದು ಪ್ರಶ್ನೆ ಇತ್ತು ಹಲಸಿನ ಬಗ್ಗೆ ಅಧ್ಯಯನ ಮಾಡುವಾಗ. ಈ ದೇಶ ಜಗತ್ತಿನಲ್ಲಿ ಹಲಸು ಬೆಳೆಸುವುದರಲ್ಲಿ ನಂಬರ್ 1. ನನಗೆ ಯಾರಾದರೂ ಒಬ್ಬರು ನಾನು ಹಲಸಿಂದ ಬದುಕು ಕಟ್ಟಿದ್ದೇನೆ, ಹಲಸು ಬೆಳೆಸಿ ಬದುಕು ಕಟ್ಟಿದ್ದೇನೆ, ನಾನು ಹಲಸು ಕೃಷಿಕ ಅಂತ ಹೇಳುವವರು ಸಿಕ್ಕಲಿಲ್ಲ. ಎಲ್ಲಿ ಹುಡುಕಿದ್ರೂ ಸಿಕ್ಕಲಿಲ್ಲ. ಕೊನೆಗೆ ಸಿಕ್ಕಿದ್ರೆ ಎಲ್ಲಿ ಅಂದರೆ ಪನ್ರುತ್ತಿಯಲ್ಲಿ. ಪನ್ರುತ್ತಿ ತಮಿಳುನಾಡಿನ ಕಡಲೂರು ಜಿಲ್ಲೆಯ ಪನ್ರುತ್ತಿ, ಅದು ಒಂದು ಹಲಸಿನ ಸ್ವರ್ಗ. ಇಟ್ಸ್ ಎ ಜಾಕ್ ಫ್ರೂಟ್ ಪ್ಯಾರಡೈಸ್. ಅಲ್ಲಿ ಒಂದು ಹಲಸಿನ ಹಣ್ಣು ಹಾಳಾಗೋದಿಲ್ಲ. ಎಷ್ಟು ವಿಶೇಷಗಳಿವೆ ಅಂದರೆ, ನಿಮ್ಮ ಕಿಸೆಯಲ್ಲಿ ಹಣ ಇದ್ದರೆ ಅಥವಾ ನಿಮ್ಮೊಂದು ಜಿ-ಪೇ ಇದ್ದು ಒಂದು ಗಾಡಿ ಇದ್ದರೆ 365 ದಿವಸ ನಿಮ್ಮ ದೇವರಿಗೆ ನೈವೇದ್ಯ ಆಗಬೇಕಿದ್ರೂ ತರ್ಬೋದು. 365 ದಿವಸವೂ ಹಲಸಿನ ಹಣ್ಣು ಅಲ್ಲಿ ಲಭ್ಯ ಇದೆ. ಈಗ ಕಲ್ತ್ಕೊಂಡ್ರು ನಮ್ಮವರು. ಉಡುಪಿಯಲ್ಲಿ ರಮೇಶ್ ನಾಯ್ಕರು ತರಿಸ್ತಾ ಇದ್ದಾರೆ. ಅವರೊಂದು 10 ತಿಂಗಳು ಹಲಸಿನ ಹಣ್ಣು ಮಾರ್ತಾರೆ. ನಮ್ಮ ತಲೆಯೊಳಗೆ ಏನಿದೆ ಅಂದರೆ ಹಲಸು ಇಸ್ ಎ ಸೀಸನಲ್ ಕ್ರಾಪ್, 4 ತಿಂಗಳು ಮಾತ್ರ ಇರೋದು. ಒಂದು ರೀತಿಯಲ್ಲಿ ಸತ್ಯ ಹೌದು, ಮಾರ್ಚಿಂದ ಜುಲೈ. ಆದರೆ ನೀವು ಸ್ವಲ್ಪ ಅಧ್ಯಯನ ಮಾಡ್ತಾ ಹೋದರೆ 4 ತಿಂಗಳಲ್ಲ, ಬೇಕಿದ್ದರೆ 10 ತಿಂಗಳು ಕೂಡ ಉದ್ಯಮ ಮಾಡುವವರು ಮಾಡ್ಬೋದು. ನಮ್ಮ ಕೇರಳದ ಕೆಲವು ಉದ್ಯಮಗಳು, ಅದರಲ್ಲಿ ಒಂದು ದೊಡ್ಡ ಉದ್ಯಮ ಇದೆ ಹಲಸಿನ ಹಣ್ಣಿನ ಪಲ್ಪ್ ಮಾಡೋದು, ಆರ್ಟೋಕಾರ್ಪಸ್ ಲಿಮಿಟೆಡ್. 10 ತಿಂಗಳು ಕಾಲ ಅವರು ಹಲಸಿನ ಹಣ್ಣಿನಿಂದ ಪಲ್ಪ್ ಮಾಡಿ ಇಂಡಸ್ಟ್ರಿಗಳಿಗೆ ಕೊಡ್ತಾ ಇದ್ದಾರೆ. 8-10 ತಿಂಗಳ ಕಾಲ ಉದ್ಯಮ ಹಲಸಿಂದ ನಡೆಸುವವರು ಸಾಕಷ್ಟು ಮಂದಿ ಇದ್ದಾರೆ. ನಾವು ಕಲ್ತ್ಕೊಳ್ಬೇಕಾದ ಪಾಠಗಳು ಮಾತ್ರ ತುಂಬ ಜಾಸ್ತಿ ಇದೆ. ಒಂದು ಮೂಲಭೂತ ಪಾಠ ಏನಪ್ಪ ಅಂತ ಹೇಳಿದರೆ, ರೆಡಿ ಟು ಕುಕ್ ಆ್ಯಂಡ್ ರೆಡಿ ಟು ಈಟ್. ಜನರ ಬಾಯಿಗೆ ಏನಾಗಿದೆ ಅಂದರೆ, ಬಾಯಿಗೆ ತಿನ್ನಲಿಕ್ಕೆ ಎಲ್ಲರಿಗೂ ಆಸಕ್ತಿ ಇದೆ. ಮೇಳದಲ್ಲಿ ಜನ ಎಷ್ಟು ಮುತ್ತುತ್ತಾರೆ, ಇಲ್ಲಿ ಬರೋದಿಲ್ಲ. ಅವ್ರಿಗೆ ಗೊತ್ತಿದೆ, ಇಲ್ಲಿ ಕಲ್ಕೂರಲ್ಲಿ ಹೋದರೆ, ನೆಲಮಾಳಿಗೆಗೆ ಹೋದರೆ ತಿನ್ನಲಿಕ್ಕೆ ಆಗ್ತದೆ, ಮೇಲೆ ಹೋದರೆ ಆಕಳಿಸಬೇಕಾಗ್ತದೆ ಅಂತ ಅವ್ರಿಗೆ ಗೊತ್ತಿದೆ. ತಿನ್ನುವುದನ್ನು ಕೊಡುವಲ್ಲಿ ಜನ ಸೇರ್ತಾರೆ. ತಿನ್ನುವುದನ್ನು ತಯಾರು ಮಾಡುವವರು ಕಡಿಮೆ ಇದ್ದಾರೆ, ತಿನ್ನುವವರು ಜಾಸ್ತಿ ಇದ್ದಾರೆ. ನೋಡಿ, ಮೊನ್ನೆ ಒಬ್ಬರು ತೀರ್ಕೊಂಡ್ರು, RS ಕಾಮತ್ರು, ನಮ್ಮ ನ್ಯಾಚುರಲ್ ಐಸ್ ಕ್ರೀಮ್ನ ಸ್ಥಾಪಕರು. ಹಲಸಿಗೆ ಮಾನ ತಂದುಕೊಟ್ಟ ಹಳೆ ಪೀಳಿಗೆಯ ಬಹಳ ದೊಡ್ಡ ಮನುಷ್ಯ. ಅವರು 25 ಟನ್ನಿನಷ್ಟು ಹಲಸಿನ ಹಣ್ಣಿನ ಪಲ್ಪನ್ನು ಎಲ್ಲಿಂದ, ಈಗ ಬಂದ್ರಲ್ಲ ಇವರೆಲ್ಲ ಮುನಿರಾಜು, ತೂಬುಗೆರೆಯಿಂದ ಕೂಡ ಮೊನ್ನೆ ಒಂದು ಸಪ್ಲೈ ಹೋಗಿದೆ, ಅಲ್ಲಿಂದೆಲ್ಲ ತರಿಸ್ಕೋತಾರೆ ಹಲಸಿನ ಹಣ್ಣು ತಂದು ಅದನ್ನು ಇಲ್ಲಿ ಅಡ್ಯಾರ್ನಲ್ಲಿ ಪಲ್ಪ್ ಮಾಡ್ತಾರೆ. ಪಲ್ಪ್ ಮಾಡಿಬಿಟ್ಟು ಅವರ ಎಲ್ಲ ಕೇಂದ್ರಗಳಿಗೆ ಐಸ್ ಕ್ರೀಮ್ ಮಾಡಲಿಕ್ಕೆ ಹೋಗ್ತದೆ. ಆ ಐಸ್ ಕ್ರೀಮ್ನಲ್ಲಿ ತಿನ್ನುವಾಗ ಸ್ವಲ್ಪ ಹಲಸಿನ ಹಣ್ಣಿನ ಚೂರುಗಳು ಸಿಗ್ತವೆ.
ಮೊನ್ನೆವರೆಗೂ ಇಡೀ ದೇಶದಲ್ಲಿ ಒಂದು ಔದ್ಯಮಿಕ ಉದ್ದೇಶಕ್ಕೆ ಅತ್ಯಂತ ಹೆಚ್ಚು ಹಲಸಿನ ಹಣ್ಣನ್ನು ಬಳಸ್ಕೊಳ್ತಾ ಇದ್ದ ಕೀರ್ತಿ ನಮ್ಮ ರಘುನಂದನ್ ಕಾಮತ್ರಿಗೆ ಇತ್ತು. ಅವರೊಂದು ಮಾತು ಹೇಳ್ತಾ ಇದ್ರು, ಸರ್ ನೋಡಿ ಸರ್, ಅವರು ಹೇಳೋದಿಲ್ಲ, ಅವ್ರು ಸರ್ ಹಣ್ಣಿದೆ ಅಂತ ಹೇಳಿದ್ರೆ ನನಗೆ ಹಣ್ಣಲ್ಲ ಅದು ಕೊಯ್ಯೋದು ನೋಡಬೇಕು ಅಂತ. ಅವರು ಪನವೃತ್ತಿ ಬಗ್ಗೆ ಅವ್ರ ಗಮನ ಸೆಳೆದೆವು. ಸೀದಾ ಹೋದರು ಗಂಡ ಹೆಂಡತಿ. ಅವ್ರು ಹೋದಲ್ಲಿ ಗೊತ್ತುಂಟ, ಎಲ್ಲಿ ಕೊಯ್ತಾರೆ ನೋಡಬೇಕು ಅಂತ. ಅವ್ರು ಹಣ್ಣು ತಿನ್ನಲಿಕ್ಕೆ ಕೂರಲಿಲ್ಲ. ಯಾಕೆ ಗೊತ್ತಾ? ನಾವಿನ್ನೂ ಹಣ ಕೊಡುವವನಿಗೆ ಒಳ್ಳೆ ಹಣ್ಣು ಕೊಡಲಿಕ್ಕೆ ಕಲ್ತಿಲ್ಲ, ಕೊಯ್ದು ಕೆಳಗೆ ಹಾಕಿಬಿಡ್ತೀವಿ. ಅದು ಒಂದನೇ ತಪ್ಪು. ಪನವೃತ್ತಿಯಲ್ಲಿ ಹಗ್ಗ ಕಟ್ಟಿ ಇಳಿಸಿದ ಕೂಡಲೇ ಅವ್ರಿಗೆ ಖುಷಿ ಆಯಿತು, ನನಗೆ ಅರ್ಧ ಲೋಡ್ ಕಳಿಸಿ ಅಂತ ಅಲ್ಲಿಂದಲೇ ಹಣ ಕೊಟ್ಟು ಬಂದರು. ಅವ್ರು ಏನು ಹೇಳ್ತಾರೆ ಅಂದರೆ, 10 ಟನ್ ಕಳಿಸಿದರೆ ನಮಗೊಂದು 2.5-3 ಟನ್ ಅಷ್ಟೇ ಸಿಗ್ತದೆ ಸರ್. ನಾವು ಹಲಸಿನ ಹಣ್ಣಿಗೆ ಹೇಗೆ ಬೆಲೆ ಕೊಡಬೇಕು ಅಂತ ಕಲಿಯಲಿಲ್ಲ. ಹಲಸಿನ ಹಣ್ಣು ಲಾರಿಗೆ ಹಾಕ್ತೇವೆ, ಅದರ ಮೇಲೆ ಮೆಟ್ಟಿಕೊಂಡು ಹೋಗ್ತೇವೆ. ಆ ಮೆಟ್ಟುವನಿಗೆ ಅದು ಒಳಗಿರೋದು ಬಂಗಾರ ಅಂತ ಗೊತ್ತಿಲ್ಲ. ಎಷ್ಟು ಬಂಗಾರದಂಥ ಮಾತುಗಳು ನೋಡಿ. ಎಷ್ಟು ಚಂದ ಹ್ಯಾಂಡಲ್ ಮಾಡಬೇಕು ಇದನ್ನು. ಹಾರ್ಟಿಕಲ್ಚರ್ ಹ್ಯಾಂಡ್ಲಿಂಗ್ ಅಂತ ಹೇಳೋದ್ರಲ್ಲಿ ಜಗತ್ತಿನಲ್ಲಿ ಅತ್ಯಂತ ಪಡಪೋಷಿಗಳು ನಾವು ಭಾರತೀಯರು. ಮೆಕ್ಸಿಕೋ ಹಲಸಿನ ನಕಾಶೆಯಲ್ಲಿ ಒಂದು ಹೊಸ ದೇಶ. ಅಲ್ಲೊಂದು 25-30 1988ರಲ್ಲಿ ಸರಿಯಾದ ರೀತಿಯಲ್ಲಿ ಹಲಸಿನ ಕೃಷಿ ಶುರುವಾಯಿತು. ಅದು ನಮ್ಮ ಜಾಗತಿಕ ಉತ್ಪಾದನಾ ನಕಾಶೆಗೆ ಹೊಸದಾಗಿ ಸೇರಿಸಿದ ದೇಶ ಮೆಕ್ಸಿಕೋ. ಅವರು ಎಷ್ಟು ಬೆಳೆದಿದ್ದಾರೆ ಅಂತ ಹೇಳಿದರೆ, ಅವರಲ್ಲಿ ಬೆಳೆದ ಹಲಸೆಲ್ಲ ಅಲ್ಲಿ ಮುಗಿಯೋದಿಲ್ಲ. ಬಹುತೇಕ ಅಲ್ಲಿ ಬೆಳೆದ ಹಲಸು ಅಮೆರಿಕಕ್ಕೆ, ಕ್ಯಾಲಿಫೋರ್ನಿಯಾ, ನ್ಯೂಯಾರ್ಕು, ಲಾಸ್ ಆಂಜಲೀಸು 2000-3000 ಕಿಲೋಮೀಟರ್ ದೂರಕ್ಕೆ ರೆಫ್ರಿಜರೇಟೆಡ್ ಟ್ರಕ್ನಲ್ಲಿ ಬರೋದು ಮಾತ್ರ ಅಲ್ಲ, 2 ಹಲಸಿಗೆ ಒಂದು ಪ್ಯಾಕು. ನಮ್ಮ ಅಮೂಲ್ನ ಟಿನ್ನು 12ಕ್ಕೆ ಸೇರಿಸೋದಕ್ಕೊಂದು ರಟ್ಟಿನ ಪೆಟ್ಟಿಗೆ ಹಾಕ್ತಾರಲ್ಲ, ಅದರಲ್ಲಿ ಗಾಳಿ ಆಡಲಿಕ್ಕೆ 2 ಕಿಟಕಿಗಳು. 2ಕ್ಕಿಂತ ಹೆಚ್ಚು ಹಲಸು ಒಂದು ಪೆಟ್ಟಿಗೆಯಲ್ಲಿ ಹಾಕೋದಿಲ್ಲ. ಅವನ್ನೆಲ್ಲ ಹಾಕಿ ಚಂದವಾಗಿ ರೆಫ್ರಿಜರೇಟೆಡ್ ಟ್ರಕ್ಕಲ್ಲಿ ತಂದು ಅಮೆರಿಕದಲ್ಲಿ ಮಾರಿದ್ರು ಅಂದರೆ ಇವ್ರಿಗೆ ಗೊತ್ತಾಗೋದಿಲ್ಲ ಇದು 1 ವಾರ ಹಿಂದೆ ಕೊಯ್ದಿದ್ದು ಅಂತ. ಯಾರಿಗೂ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ ಮಾರ್ತಾರೆ. ಇಟ್ ರಿಕ್ವೈರ್ಸ್ ದ್ಯಾಟ್ ಸಾರ್ಟ್ ಆಫ್ ಹ್ಯಾಂಡ್ಲಿಂಗ್. ನಾವಿನ್ನೂ ಕಲ್ತಿಲ್ಲ. ಇವತ್ತು ಏನು ವಿಪರ್ಯಾಸಗಳಾಗ್ತಾ ಇದೆ. ಹೊಲಸಿನಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಿದವರಿದ್ದಾರೆ, ಆದರೆ ಮಾಡೋದು ಬಹಳ ಬಾಕಿ ಇದೆ. ನೋಡಿ, ಈ ತೂಬುಗೆರೆ ಇಲ್ಲಿ ಬರ್ತಾರಲ್ಲ, ಬೆಂಗಳೂರು ಯೂನಿವರ್ಸಿಟಿಯವರು ಅಲ್ಲಿ ಹೋಗಿ ಹಣ್ಣು ತಿಂದು ಇವರ ದುರಂತ ನೋಡಿಬಿಟ್ಟು ತೂಬುಗೆರೆ ಹಲಸು ಬೆಳೆಗಾರರ ಸಂಘ ಅಂತ ಒಂದು ಸಂಘಟನೆ ರೂಪೀಕರಿಸಿದ್ರು. ಯಾವಾಗ? 2007-8ರಲ್ಲಿ. ಆ ಕಾಲಘಟ್ಟದಲ್ಲಿ ಇವರ ಒಟ್ಟು ಆದಾಯ 3 ಲಕ್ಷ ರೂಪಾಯಿ ಇತ್ತು. ಅದೇ ತೂಬುಗೆರೆ ಬೆಳೆಗಾರರ ಸಂಘದಲ್ಲಿ ಇವತ್ತು ಮೊನ್ನೆ ಕೋವಿಡ್ ಬರುವ ಮುಂದೆ ಒಂದು ಗೋಶ್ವಾರಿ ಲೆಕ್ಕ, ಯಾರೂ ಅಕೌಂಟ್ ಇಟ್ಟು ನಿಮ್ಮ ಇದರಲ್ಲಿ ಕಂಪ್ಯೂಟರ್ ಲೆಕ್ಕ ಹಾಕಿದ್ದಲ್ಲ, 32 ಲಕ್ಷವರೆಗೆ ಸಂಪಾದನೆ ಮಾಡಿದ್ದಾರೆ. ಒಂದು ಮರದಿಂದ, ನಾನು ಸುರೇಶ್ ಹೇಳುವರ ಹತ್ರ ನಿನ್ನೆ ಮಾತಾಡಿದೆ, ಅವ್ರು ಹೇಳಿದರು, ಸರ್ ಹಳದಿ ಇರಲಿ ಕೆಂಪಿರಲಿ ಒಳ್ಳೆ ಬೆಳೆ ಕೊಡುವ ನಮ್ಮ ಮರಗಳಿಂದ 10,000-12 ಸಾವಿರ ರೂಪಾಯಿ ನಾವು ತೆಗೆದು ಬಿಡ್ತೇವೆ. ಒಂದು ದುರಂತ ಏನಂತ ಹೇಳಿದರೆ, ಈಗ ತೂಬುಗೆರೆ ಅಂತ ಹೇಳುವಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ತೂಬುಗೆರೆ ಹೋಬಳಿ ಮತ್ತು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕು ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಕೆಂಪು ಹಲಸು, ಚಂದ್ರ ಹಲಸಿನ ಒಂದು ಸಂಪತ್ತು ಇರುವಂಥ ದೇಶ ಇಡೀ ಜಗತ್ತಿನಲ್ಲಿ. ಅರ್ಥ ಮಾಡ್ಕೊಳ್ಳಿ, ನಮ್ಮ ಕರ್ನಾಟಕದಲ್ಲಿರುವಷ್ಟು ಕೆಂಪು ಹಲಸಿನ ಸಂಪತ್ತು ಇಡೀ ಜಗತ್ತಿನಲ್ಲಿ ಬೇರೆ ಕಡೆ ಇಲ್ಲ. ಕೆಂಪು ಹಲಸು ನಮ್ಮಲ್ಲಿ ಮಾತ್ರ ಇರೋದಲ್ಲ, ಮಲೇಷ್ಯಾದಲ್ಲೂ ಇದೆ. ಅಲ್ಲಿ ಜನ ಅಷ್ಟೊಂದು ಇಷ್ಟಪಡೋದಿಲ್ಲ. ಇವತ್ತು ಇಲ್ಲಿ ಕೆಂಪು ಹಲಸು ಅಂದರೆ, ಒಂದು 15 ವರ್ಷ ಮುಂದೆ ಕೆಂಪು ಹಲಸಿನ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಇವತ್ತು ಸಿದ್ದು ಹಲಸಿನ ಫೋಟೋ ನೋಡಿದವರು ಭಾಳಷ್ಟು ಮಂದಿ ಇದು ಫೋಟೋಶಾಪ್ ಮಾಡಿದ್ದ, ನಿಜವಾಗಿ ಹೌದಾ ಅಂತ ಕೇಳ್ತಾ ಇದ್ದಾರೆ. ಕೆಂಪು ಹಲಸಿನ ಬಗ್ಗೆ ಈ ದೇಶದಲ್ಲಿ ಎಷ್ಟು ವ್ಯಾಮೋಹ ಹುಟ್ಟಿ ಬಿಟ್ಟಿದೆ ಅಂದರೆ, ತಮಿಳುನಾಡಿನಲ್ಲಿ ಜನ ಮುಗಿ ಬೀಳ್ತಾರೆ. ಸಿದ್ದು ಹಲಸು, ಸಿದ್ದಪ್ಪ ಅಂತ ಹೇಳುವವರ ಮಗ ಪರಮೇಶ್ ಅಂತ ಹೇಳುವವರಿಗೆ IIHRನವರು PPFRI ಪ್ರಕಾರ ಅದಕ್ಕಿಂತಲೂ ಮೊದಲು ಒಂದು ಒಪ್ಪಂದ ಮಾಡಿ ಅದನ್ನು ರಿಜಿಸ್ಟರ್ ಮಾಡಿಕೊಂಡು ಅದನ್ನು ಬೆಳಕಿಗೆ ತಂದರು. ಅವರು ಸಿದ್ದು ಹಲಸಿನಾಗೆ ಭಾಳ ಚಿಕ್ಕ ಹಲಸು, 2, 3, 4 ಕಿಲೋ, ಭಾಳ ಕೆಂಪಾಗಿದೆ, ರುಚಿ ಭಾಳ ಚೆನ್ನಾಗಿದೆ. ಸಿದ್ದು ಅಂದರೆ ಅದು ಸಿದ್ದುರಾಮಯ್ಯ ಅಲ್ಲ, ಅವರಪ್ಪ ಸಿದ್ದಪ್ಪ ಇರಲಿ. ಅದು ಆ ಹಲಸನ್ನು ಭಾಳ ಕಡಿಮೆ ಇರ್ತದೆ ಸೊಳೆ. ಜನ ಎಷ್ಟು ಮಾಡಿದಿರು ಅಂದರೆ IIHRನಲ್ಲಿ ಈಗ ಓವರ್ ಬುಕ್ಕಿಂಗ್ ಇದೆ. ಸಿದ್ದು ಶಂಕರ 2 ಹಲಸು. ಬಟ್ ಇದು ಸಿದ್ದು ಶಂಕರ 2 ಪ್ರತಿನಿಧಿಗಳು ತೂಬುಗೆರೆಗೆ ತುಮಕೂರಿಗೆ ಹೋದರೆ ಇನ್ನೆಷ್ಟು ಪತ್ತೆ ಆಗದ ನಾವು ಬೆಳಕಿಗೆ ತಾರದ ಹಲಸುಗಳಿವೆ. ಕೆಂಪು ಹಲಸೇ ಮಹಾಶ್ರೇಷ್ಠ, ಕೆಂಪು ಬಿಟ್ಟರೆ ಹಳದಿ ಅಂತ ಹಾಗಲ್ಲ, ಹಳದಿಯಲ್ಲೂ ಮಹಾಶ್ರೇಷ್ಠಗಳಿವೆ. ಕೆಂಪಿನಲ್ಲೊಂದು ವೈಶಿಷ್ಟ್ಯ ಇದೆ, ಏನಂದರೆ ತುಂಬ ಸಿಹಿ, ತಲೆಗೆ ಹೊಡೆದಾಗೆ ಸಿಹಿ ಇಲ್ಲ. ನಂಬರ್ 1 ಫ್ಲೇವರು, ಇಲ್ಲಿಟ್ಟರೆ ಇಡೀ ಕಲ್ಕೂರರ ಮನೆಗೆ ಬರುವಷ್ಟು ಅದರಲ್ಲಿ ಪರಿಮಳವೂ ಇಲ್ಲ. ಆದರೆ ಮಾತ್ರ ಅಲ್ಲ, ಹಣ್ಣು ಸಿಕ್ಕೋದೇ ಭಾಳ ಲೇಟು. ಆದರೆ
ನಾನು ನೋಡಿದ್ದೀನಿ ಭಾಳಷ್ಟು ಮಂದಿ ಹಣ್ಣು, ಈ ಕೆಂಪು ಹಣ್ಣು ಅಲ್ಲಿ ಕೆಳಗೆ ಸುಲಿದಿಟ್ಟಿದ್ದಾರೆ. ಕೆಂಪು ಹಣ್ಣಿಗೆ ಕೈ ಹಾಕಿದವ ಕೈ ಹಾಕುವ ಒಂದು ಕೆಲಸವನ್ನು ಬಿಡೋದಿಲ್ಲ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಒಂದು ಎಡಿಕ್ಷನ್ ವ್ಯಾಲ್ಯೂ ಇದೆ. ಎಲ್ಲಿವರೆಗೆ ಹೋಗಿದೆ ಅಂತ ಹೇಳಿದರೆ, ಇವತ್ತು ಸಿದ್ದು ಮತ್ತು ಶಂಕರಗಳಿಗೆ ಬಂದ ಪಬ್ಲಿಸಿಟಿ, ತೂಬುಗೆರೆಯಲ್ಲಿ ಬಂದ ಪಬ್ಲಿಸಿಟಿಗಳಿಂದ ಕೆಂಪು ಹಲಸಿನ ಬಗ್ಗೆ ಇಡೀ ದೇಶದಲ್ಲಿ ದೊಡ್ಡ ರೀತಿಯ ಒಂದು ಕುತೂಹಲ ಮೂಡಿದೆ. ಇದನ್ನು ತಿನ್ನದವರು ಭಾಳ ಮಂದಿ ಇದ್ದಾರೆ. ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ನಮ್ಮ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಸಿದ್ದು ಶಂಕರಗಳು ಹೇಗೆ ಸಾಧನೆ ಕೊಡ್ತವೆ ಅಂತ ಹೇಳೋದು ಇನ್ನೂ ಸ್ಪಷ್ಟ ಇಲ್ಲ. ಕೆಲವೊಂದಕ್ಕೆ ಕಡಿಮೆ ಮಳೆ ಪ್ರದೇಶದಕ್ಕೆ ಇಲ್ಲಿ ಬೇಗನೆ ಕೊಳೆ ರೋಗ ಬರುವ ಸಾಧ್ಯತೆ ಇದೆ, ಬಂದಿದೆ. ನಮ್ಮಲ್ಲಿ ಯಾವ ಕೆಂಪು ಹೆಚ್ಚು ಸೂಕ್ತ ಅಂತ ಹೇಳೋ ಬಗ್ಗೆ ಇನ್ನೂ ಸಾಕಷ್ಟು ಅಧ್ಯಯನ ಆಗಬೇಕಾಗಿದೆ. ವಿದೇಶದಿಂದ ಬಂದ ಡೆಂಗ್ ಸುರಯ್ಯ ಹೇಳುವ ಒಂದು ತಳಿ ತಕ್ಕ ಮಟ್ಟಿಗೆ ಓಕೆ ನಡೀತಾ ಇದೆ, ಇರಲಿ. ಆದರೆ ತಮಿಳುನಾಡಿನಲ್ಲಿ ಅಷ್ಟು ಕೆಂಪು ಇರಲಿಲ್ಲ. ಕೆಂಪು ನಮ್ಮಲ್ಲಿ ಕೇರಳದಲ್ಲಿ 2 ದೊಡ್ಡ ಹೆಸರಿಗೆ ಬಂದದ್ದು, ಒಂದು ಸಿಂಧೂರ ಯೂನಿವರ್ಸಿಟಿಯದ್ದು, ಮತ್ತೊಂದು ಪತ್ತಾಮುಟ್ಟಂ. ಅಷ್ಟೇ ಅಲ್ಲ, ಹುಡುಕ್ಲಿಕ್ಕೆ ಹೋದರೆ ನಮ್ಮ ಊರಲ್ಲೂ ಕೆಂಪು ಇದೆ. ಆದರೆ ಅದು ಕನ್ಸಿಸ್ಟೆನ್ಸ್ ಮತ್ತು ಒಂದೇ ಥರ ಇಲ್ಲದೇ ಇರ್ತದೆ. ಸಿದ್ದುಗಿಂತಲೂ ಇನ್ನೊಂದು ಶ್ರೀ ಅಂತ ಒಂದು ಮಾಡಿದರು. ಶ್ರೀ ಅಂತ ಒಂದು ಹಲಸು, ಅದು ಮುಂದೆ ಹೋಗಲಿಲ್ಲ, ತಾಯಿ ಮರ ಸತ್ತೋಯ್ತು. ಆ ಶ್ರೀಯ ಹಲಸು ಹೇಗಿದೆ ಅಂದರೆ, ನೀವು ಕತ್ತರಿಸಿದ್ರೆ ಯಾರೂ ನಂಬಲಿಕ್ಕಿಲ್ಲ. ಇದು ಫೋಟೋಶಾಪ್ ಅಲ್ಲ ಅಂತ ಹೇಳಲಿಕ್ಕೆ ನಂಬಲಿಕ್ಕಿಲ್ಲ. ಯಾಕಂದರೆ ಅದರಲ್ಲಿ ನೀವು ಹೊರಗಿನ ಮುಳ್ಳು ಬಿಟ್ಟರೆ ಒಳಗಡೆ ಇಡೀ ಕೆಂಪು ಪೈಂಟ್ ಕೊಟ್ಟ ಹಾಗಿದೆ. ಒಳಗಿನ ರೆಚ್ಚೆ ಹೇಳ್ತೀವಲ್ಲ, ಆ ಹೂವು ಎಲ್ಲವೂ ಕೆಂಪೇ, ಅದು ಅತಿಯಾದ ಕೆಂಪು. ಮೊನ್ನೆ ದಿವಸ ನೀವು ಅರ್ಥ ಮಾಡ್ಕೊಳ್ಳಿ, ಮೊನ್ನೆ ದಿವಸ ಒಂದು ಕಾರ್ಯಕ್ರಮ ಆಯಿತು ಪುದುಕೋಟೆಯಲ್ಲಿ. ಮುಕ್ಕಾಣಿ ಹೇಳ್ತಾರೆ, ಬಾಳೆಹಣ್ಣು, ಹಲಸು, ಮಾವು. ಆ ಕಾರ್ಯಕ್ರಮಕ್ಕೆ ತುಂಬ ಜನರನ್ನು ಕರೆದಿದ್ರು, ಹೋಗಿದ್ರು. ಸಿದ್ದು ಪರಮೇಶ್ವರು ಈಗ ಅವರು ಗಿಡ ಮಾಡ್ತಾರೆ. ಅವರು ಗಿಡವನ್ನು ಇಟ್ಕೊಂಡು ಲಾರಿ ತಗೊಂಡು ಹೋದರು. ಅವರ ಲಾರಿಯಿಂದ ಅಲ್ಲಿ ಇಳಿಸಲಿಕ್ಕೆ ಬಿಡಲಿಲ್ಲ. ಒಂದಷ್ಟು ಜನಕ್ಕೆ ಕೆಂಪು ಹಲಸು ಗೊತ್ತಿಲ್ಲ. ಆದರೆ ತಮಿಳುನಾಡಿನಲ್ಲಿ ಈ ಫೋಟೋಗಳನ್ನೆಲ್ಲ ನೋಡಿ ಜನ ಯಾವ ಮಟ್ಟಕ್ಕೆ ಬಂದಿದ್ರು ಅಂತ ಕ್ಯೂ ನಿಂತರು. ದಾಖಲೆ ಮಾರಾಟ, ಹಲಸಿನ ಕಸಿ ಗಿಡಗಳ ದಾಖಲೆ ಮಾರಾಟ. ಒಂದು ದಿವಸದಲ್ಲಿ 2000 ಗಿಡ ಮಾರಿ ಹೋಯಿತು. ಒಂದು ಸಿದ್ದು ಹಲಸು, ಇನ್ನೊಂದು ಮಿಯಾ ಸಾಕಿನೋ ಹೇಳ್ತಾರಲ್ಲ, 1 ಲಕ್ಷ ರೂಪಾಯಿ ಬೆಲೆ ಹಲಸು. ಇದು ಮಾವು, ಕೆಂಪಿಂದು ಜಪಾನ್ನವರದ್ದು. ಅದೆರಡು ಗಿಡಗಳಿಗೆ ಅಲ್ಲಿ ಇವತ್ತು ಏನಾಗಿದೆ ಅಂದರೆ, ಕೆಂಪು ಹಲಸಿನ ಮೇಲಿರುವಂಥ ಒಂದು ಮೋಹ ಎಲ್ಲಿಗೆ ತಲುಪಿದೆ ಅಂದರೆ, IHR ಮತ್ತು ಸಿದ್ದು ಪರಮೇಶ್ ಅವರು ಮಾರಿದ ಅಷ್ಟು ಹಲಸಿನ ಗಿಡಗಳೇ ಎಲ್ಲ ಮಣ್ಣಿಗೆ ಹೋಗಿ ಒಂದು 2500 ಎಕರೆಯಲ್ಲಿ ದೇಶದಲ್ಲಿ ಅದು ಏಳಲಿಕ್ಕೆ ಶುರುವಾಗಿದೆ ಮೇಲೆ. ಮುಂದೆ ಒಂದು 10 ವರ್ಷದಲ್ಲಿ ಕೆಂಪು ಹಲಸು ಎಲ್ಲ ಕಡೆ ತಲುಪ್ತದೆ. ಅದಲ್ಲ, ನಮ್ಮ ಉಳಿದ ಹಲಸುಗಳು ಸಾಕಷ್ಟು ಇರುತ್ತದೆ. ಎಲ್ಲೆಲ್ಲಿ ಕೈ ಹಾಕಿ ಸೀರಿಯಸ್ ಆಗಿ ಉತ್ಪಾದನೆ ಮಾಡಿದ್ದಾರೆ. ಹಲಸಿನ ಹಣ್ಣು ನೋಡಿ ನೀವು ಹಿಂದೆ ನಮ್ಮಲ್ಲಿ ಮಾಡ್ತಾ ಇದ್ದ ಉತ್ಪನ್ನಗಳು ಅಂದರೆ ಸಾಂಪ್ರದಾಯಿಕ ಉತ್ಪನ್ನಗಳೇನು? ಚಿಪ್ಸು, ಹಪ್ಪಳ, ಮಹಾರಾಷ್ಟ್ರದ ಫನಸ್ ಪೋಳಿ, ಕೇರಳದ ಚಕ್ಕ ವರಟ್ಟಿ, ಇದೆರಡು 4 ಮುಖ್ಯ ಉತ್ಪನ್ನಗಳು. ಚಿಪ್ಸ್ನಲ್ಲಿ ನಾವು ಉತ್ಪನ್ನ ತುಂಬ ಮಾಡ್ತೀವಿ, ಕ್ವಾಲಿಟಿಯಲ್ಲಿ ಹಿಂದೆ ಬಿದ್ದು. ಕೇರಳದ ಚಿಪ್ಸ್ ತಿಂದುಬಿಟ್ರೆ ಹಲ್ಲುಗಟ್ಟಿ ಅಂತ ಗೊತ್ತಾಗೋದಿಲ್ಲ. ಅದೇ ಚಿಪ್ಸನ್ನು ಸ್ವಲ್ಪ ಆಯ್ದ ಹಲಸುಗಳಿಂದ ಮಾಡಿ ಒಳ್ಳೆ ಮಾಡಿಫೈಡ್ ಅಟ್ಮಾಸ್ಫಿಯರ್ ಪ್ಯಾಕಿಂಗ್ ಅಂತ ಮಾಡಿ ಕೊಟ್ಟರೆ ಎಕ್ಸ್ಪೋರ್ಟ್. ನಾವು ನೇಂದ್ರ ಚಿಪ್ಸನ್ನು ಇವತ್ತು ದೊಡ್ಡ ರೀತಿಯಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ. ಹಲಸಿನಲ್ಲಿ ಹಿಂದೆ ಬಿದ್ದಿದ್ದೇವೆ. ಹಪ್ಪಳ, ಎಷ್ಟು ಹಪ್ಪಳ ಮಾಡ್ತೀವಿ ನಾವು? ಹಪ್ಪಳಕ್ಕೆ ಎಷ್ಟು ಡಿಮಾಂಡ್ ಇದೆ ಇವತ್ತು ಅಂತ ಹೇಳಿದರೆ, ನೀವು ಸೆಪ್ಟೆಂಬರ್ ಕಳೆದರೆ ಯಾವ ಅಂಗಡಿಯಲ್ಲಿ ಹಪ್ಪಳ ಸಿಗೋದಿಲ್ಲ. 4 ತಿಂಗಳಲ್ಲಿ ಖಾಲಿ. ಯಾಕೆಂದರೆ ಅಷ್ಟು ಡಿಮಾಂಡ್ ಇದೆ. ನಮ್ಮ ಈ ಭಾಗದಲ್ಲಿ ಉಡುಪಿ, ದಕ್ಷಿಣ ಕನ್ನಡದಲ್ಲಿ ಒಂದು ಇರುವಂಥ ಕಾರ್ಖಾನೆಗಳು ಮತ್ತು ಕೃಷಿಕರು ಸೇರಿ ಒಂದು 50 ಲಕ್ಷ ಹಪ್ಪಳ ತಯಾರಾಗ್ತವೆ. ಒಂದು ಶಿರಸಿಯದ್ದು ಬೇಕಿದ್ರೆ ಒಂದು 10 ಸೇರಿಸ್ಕೊಳ್ಳಿ, 50-60 ಲಕ್ಷ. ಇಡೀ ದೇಶದ ಹಪ್ಪಳದ ಒಟ್ಟು ಮಾರಾಟ, ನನ್ನ ಹತ್ರ ಅಂಕಿಅಂಶಗಳಿಲ್ಲ, ಆದರೆ ನಾನು ಗೂಗಲ್ ಮಾವನ ಹತ್ರ ಕೇಳುವಾಗ ಅವ ಹೇಳ್ತಾನೆ 1,000 ಕೋಟಿ ಅಂತ ಹೇಳ್ತಾನೆ, 5,000 ಕೋಟಿ ಅಂತ ಒಂದು ಕಡೆ ಹೇಳ್ತಾನೆ. 1,000ದಿಂದ 5,000 ಕೋಟಿಯ ವ್ಯವಹಾರ ಹಪ್ಪಳದ್ದು. ಅದರಲ್ಲಿ ಹಲಸಿನ ಹಪ್ಪಳದ ಪಾತ್ರ ಎಷ್ಟಿದೆ? 1% ಕೂಡ ಇಲ್ಲ. ಮಾಡಲಿಕ್ಕೆ ಸಾಧ್ಯ ಇಲ್ವಾ? ಖಂಡಿತ ಸಾಧ್ಯ ಇದೆ. ಹಲಸಿನ ಹಪ್ಪಳವನ್ನೇ ಒಂದು ದೊಡ್ಡ ರೀತಿಯಲ್ಲಿ ಉದ್ಯಮವಾಗಿ ಮಾಡಿದರೆ ಇವತ್ತು ಇರುವ 60 ಲಕ್ಷಕ್ಕೆ ಬದಲು 6 ಕೋಟಿ ಹಪ್ಪಳ ಆದರೂ ಇಲ್ಲಿ ಡಿಮಾಂಡ್ ಇದೆ. ಎಕ್ಸ್ಪೋರ್ಟ್ ಕೂಡ ಮಾಡ್ಬೋದು. ಇವತ್ತು ಯಾವುದೇ ಒಂದು ರೈತರ ಮನೆಯಲ್ಲಿ ಮಾಡಿದ ಹಪ್ಪಳವನ್ನು 5 ರೂಪಾಯಿಗೆ ಅಲ್ಲಿ ಮನೆಯಿಂದ ತೊಗೊಂಡು ಹೋಗ್ತಾರೆ. ಎಲ್ಲಿ ನಾವು ಸೋತಿದ್ದೇವೆ? ಹಪ್ಪಳ ತಯಾರಿಯಲ್ಲಿ ನಾವು ಮೆಕನೈಸ್ ಮಾಡ್ಕೊಂಡಿಲ್ಲ, ಯಾಂತ್ರೀಕರಣ ಮಾಡ್ಕೊಂಡಿಲ್ಲ. ಯಾಕೆ ಮಾಡ್ಕೊಂಡಿಲ್ಲ? ಯಾಕೆಂದರೆ ಪ್ರಯತ್ನ ಮಾಡಿಲ್ಲ. ಚಪಾತಿಯಲ್ಲಿ ನಮ್ಮಲ್ಲಿ ಸಾಕಷ್ಟು ಯಾಂತ್ರೀಕರಣ ಆಗಿದೆ, ಹಪ್ಪಳದಲ್ಲಿ ಯಾಕೆ ಆಗಿಲ್ಲ? ಏನು ಕಷ್ಟ? ಏನಿಲ್ಲ, ಅದರ ಹಿಟ್ಟು ಸ್ವಲ್ಪ ಅಂಟಿದೆ. ಆಟೋಮೆಟಿಕ್ ಮೆಷಿನ್ ಅಂದರೆ ಹಿಟ್ಟು ಹಾಕಿದರೆ ಅದು ಅದರಷ್ಟಕ್ಕೆ ಚಲಾವಣೆ ಆಗಿ ಹಪ್ಪಳ ಆಗಿ ಕಟ್ಟಾಗಿ ಒಣಗಿ ಹೊರಗೆ ಬರಬೇಕು. ಮಾಡಲಿಕ್ಕೆ ಅಸಾಧ್ಯ ಏನಲ್ಲ. ಯಾರೋ ಪ್ರಯತ್ನ ಪಟ್ಟರೆ ಕೊಯಂಬತ್ತೂರು ಕಾರ್ಖಾನೆಗಳನ್ನು ಸೇರಿಸ್ಕೊಂಡು ಮಾಡ್ಬೋದು. ದೇರ್ ಇಸ್ ಎ ಪೊಟೆನ್ಷಿಯಲ್. ನಾವು ಇವತ್ತು ತುಂಬ ಉತ್ಪನ್ನಗಳು, ಕೇರಳದಲ್ಲಿ ತುಂಬ ಅಸಾಂಪ್ರದಾಯಿಕ, ಈವರೆಗೆ ಇಲ್ಲದಂಥ ಉತ್ಪನ್ನಗಳನ್ನು ತುಂಬ ಮಾಡಿದ್ದಾರೆ. ಹಲಸಿನ ಬೀಜಕ್ಕೆ ಬೆಲೆ ಇರಲಿಲ್ಲ ಒಂದು ಕಾಲಕ್ಕೆ.
ಇವತ್ತು ಕೂಡ ನಾನು ಹೇಳ್ತೀನಿ, ಜಗತ್ತಿನ ಹಲವು ದೇಶಗಳಲ್ಲಿ ಈ ಹಲಸು ಉತ್ಪಾದನೆ ಆದಾಗ ಅದರಲ್ಲೊಂದು 30% ತೂಕದಲ್ಲಿ ಬೀಜ ಇರ್ತದೆ. ಆ ಬೀಜಕ್ಕೆ ನೀವೇನು ನ್ಯಾಯ ಸಲ್ಲಿಸ್ತೀರಿ? ರಾಧಾಕೃಷ್ಣ ಅಂತ ಕೇಳಿದರೆ ಅವರು ಹಲಸಿನ ಬೀಜದ ಚಪಾತಿ ಮಾಡ್ತಾರೆ, ಇಂಥದ್ದೆಲ್ಲ ಮಾಡ್ತಾರೆ. ಭಾಳ ಮಂದಿ ಏನೂ ಮಾಡೋದಿಲ್ಲ, ಅದು ಬಿದ್ದು ಹಾಳಾಗಿ ಹೋಗ್ತದೆ. ಸ್ವಲ್ಪ ಮಟ್ಟಿಗೆ ಕೇರಳದಲ್ಲಿ ಇತ್ತೀಚೆಗೆ ಹಲಸಿನ ಬೀಜಕ್ಕೆ ಒಂದು ನ್ಯಾಯ ಸಲ್ಲಿಸುವ ಕೆಲಸ ಆಗಿದೆ. ಏನಂತ ಹೇಳಿದರೆ, ವಯನಾಡಿನಲ್ಲಿ ಒಂದು ಹಲಸಿನ ಬೀಜದ ಉತ್ಪನ್ನ ಮಾಡೋ ದೊಡ್ಡ ಕಂಪನಿ ಬಂದಿದೆ. ಅವರು 25 ರೂಪಾಯಿಗೆ ಕೊಂಡ್ಕೊಳ್ತಾರೆ. ಯಾರೇ ಬೇಕಿತ್ತು ತಂದು ಕೊಡಲಿ, 25 ರೂಪಾಯಿ ಕಿಲೋಗೆ ತಗೊಳ್ತಾರೆ. ಅವರಿಂದ ಏನು ಮಾಡ್ತಾರೆ, ಹಲಸಿನ ಬೀಜದ ಪುಡಿ ಮಾಡಿ ಬೇರೆ ಬೇರೆ ಫುಡ್ ಪ್ರೊಸೆಸಿಂಗ್ ಕಂಪನಿಗಳಿಗೆ ಕೊಡ್ತಾರೆ. ಯಾರಿಗೆ? ಅದು ಗುಟ್ಟು, ನಮ್ಗೆ ಗೊತ್ತಿಲ್ಲ. ಅದರಲ್ಲಿ ಸಾಕಷ್ಟು ಪೋಷಕಾಂಶಗಳಿವೆ. ಹಲಸಿನ ಬೀಜ ಬೇರೇನೂ ಇಲ್ಲ. ಇಲ್ಲಿ ಬಂದು ಕೂತ್ಕೊಂಡು ಕೇಳುವವರು, ಈಗ ಹಲಸಿನ ಸೀಸನು, ಸುಲಭವಾಗಿ ಬೀಜ ಸಿಗುತ್ತೆ. ಒಂದು 5 ಬೀಜ ಹಾಕಿ 1 ಲೋಟ ಹಲಸಿನ ಬೀಜದ ಮಿಲ್ಕ್ ಶೇಕ್ ಮಾಡಿ. ಹೇಗೆ ಮಾಡೋದು ಅಂತ ನೆಟ್ನಲ್ಲಿ ಹೊಡೆದರೆ ನಿಮಗೆ ವಿಡಿಯೋಗಳೆಲ್ಲ ಸಿಗುತ್ತೆ. 10 ನಿಮಿಷದಲ್ಲಿ ಅಡಿಗೆ ಗೊತ್ತಿಲ್ಲದ ಬ್ರಹ್ಮಚಾರಿಗಳು ಕೂಡ ಮಾಡ್ಬೋದು. ಹಲಸಿನ ಬೀಜದ ಮಿಲ್ಕ್ ಶೇಕು ಕಮರ್ಷಿಯಲೈಸ್ ಮಾಡಲಿಕ್ಕೆ ಯೋಗ್ಯತೆ ಇದೆ. ಹಲಸಿನ ಹಣ್ಣಿನ ಮಿಲ್ಕ್ ಶೇಕು ಇಲ್ಲಿ ಅಷ್ಟಾಗಿ ಬರೋದಿಲ್ಲ. ನಮ್ಮ ಕೇರಳದಲ್ಲಿ ಮತ್ತು ಚೆನ್ನೈಯಲ್ಲಿ ಇವತ್ತು ಹಲಸಿನ ಮಿಲ್ಕ್ ಶೇಕು ಎಷ್ಟು ಪ್ರಸಿದ್ಧ ಅಂತ ಹೇಳಿದರೆ, ಒಂದು 20,000 ಕ್ರೀಮ್ ಪಾರ್ಲರ್ಗಳು, ಬೇಕರಿಗಳು, ಕೂಲ್ ಬಾರುಗಳಲ್ಲಿ ಹಲಸಿನ ಹಣ್ಣಿನ ಮಿಲ್ಕ್ ಶೇಕ್ ಸಿಗುತ್ತೆ. ಇದು ಹೇಗೆ ಸಾಧ್ಯ ಆಯಿತು ಅಂದರೆ, ಆರ್ಟೋಕಾರ್ಪಸ್ ಕಂಪನಿಯವರು ಹಲಸಿನ ಹಣ್ಣಿನ ಪಲ್ಪ್ ಮಾಡುವಾಗ ಅಲ್ಲಿ ಸ್ವಲ್ಪ ಬೇರೆ ರೀತಿಯ ಒಂದು ಪಲ್ಪ್ ಮಾಡಿದ್ರು. ಅದ್ರಲ್ಲಿ ಸ್ವಲ್ಪ ತುಂಡುಗಳು ಸಿಗ್ತದೆ. ಆ ತುಂಡು ಸಿಕ್ಕುವ ಕಾರಣ ಅದಕ್ಕೆ ಪೀಸ್ ಅಂತ ಹೆಸರು ಕೊಟ್ಟರು. ಅರ್ಜೆಂಟಿಗೆ ಹೆಸರು ಸಿಕ್ಕಲಿಲ್ಲ, ಬೇರೆ ಪೀಸ್ ಅಂತ ಕೊಟ್ಟರು. ಅದಕ್ಕೆ ಸರಿಯಾದ ವಿತರಣಾ ಶೃಂಖಲೆ ಇದೆ. ಹಲಸಿನ ಹಣ್ಣಿನ ಪೀಸಿನ ಪಲ್ಪ್ ಎಲ್ಲ ಕಡೆ ಹೋಗಿಬಿಟ್ಟು ಅವರು 5-10 ನಿಮಿಷದಲ್ಲಿ ನೀವು ಆರ್ಡರ್ ತಗೊಂಡು ಮಿಲ್ಕ್ ಶೇಕ್ ಮಾಡಿ ಕೊಡ್ತಾರೆ. ಸಾಧ್ಯತೆಗಳು ಅನಂತ ಇವೆ. ಹಲಸಿನ ಹಣ್ಣಿನ ಚಕ್ಕ ವರಟಿ ಇಡೀ ಜಗತ್ತಿನಲ್ಲಿ ಇವತ್ತು, ನಮ್ಮ ಕೇರಳದಲ್ಲಿ, ದೇಶದಲ್ಲಿ ಏನು ಬೇಕಿದ್ರೆ ಹೇಳಿ, ನವ್ಯ ಬೇಕರಿ ಅಂತ ಒಂದಿದೆ. ಆ ಬೇಕರಿಯವರು ವರ್ಷಕ್ಕೆ 365 ದಿವಸವೂ ಚಕ್ಕ ವರಟಿ ಮಾರ್ತಾರೆ. ಜನವರಿಯಲ್ಲಿ ಉರುಳಿ ಇಟ್ಟರೆ ಸೆಪ್ಟೆಂಬರ್ವರೆಗೆ ರಜಾ ದಿನ ಬಿಟ್ಟರೆ ಬಾಕಿ ಎಲ್ಲ ದಿವಸ ಅದು ನಡೀತಾನೆ ಇರ್ತದೆ. ಹೇಗೆ ಸಾಧ್ಯ ಆಯಿತು? ಹೇಗೆ ಮಾರ್ಕೆಟ್ ಮಾಡಲಿಕ್ಕೆ ಸಾಧ್ಯ ಆಯಿತು? ಕೇರಳ ಒಂದೇ ರಾಜ್ಯದಿಂದ ಕಾಯಿ ಹಲಸು, ಕಾಯಿ ಸೊಳೆ ಅಂತ ಏನು ಹೇಳ್ತೀವಿ ನಾವು, ಕಾಯಿ ಸೊಳೆ ಫ್ರೋಝನ್ ಫಾರ್ಮಲ್ಲಿ ಫ್ರೀಸ್ ಮಾಡಿ ವಿದೇಶಗಳಿಗೆ ರಫ್ತಾಗ್ತಾ ಇದೆ, ಕೇರಳ ಒಂದೇ ಜಾಗದಿಂದ. ಆಮೇಲೆ ನಾವು ಹೇಳ್ತೀವಿ ಏನಂದರೆ 75% ಹಾಳಾಗ್ತದೆ, ಎಲ್ಲವೂ ಸರಿಯಲ್ಲ. ನನಗೊಂದು ಪ್ರಶ್ನೆ ಹುಟ್ಕೊಂಡಿತ್ತು. ಹಲಸು ಎಷ್ಟು ಜನರಿಗೆ ಉದ್ಯೋಗ ಕೊಟ್ಟಿದೆ, ಎಷ್ಟು ಜನರಿಗೆ ಹೊಟ್ಟೆಗೆ ಅನ್ನ ಕೊಟ್ಟಿದೆ ಅಂತ ಒಂದು ಚಿಂತನೆ ಬಂತು. ತಿಂದವರ ಕತೆ ಬಿಡಿ, ಅದರಿಂದ ರೊಕ್ಕ ಸಂಪಾದಿಸಿದವು ಪನ್ವೃತ್ತಿಯಲ್ಲಿ ಒಂದಷ್ಟು ಮಂದಿ ಇದ್ದಾರೆ. ಆದರೆ ಇವತ್ತು ದೇಶದಲ್ಲಿ ಲೆಕ್ಕ ಹಾಕಿದರೆ ಕೋಟಿಯಾಗದಿದ್ದರೂ ಹಲವಾರು ಲಕ್ಷಗಳು ಹಲಸಿನಲ್ಲೇ ಬದುಕುವವರು ಖಂಡಿತ ಇದ್ದಾರೆ. ನಾನೊಂದು ಸಣ್ಣ ಉದಾಹರಣೆಯನ್ನು ನಿಮ್ಗೆ ಕೊಡ್ತೇನೆ. ಹೊರಗಿನ ಜನಕ್ಕೆ ಹೆಚ್ಚಾಗಿ ಗೊತ್ತಿಲ್ಲದ ಒಂದು ಉದಾಹರಣೆ. ಕೇರಳದಿಂದ ಕಳೆದ ಒಂದು 15 ವರ್ಷದಿಂದ ಗುಜ್ಜೆ, ನಾವೇನು ಟೆಂಡರ್ ಜಾಕ್ ಫ್ರೂಟ್ ಹೇಳ್ತೇವೆ, ಗುಜ್ಜೆ, ಲಾರಿಗಟ್ಟಲೆ ಗುಜ್ಜೆ ಕೇರಳದಿಂದ ಉತ್ತರ ಭಾರತಕ್ಕೆ ಮಧ್ಯಪ್ರದೇಶ ನಾಗಪುರದಿಂದ ಶುರು ಮಾಡಿಕೊಂಡು ನೇಪಾಳ ಗಡಿವರೆಗೆ ಹೋಗುತ್ತೆ. ಎಷ್ಟು ಹೋಗುತ್ತೆ? 9 ತಿಂಗಳ ಕಾಲ ಹೋಗುತ್ತೆ. ಕೇರಳ ಮತ್ತು ತಮಿಳುನಾಡಿಂದ ಮರಗಳಿಂದ ಶೇಖರಿಸಿ ತಂದು ಇಲ್ಲಿ ಲೋಡಾಗಿ ಹೋಗ್ತದೆ. ಎಷ್ಟು ಹೋಗುತ್ತೆ ಗೊತ್ತಾ? ಪೀಕ್ ಟೈಮ್ನಲ್ಲಿ, ಸೀಸನ್ನ ಹೈಯೆಸ್ಟ್ ಪೀಕ್ ಇರುವಾಗ ದಿನಕ್ಕೆ 750 ಟನ್ ಹೋಗ್ತದೆ. ದಿನಕ್ಕೆ 750 ಟನ್ ಅಂದರೆ ಎಷ್ಟು ಲಾರಿ ಆಯಿತು? 40 ಲೋಡ್ಗಳಾಯಿತು. ಎಷ್ಟು ಓಡಬೇಕು? 2,000-3 ಸಾವಿರ ಕಿಲೋಮೀಟ್ರ್ ಹೋಗಬೇಕು. ಎಷ್ಟು ಬೆಲೆ ಕೊಡ್ಬೋದಲ್ಲಿ? ನಾವು ಹೋದೆವು ಅದರ ಹಿಂದೆ, ಗಾಡಿಯ ಹಿಂದೆ ಅಲ್ಲ, ಆದರೆ ಉತ್ತರ ಭಾರತದಲ್ಲಿ ಹೋಗಿ ಅಧ್ಯಯನ ಮಾಡಿದೆವು. ಉತ್ತರ ಭಾರತದವರಿಗೆ ಹಲಸು ಅಂದರೆ ಗುಜ್ಜೆ ಮಾತ್ರ. ಅವರಿಗೆ ಹಲಸಿನ ಹಣ್ಣೆಲ್ಲ ಅಷ್ಟಾಗಿ ತಿಂದು ಗೊತ್ತಿಲ್ಲ. ಬರೀ ಚಿಕ್ಕ ಪುಟ್ಟ ಉದಾಹರಣೆ ಇದೆ. ಬಟ್ ಇದಕ್ಕಿದೆಯಲ್ಲ, ಗುಜ್ಜೆಯನ್ನು ತಿನ್ನುವವರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ವರ್ಧನೆ ಆಗಿರೋದು ಮಾತ್ರ ಅಲ್ಲ, ಅಕಾಲದಲ್ಲಿ 12 ತಿಂಗಳು ಸಿಕ್ಕರೂ ಬೇಕು. ಯಾರೂ ಆ ಕೆಲಸ ಮಾಡಿಲ್ಲ. ನಾವು ಶ್ರೀಲಂಕಾಕ್ಕೆ ಹೋದೆವು, ರೆಡಿ ಟು ಕುಕ್. ಶ್ರೀಲಂಕಾದಲ್ಲಿ ಒಂದು 40% ಗುಜ್ಜೆಯನ್ನು ತಿನ್ನಲಿಕ್ಕೆ ಸಿದ್ಧವಾಗುವ ರೀತಿಯಲ್ಲಿ ನಮ್ಮ ಸೇರಾಜ ಅಣ್ಣ ಅಥವಾ ನಾನು ಕೂಡ 5 ನಿಮಿಷದಲ್ಲಿ ಪಲ್ಯ ಮಾಡುವ ರೀತಿಯಲ್ಲಿ ಮಾಡಿಕೊಡ್ತಾರೆ. ರೆಡಿ ಟು ಕುಕ್ ಪ್ಯಾಕೆಟ್ನಲ್ಲಿ ಸಿಗ್ತದೆ, ಎಲ್ಲ ಕಡೆ ಸಿಗ್ತದೆ. 9 ತಿಂಗಳು ರೆಡಿ ಟು ಕುಕ್ ಆಗಿ ಸಿಗ್ತದೆ. ಯಾಕೆ ನಮಗೆ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ಅಂಥ ದೊಡ್ಡ ಬ್ರಹ್ಮವಿದ್ಯೆ ಅಲ್ಲ. ಫಿಜಿಯಲ್ಲಿ ಹೆಣ್ಮಕ್ಳು 1/2 ಟನ್ನಷ್ಟು ಒಂದೊಂದು ಮನೆಯವರು ಮಾಡಿ ಮಾರ್ತಾರೆ. ಇವತ್ತು ಸೋಷಿಯಲ್ ಮೀಡಿಯಾ ಇದ್ದಾಗ ಬಹಳ ಸುಲಭದಲ್ಲಿ ನಾವು ಅದನ್ನು ಏನು ಬೇಕು, ದೊಡ್ಡ ಮೆಷಿನರಿ ಏನೂ ಬೇಡ. 2 ಜನ ಪ್ರಯತ್ನ ಮಾಡಿದರೆ, ಗುಜ್ಜೆಯನ್ನು ಹೆಚ್ಚಿ ತಿನ್ನಲಿಕ್ಕೆ ತಯಾರಾಗಿ ಮಾಡಿದರೆ, ಗುಜ್ಜೆ ಬಹಳ ಅಸೆಪ್ಟೆಬಿಲಿಟಿ ಇರುವ ಒಂದು ವೆಜಿಟೇಬಲ್. ಬೆಂಗಳೂರಿನಲ್ಲಿ ಈ ಪ್ರಯತ್ನ ಮಾಡಿದ NV ನ್ಯಾಚುರಲ್ಸ್ ಅಂತ ಹೇಳುವ ನವೀನ್ ಹೇಳ್ತಾರೆ,
2025ನೇ ಇಸ್ವಿ ಬರುವಾಗ ವರ್ಷದ 12 ತಿಂಗಳು ನಾನು ಗುಜ್ಜೆಯನ್ನು ರೆಡಿ ಟು ಕುಕ್ ರೂಪದಲ್ಲಿ ಕೊಡಬಲ್ಲೆ. ಯಾಕೆಂದರೆ ಅಷ್ಟು ಸಪ್ಲೈ ಚೈನ್. ಹೇಗೆ ಸಾಧ್ಯ? 4 ತಿಂಗಳು ಬರುವ ಹಲಸಿಂದ ಅವರು ಹೇಗೆ ಸಾಧ್ಯ ಅಂದರೆ, ನೀವು ಅಧ್ಯಯನ ಮಾಡ್ತಾ ಹೋದರೆ ತುಮಕೂರಲ್ಲಿ ಯಾವಾಗ ಸಿಗ್ತದೆ, ಒಂದು ಕ್ಯಾಲೆಂಡರ್ ಮಾಡ್ಕೋಬೇಕು. ತುಮಕೂರಲ್ಲಿ ಯಾವಾಗ ಸಿಗ್ತದೆ, ಪಂದ್ರುತಿಯಲ್ಲಿ ಯಾವಾಗ ಸಿಗ್ತದೆ, ಕ್ಯಾಲೆಂಡರ್ ಮಾಡಿದರೆ 8-10 ತಿಂಗಳು ಗುಜ್ಜೆ ಸಿಗ್ತದೆ. ಹಾಗಾಗಿ ಸಾಧ್ಯತೆಗಳು ಬಹಳ ಇವೆ, ಅನಂತ ಇವೆ. ಅದನ್ನು ನಾವು ಫ್ರೋಝನ್ ಜಾಕ್ ಫ್ರೂಟ್ ನಾವು ಇನ್ನೂ ಅದರ ಬಗ್ಗೆ ಕೈಯೇ ಹಾಕಿಲ್ಲ. ಆಮೇಲೆ ಕ್ವಾಲಿಟಿ. ಇವತ್ತೇನಾಗಿದೆ, ಹಲಸು ತುಂಬ ಬೆಳೆದಾಗ ಅದರಲ್ಲಿ ಸಾವಯವದಲ್ಲಿ ಹೇಗೆ ಫೇಕ್ ಬರ್ತಾ 2 ನಂಬರಿಂದ ಬರ್ತದ, ಇದರಲ್ಲೂ ಶುರುವಾಗಿದೆ ಪಾಪ್ಯುಲಾರಿಟಿ ಬಂದಾಗ. ಕೇರಳದಲ್ಲಿ ಕೆಲವು ಕಡೆ ಹಲಸಿನ ಹಣ್ಣಿನ ಹಲ್ವಾ ಮಾರ್ತಾರೆ. ಅದರಲ್ಲಿ ಎಷ್ಟು ಹಲಸಿನ ದೊಡ್ಡ ದೊಡ್ಡ ಬೋರ್ಡು, ಅದರಲ್ಲಿ ಪೆಕ್ಸಿಯಲ್ಲಿ ಮಾತ್ರ ಹಲಸಿನ ಹಣ್ಣು ಕಾಣೋದು, ಇದರಲ್ಲಿ ಕಾಣೋದಿಲ್ಲ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ, ನಾನು ಬಹುಶಃ ಅಲ್ಲಿಗೆ ನಿಲ್ಲಿಸ್ತೀನಿ. ಇಲ್ಲಿ ಶರ್ಮಣ್ಣ ಅಂತ ಇದ್ದಾರೆ, ವೆಂಕಟಕೃಷ್ಣ ಶರ್ಮಾ. ಅವರು ಒಂದು ಹಲ್ವಾ ಮಾಡ್ತಾರೆ. ಅವರು ಅಂಥ ಕಮರ್ಷಿಯಲು ಅಥವಾ ಕಾರ್ಖಾನೆ ಅಲ್ಲ, ಅವರು ಕೃಷಿಕರು ಹಲ್ವಾ ಮಾಡ್ತಾರೆ. ಹಲಸು ಸಿಕ್ಕಿದಾಗ ಹಲಸಿಂದ ಮಾಡ್ತಾರೆ. ದಿನನಿತ್ಯ ಉತ್ಪಾದನೆ, ಸ್ಟಾಫು, FSSI ಲೈಸೆನ್ಸ್ ಏನಿಲ್ಲ ಮಾಡಿ 2 ಸಣ್ಣ ಸಂಸ್ಥೆಗಳಿಗೆ ಕೊಡ್ತಾರೆ. ಅವರೇನು ಅದಕ್ಕಿಂತ ಹೆಚ್ಚು ಮಹತ್ವಾಕಾಂಕ್ಷೆ. ಅವರು ಮೂಲಭೂತ ಕೃಷಿಕರು. ಯಂತ್ರ ಇದೆ, ಹಲ್ವಾ ಮೇಕರು ಮಾಡ್ತಾರೆ. ಟಾಪ್ ಕ್ಲಾಸ್ ಕ್ವಾಲಿಟಿ ಶರ್ಮಣ್ಣನ ಹಲ್ವವನ್ನು ದೊಡ್ಡ ರೀತಿಯಲ್ಲಿ ಇವತ್ತು ಮಾರ್ಕೆಟಿಗೆ ತಂದರೆ ಕೇರಳದಿಂದ ಕಾಶ್ಮೀರದವರೆಗೂ ಕೂಡ ಅದು ಖಂಡಿತ. ಹಲಸಿನ ಹಣ್ಣು ನಮಗೆ ಇಷ್ಟ ಇಲ್ಲ ಅಂತ ಹೇಳುವ ಉತ್ತರ ಭಾರತದವರು ಕ್ಯೂ ನಿಲ್ಲಿಸ್ತೇನೆ. ನನಗೊಂದು ಕೊಂಡೋಗಿ ಅಲ್ಲಿ ನಿಲ್ಲಿಸಿದ್ದೆ. ಅಷ್ಟು ಚೆನ್ನಾಗಿದೆ ಹಲ್ವಾ. ಎಷ್ಟು ರೂಪಾಯಿ ಅವರು ಕೊಡೋದು? 300-500. ಕೇರಳದಲ್ಲಿ ಮೊನ್ನೆ ದಿವಸ ಒಂದು ಕತೆ ಓದಿದೆ, ಆ ಹೆಣ್ಮಗಳ ಹತ್ರ ಮಾತಾಡಿದೆ, ಖುಷಿ ಆಯಿತು. ಅವರು ಬೆಂಗಳೂರಿನಲ್ಲಿ ನರ್ಸಿಂಗ್ ಓದಿದವರು, 4 ವರ್ಷ 10 ವರ್ಷ ಕೆಲಸ ಮಾಡಿದರು. ಏನೋ ಮನಸ್ಸಿಗೆ ದುಃಖ ಬಂತು, ಅಮೆರಿಕಕ್ಕೆ ಹೋಗಲಿಕ್ಕೆ ಇದು ಬರೀಲಿಕ್ಕೆ ಹೋದ್ರಲ್ಲಿ ಆಗಲಿಲ್ಲ, ಪೇಪರ್ ಬರಲಿಕ್ಕೆ ಹೋದಲ್ಲಿ ಬೇಸರ ಆಯಿತು. ಬೇಸರ ಆದಾಗ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಕೆಲವರು ಬೇಸರ ಆದಾಗ ನೇರ ಇದು ಬೇಕು ಅಂತ ಕಾಣ್ತದೆ, ಕೆಲವರಿಗೆ ಏನೋ ಹೋಗಿ ಇಲ್ಲಿ ಬಾಸ್ನಲ್ಲಿ ಹೋಗಿ ಐಸ್ ಕ್ರೀಮ್ ತಿಂದರೂ ಕೂಡ ಬೇಸರ ಕಡಿಮೆ ಆಗ್ತದೆ. ಹಾಗೆ ಈ ಹೆಣ್ಮಗಳಿಗೆ ಒಂದು ಹಲಸಿನ ಹಣ್ಣಿನ ಹಲ್ವ ತಿನ್ನುವ ಅಂತ ಆಯಿತು. ಹೋದರು, ತಗೊಂಡ್ರು. 1100 ರೂಪಾಯಿ 1 ಕಿಲೋ ತಗೊಂಡ್ರು, ತಂದು ತಿಂದರು. ತಿಂದಾಗ ಬೇಸರ ಜಾಸ್ತಿ ಆಯಿತು, ಯಾಕೆಂದರೆ ಅದರಲ್ಲಿ ಹಲಸಿನ ಹಣ್ಣು ಇದ್ದದ್ದು ಕಡಿಮೆ, ಅಕ್ಕಿ ಹುಡಿ ಜಾಸ್ತಿ. ಅದು ಅವರನ್ನ ಚಿಂತೆಗೆ ಹಚ್ಚಿತು. ಯಾಕೆ ಹೀಗಾಯಿತು? ಕೂಡಲೇ ಹೋದ್ರು, ಗಂಡನನ್ನು ಕರೆದ್ರು, ಹೀಗೆ ಹಲಸಿನ ಹಣ್ಣು ಒಳ್ಳೆದು ಮಾರ್ಕೆಟಲ್ಲಿ ಸಿಕ್ಕುವುದಿಲ್ಲ, ನಾವು ಇವತ್ತೇ ಹಲಸಿನ ಹಣ್ಣು ಮಾಡಬೇಕು, ಇವತ್ತೇ ಬೇಕಾ, ನಾಳೆ ಸಾಲದಾಗ ಒಂದು ಅಲ್ಲ ಅಂತ ಎಲ್ಲರನ್ನು ಸೇರಿಸಿದ್ರು. ಹೋಗಿ ಪೇಟೆಯಿಂದ ಒಂದು 30 ಕಿಲೋದ ಹಲಸು ತಂದರು, ಹಲ್ವಾ ಮಾಡಿದರು. ಅದ್ಭುತ ರುಚಿ. ಫೇಸ್ಬುಕ್ಕಲ್ಲಿ ಹಾಕಿದರು. ನನಗೆ ಬಹಳ ನೋವಾಯಿತು. ಅವ್ರು ಹೇಳಿದ್ರು, ಎಲ್ಲರೂ ಕೇಳಿದ್ರು, ನೋವಿನ ಕತೆ ಅಲ್ಲಿರಲಿ, ಆ ಹಲ್ವಾ ಕೊಡ್ಲಿಕ್ಕೆ ಉಂಟಾ ಅಂತ ಹೇಳಿ, ಮಾರ್ತೀರಾ ಅಂತ. ಬೇಕು ಅಂತ ಹೇಳಿ 3 ದಿವಸದಲ್ಲಿ ಹಲ್ವಾ ಖಾಲಿ. ಸಿನಿ ಮ್ಯಾಥ್ಯೂ ಹೇಳುವ ಹೆಣ್ಮಗಳು ಇವತ್ತು ರಾಚೆಲ್ಸ್ ಕಿಚನ್ ಅಂತ ಒಂದು ಸಣ್ಣ ಸಂಸ್ಥೆ ಕಟ್ಟಿಕೊಂಡು 1500 ರೂಪಾಯಿ ಕಿಲೋಕ್ಕೆ ಹಲಸಿನ ಹಣ್ಣಿನ ಹಲ್ವವನ್ನು ಮಾಡಿ ಅದು ತುಂಬ ಕಡೆ ಹೋಗ್ತಾ ಇದೆ. ನಾನು ಏನು ಹೇಳಲಿಕ್ಕೆ ಹೊರಟೆ ಅಂದರೆ, ಇಫ್ ದರ್ ಇಸ್ ಎ ಕ್ವಾಲಿಟಿ, ಗುಣಮಟ್ಟವನ್ನು ನೀವು ಸಾಧಿಸಲಿಕ್ಕೆ ಸಾಧ್ಯ ಇದ್ದರೆ, ಮಂಗಳೂರಿನಲ್ಲಿ 12 ಗಿರಾಕಿಗಳು ನಿಮಗಿದ್ದರೂ ಕೂಡ ನೀವು ಫೇಸ್ಬುಕ್ನ ಮುಖಾಂತರ ಇಡೀ ಜಗತ್ತನ್ನು ತಲುಪಲಿಕ್ಕೆ ಸಾಧ್ಯ ಇದೆ. ದಟ್ಸ್ ಅ ಗ್ರೇಟ್ ಬ್ಲೆಸ್ಸಿಂಗ್. ಹಾಗಾಗಿ ಅವಕಾಶಗಳು ಮನೆಗೆ ಬಾಗಿಲು ತಟ್ಟಿ ಬರೋದಿಲ್ಲ, ನಾವು ಮುಂದೆ ಹೋಗಿ ಅವಕಾಶಗಳನ್ನು ಪಡ್ಕೊಳ್ಬೇಕು. ಹಲಸು ನಾವು ಇವತ್ತು ಇಷ್ಟೊಂದು ಹಾಳು ಮಾಡ್ತಾ ಇದ್ದೇವೆ. ಆ ಪ್ರತಿಯೊಂದು ಹಲಸು ಒಂದು ಕನಿಷ್ಠ ಒಂದು 200-300 ರೂಪಾಯಿ ಅಷ್ಟಾದರೂ ಬೆಲೆ ತರುವ ಒಂದು ಉತ್ಪನ್ನ. ಅದಕ್ಕೆ ನೀವು ಮೌಲ್ಯವರ್ಧನೆ ಮಾಡಿದಾಗ ಇನ್ನಷ್ಟು ಜಾಸ್ತಿ ಆಗ್ತದೆ. ಶ್ರೀಹರಿಯವರು ಬರೇ ಸೊಳೆ ಮಾರಿದಾಗ ಅವರಿಗೆ ಕಿಲೋಗೆ 200 ರೂಪಾಯಿ ಬಂತು. ಕಷ್ಟಪಟ್ಟಿದ್ದಾರೆ, ಅವರು ಮನೆಯಲ್ಲೇ ಹಾಕಿಟ್ಟರೆ ಹೋಗೋದಿಲ್ಲ. ನಾವು ಅದರ ತಂತ್ರಗಳನ್ನ ಕಲಿಬೇಕು, ಪ್ರಯತ್ನ ಪಡಬೇಕು. ಮಾರಲಿಕ್ಕೆ ಹೊರಟವ ಸಣ್ಣ ಸಣ್ಣ ನಿರಾಸೆಗೆ ಬೇಸರ ಮಾಡ್ಕೊಳ್ಳೋದು ಸರಿಯಲ್ಲ. ಕೇಳಿ ರಾಧಾಕೃಷ್ಣ ಅವರ ಹತ್ರ ಎಷ್ಟು ನೋವು ಅನುಭವಿಸಿದ್ದಾರೆ. ಅವರು ಇವತ್ತು ಚಪಾತಿ ರಂಗದಲ್ಲಿ ಹೆಸರು ಕಳೆದಿದ್ದಾರೆ, ಇನ್ನಷ್ಟು ಉತ್ಪನ್ನಗಳನ್ನು ಮಾಡ್ತಾ ಇದ್ದಾರೆ. ಹಪ್ಪಳ ನಾವು ಹಿಂದೆ ಕೊಟ್ಟ ಹಾಗೆ ಕೊಡಬೇಕು. ಹಪ್ಪಳ ಉರುಟಾಗಿಯೇ ಇರಬೇಕಾ? ಯಾಕೆ? ಚೌಕದ ಹಪ್ಪಳ ಮಾಡ್ತಾರೆ ಇವತ್ತು ಪಿಂಗಾರದವರು, ಚೆನ್ನಾಗಿ ಹೋಗ್ತದೆ. ಕ್ವಾಲಿಟಿ ಇದ್ದರೆ ಚೌಕ ಮಾಡಿ, ಕಮಲಧರದ ಚಿತ್ರ ಮಾಡಿ, ಏನು ಬೇಕಿದ್ರೆ ಮಾಡಿ ಹೋಗ್ತದೆ. ಸೊ ಕ್ವಾಲಿಟಿ ಮತ್ತು ಯಾರಿಗೆ ಏನು ಬೇಕು ಅಂತ ತಿಳ್ಕೊಂಡು ಮಾಡುವಂಥದ್ದು ಅನಂತ ಸಾಧ್ಯತೆಗಳು, ಒಂದೆರಡಲ್ಲ. ಹಲಸಿನ ಬೀಜದಿಂದ ಎಷ್ಟು ಉತ್ಪನ್ನಗಳನ್ನು ಕೇರಳದಲ್ಲಿ ಮಾಡ್ತಾರೆ. ಕಲಿಬೇಕು, ನಾವು ಹೋಗಿ ಕಲಿಬೇಕು ಅಂಥದ್ದನ್ನು. ಹಾಗಾಗಿ ನಾವು ಸ್ವಲ್ಪ ಹಿಂದೆ ಬಿದ್ದದ್ದು ಯಾಕೆಂದರೆ, ಒಂದು ಅಧ್ಯಯನಶೀಲತೆ ಇಲ್ಲ, ಇನ್ನೊಂದು ಉದ್ಯಮಶೀಲತೆ ಇಲ್ಲ. ಇದೆರಡನ್ನು ರೂಪಿಸಿಕೊಂಡ್ರೆ ಹಲಸು ಬೆಳೆದವನಿಗೆ ದೊಡ್ಡ ಅನ್ನದ ದಾರಿ ತೋರಿಸುವಂಥದ್ದು, ಭವಿಷ್ಯ ತೋರಿಸುವಂಥದ್ದು. ಜೊತೆಗೆ ಎಲ್ಲ ಸಾವಯವ ಪರಿಕಲ್ಪನೆಗೆ ಒಂದಿಷ್ಟು ನಾನೋಗ್ರಾಮ್ಸ್ ಆಫ್ ವಿಷ ಇಲ್ಲದಂಥ ಇದನ್ನೇ ತಿನ್ನುವರಿದ್ದಾರೆ. ನನ್ನ ಸ್ನೇಹಿತರೊಬ್ಬರು ಥಾಮಸ್ ಕಟ್ಟಕ್ಕಾಯಂ ಅಂತ ಒಬ್ಬರಿದ್ದಾರೆ. ಅವರು ಹೇಳಿದರು, ಪಡ್ರೆಯವರೇ, ಸಾಧ್ಯವಾದ ದಿವಸಕ್ಕೆ ನನಗೆ ಅನ್ನ ದೂರ ಇಟ್ಟು ಇದನ್ನೇ ತಿನ್ನಬೇಕು ಅಂತ ಇದೆ ಅಂತ ಒಂದು 10 ವರ್ಷದಿಂದ ಕಸಿ ಕಟ್ತಾರೆ. ಒಂದು 400 ತಳಿಗಳನ್ನು ಮೊನ್ನೆ ಫೋನ್ ಮಾಡಿ ಕೇಳಿದೆ. ಈಗ ಮಟ್ಟಕ್ಕೆ ಮುಟ್ಟಿದ್ದೇನೆ, ನಾನೀಗ 12 ತಿಂಗಳು ಹಲಸೇ ತಿನ್ನುವುದು, ನನ್ನ ಬ್ಲಡ್ ಪ್ರೆಷರ್ ಎಲ್ಲ ಹೋಗಿ ಗುಡ್ಡೆ ಹತ್ತಿದೆ, ಗುಳಿಗೆ ತಿನ್ನದೆ ಸುಮಾರು ಸಮಯ ಆಯಿತು. ಇಟ್ ಈಸ್ ಪಾಸಿಬಲ್. ಎಷ್ಟು ನೋಡಿ, ಹಲಸಿನ ಬಗ್ಗೆ ಆಳವಾದ ಅಧ್ಯಯನ ಎಲ್ಲೂ ಆಗಿಲ್ಲ. ನಿಮಗೆ ದಿಗುಜ್ಜೆ ಗೊತ್ತು, ಬ್ರೆಡ್ ಫ್ರೂಟ್ನ ಬಗ್ಗೆ ಹವಾಯಿಯಲ್ಲಿ ಒಂದು ಅಂತಾರಾಷ್ಟ್ರೀಯ
ಸಂಶೋಧನಾ ಸಂಸ್ಥೆ ಇದೆ. ಹಲಸಿನ ಬಗ್ಗೆ ಎಲ್ಲೂ ಇಲ್ಲ. ಇಷ್ಟೊಂದು ದೊಡ್ಡ ಸಾವಿರಗಟ್ಟಲೆ ಟನ್ ಉತ್ಪಾದಿಸುವ ಹಲಸಿನ ಬಗ್ಗೆ ಇನ್ನೂ ಕೂಡ ಯಾರ ತಲೆ ಇಷ್ಟು ಹಲಸು ಇಷ್ಟುವರೆಗೆ 15 ವರ್ಷದಿಂದ ಇಷ್ಟು ಮುಂದಕ್ಕೆ ಬಂದಿರುವುದಕ್ಕೆ ಯಾರು ಕಾರಣ ಅಂತ ಹೇಳಿದರೆ ಜನಸಾಮಾನ್ಯರು ಕಾರಣ. ರಾಧಾಕೃಷ್ಣ ಇರ್ಬೋದು, ಇನ್ಯಾರು ನಮ್ಮ ಸ್ನೇಹಿತರು, ಸಾವಯವ ಸಂತೆಯವರು, ಜನಸಾಮಾನ್ಯರು. ಇಲಾಖೆಗಳು ಇನ್ನೂ ಕೂಡ ಅಷ್ಟರ ಮಟ್ಟಿಗೆ ಸ್ಪಂದಿಸಲಿಕ್ಕೆ ಶುರು ಮಾಡಿಲ್ಲ, ಎರಡೂ ಕೈ ಸೇರಿಲ್ಲ. ಇವತ್ತು ಬಿಗ್ ಬ್ರದರ್ಸ್ ಇನ್ ಫುಡ್ ಇಂಡಸ್ಟ್ರಿ, ಆಹಾರೋದ್ಯಮೆಯಲ್ಲಿ ದೊಡ್ಡ ದೊಡ್ಡ ತಲೆಗಳಿಗೂ ಕೂಡ ಹಲಸು ಒಂದು ಒಳ್ಳೆಯ ಕಚ್ಚಾ ವಸ್ತು ಅಂತ ತಲೆಗೆ ಹೋಗಿದೆ. ಆದರೆ ನಮ್ಮ ಇಲಾಖೆಗಳಿಗೆ, ಪ್ಲ್ಯಾನ್ ಮಾಡುವವರಿಗೆ ಇನ್ನೂ ಕಂಡಿಲ್ಲ. ಇದೇ ನೋಡಿ, ಈ ಕೆಂಪು ಹಲಸು ಇಲ್ಲಿ ನಾವು ಡಜನಿಗೆ, ನನಗೆ ಗೊತ್ತಿಲ್ಲ ಎಷ್ಟು ಬೆಲೆ ಅಂತ, 100 ರೂಪಾಯಿ. ಡಜನಿಗೆ 100 ರೂಪಾಯಿ ಕೊಡುವ ಈ ಕೆಂಪು ಹಲಸು ನಾವು ಇವತ್ತು ಕೆಲವರು ಸುರುವಿಗೆ ಅಲ್ಲಿ ಹೋಗ್ತಾರೆ, 1 ಡಜನ್ ತಕ್ಕೊಂಡ ಮೇಲೆ ಮೀಟರ್ ಬುಕ್ಕ ತಿಕ್ಕಂದಂತ ಅಲ್ಲಿ ಬರ್ತಾರೆ, ಅದೆಲ್ಲ ಉಂಟು. ಅದೇ ನೀವು ತೂಬುಗೆರೆಗೆ ನಮ್ಮ ಇಲ್ಲಿಗೆ ಹೋದರೆ, ತುಮಕೂರಿಗೆ ಹೋದರೆ, ಆ ಬೇಸರದಿಂದ ಹೇಳ್ತಾ ಇದ್ದೇನೆ, ನೀವು ಡಜನಿಗೆ ಕೊಡುವ 100 ರೂಪಾಯಿ ಬೆಳೆಗಾರನಿಗೆ ಸಿಕ್ಕೋದಿಲ್ಲ, 50 ರೂಪಾಯಿ ಸಿಗ್ತದೆ. 8 ಗಂಟೆ ದೂರದಲ್ಲಿ ಏನೊಂದು ವ್ಯತ್ಯಾಸ. ಇದನ್ನು ನಮಗೆ ಒಂದು ಸ್ವಲ್ಪ ಪ್ರಯತ್ನ ಪಟ್ಟರೆ ಇದನ್ನು, ಈ ಗ್ಯಾಪನ್ನು ನಮಗೆ ಫಿಲ್ ಮಾಡಲಿಕ್ಕೆ ಸಾಧ್ಯ ಇಲ್ವಾ? ಇವತ್ತೊಂದು 5-6 ಜನಕ್ಕೆ ಪ್ರಶ್ನೆ ಹಾಕಿದ್ದೇನೆ. ತುಮಕೂರಿನ ಹಾರ್ಟಿಕಲ್ಚರು DDH, ಅಲ್ಲಿನ KVK ಮುಖ್ಯಸ್ಥರು ಎಲ್ಲರಿಗೂ ತಲೆಯಲ್ಲಿ ಹುಳ ಬಿಟ್ಟಿದ್ದೇನೆ. ನೀವು ಆ ಮಣ್ಣಿನವರು ಏನಾದರೂ ಇದಕ್ಕೊಂದು ಉತ್ತರ ಹೇಳಬೇಕು. ಉತ್ತರ ಅಂದರೆ ಬೇರೆನಲ್ಲ, ಏನು ಮಾಡ್ಬೋದು? ಏನಿಲ್ಲ. ಕಲ್ಕೂರವ್ರು ಏನು ಮಾಡಿದರು? ಕಲ್ಕೂರವರು ಕಲ್ಕೂರ ಪ್ರತಿಷ್ಠಾನ ಮಾಡಿದಂಥ ಕೆಲಸ ಯಾರೂ ಮಾಡಿಲ್ಲ. ಒಬ್ಬರೇ ತಲೆ ಮೇಲೆ ಹೊತ್ಕೊಂಡೊಂದು ಹಲಸಿನ ಮೇಳ ಮಾಡಿದ್ದು ಬಹಳ ಕಡಿಮೆ. ನಾನು ಕಳೆದ ವರ್ಷ ಬಂದಿದ್ದೇನೆ, ನನಗೆ ಸುದ್ದಿ ಗೊತ್ತಾಯಿತು, ನಾನು ಮಂಗಳೂರಿನಲ್ಲಿದ್ದೇನೆ, ಬಂದಿದ್ದೇನೆ. ಅದಕ್ಕೆ ಅವರನ್ನು, ಆ ಪ್ರತಿಷ್ಠಾನ, ಎಲ್ಲ ಗೆಳೆಯರ ಬಳಗವನ್ನು ನಾನು ಅಭಿನಂದಿಸ್ತೇನೆ. ಅದೇ ರೀತಿ ರತ್ನಾಕರ ಕುಳಾಯವರು ನೋಡಿ, 2 ಮುಖಗಳಿವೆ. ಇವತ್ತು ಸಾವಯವ ಎಷ್ಟು ವರ್ಷದಿಂದ ಅವರು ಹೊರಚಾಡ್ತಾ ಇದ್ದಾರೆ. ಈಗ ಅವರ ಕೈಯಲ್ಲಿರುವ ಒಂದು ಹ್ಯಾಂಡ್ ಬಿಲ್ ನೋಡಿ, ಚಳಿಗಾಲದ ತರಕಾರಿ. ನಾವು ಕ್ಯಾಬೇಜ್, ಕಾಲಿಫ್ಲವರನ್ನು ನಮ್ಮ ಮನೆಯಲ್ಲಿ ಒಂದಿಷ್ಟು ವಿಷ ಇಲ್ಲದೆ ಬೆಳೆಸ್ಬೋದು, ಬೆಳೆಸಿ ತೋರಿಸಿದವರಿದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡು ಈಗ ದೊಡ್ಡ ಅಭಿಯಾನ ಶುರು ಮಾಡಿದ್ದಾರೆ. 7ನೇ ತಾರೀಕಿಗೆ ಒಂದು ವೆಬಿನಾರ್ ಇದೆ. 500 ಮನೆಗಳಲ್ಲಿ ಆದರೂ ಕೂಡ ಚಳಿಗಾಲದ ತರಕಾರಿ, ಕ್ಯಾಬೇಜ್, ಕಾಲಿಫ್ಲವರ್ ಒಂದು ವರ್ಷಕ್ಕೆ ಬೆಳೆಸಲಿಕ್ಕೆ ಖಂಡಿತ ಸಾಧ್ಯ ಇದೆ. ಅದನ್ನು ಹಬ್ಬಿಸಲಿಕ್ಕೆ ಹೊರಟಿದ್ದಾರೆ. ಇದು ಒಬ್ಬರ ಭಾರ ಆಗಬಾರ್ದು, ಏನೋ ಒಂದು ಅದಕ್ಕೊಂದು ವ್ಯವಸ್ಥೆ ಬರಬೇಕು. ಯಾಕೆ ಸಾಧ್ಯ ಇಲ್ಲ? ಇನ್ನೊಂದು ರೀತಿಯಲ್ಲಿ ನೋಡಿ, ಈ ಕೊಳೆಯುವ ಹಲಸನ್ನು ಇರುವಂಥಲ್ಲಿ ಇವರು ತೂಬುಗೆರೆ ಇದೆ, ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಅದರದ್ದೇ ಆದ ಗುಣ ಇದೆ. ಹಾಗೇಳಿ ನಾವು ಪ್ರಯತ್ನ ಪಟ್ಟರೆ ನಮ್ಮ ಕನ್ಯಾನದವರು, ಪೆರ್ಲದವರು, ಒಂದು 4-5 ರೈತರು ಸೇರಿಕೊಂಡು ಬಂದು ಕೂಡ ಇಲ್ಲೊಂದು ಸ್ಟಾಲ್ ಹಾಕಿ ಅಷ್ಟೇ ಹಣವನ್ನು ಗಳಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ. ಎಲ್ಲಿ ಕೊರತೆ ಬಂತು? ಜನ ಮುಂದೆ ಬಂದಿಲ್ಲ. 2 ಹೆಜ್ಜೆ ಮುಂದೆ ಹಿಡಿದಿದ್ದರೆ ಎಲ್ಲಿಯೂ ಅಭಿವೃದ್ಧಿ ಆಗೋದಿಲ್ಲ. ಇವತ್ತು ನಾನು ಎಷ್ಟೋ ಮಂದಿ ನೋಡ್ತೇನೆ, ಇಲ್ಲಿ ಚಿಪ್ಸ್ನಲ್ಲಿ ಅತ್ಯಂತ ಶ್ರೇಷ್ಠ ಚಿಪ್ಸ್ ಮಾಡೋರು ಮಾಡರ್ನ್ ಕಂಪನಿಯವರು. ಈಗ ಅವರ ಕಂಪನಿಗೆ ಸ್ವಲ್ಪ ಇದೆಲ್ಲ ತೊಂದರೆ ಆಗಿ ಈಗ ಏನು ಮಾಡ್ತಾರೆ ಗೊತ್ತಿಲ್ಲ. ಅವರು ರೈತರಿಗೆ ಚಿಪ್ಸಿಗೆ ಯಾವುದೇ ಸಿಕ್ಕ ಸೊಳ್ಳೆಗಳಿಂದ ಚಿಪ್ಸ್ ಮಾಡಿದರೆ ಕ್ವಾಲಿಟಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೆಲೆಕ್ಷನ್ ಎಟ್ ಸೋರ್ಸ್ ಬೇಕು, ಅದನ್ನು ಕಲಿಸಿಕೊಡ್ತಾರೆ. ಆ ರೀತಿಯ ಚಿಪ್ಸ್ ತಂದವರಿಗೆ ಅತ್ಯಂತ ಒಳ್ಳೆಯ ದರ ಕೊಡ್ತಾಯಿದ್ರು. 1-2 ಲಕ್ಷ ರೂಪಾಯಿ ಸಂಪಾದಿಸಿದ ಕೆಲವು ರೈತರು ನನಗೆ ಗೊತ್ತು, ಆಚೀಚೆ ಮನೆಯಿಂದ ಹಲಸನ್ನು ತಗೊಂಡು. ಸೊ ದೇರ್ ಆರ್ ಎನ್ ನಂಬರ್ ಆಫ್ ಪಾಸಿಬಿಲಿಟೀಸ್. ನಾವು ದಕ್ಷಿಣ ಕನ್ನಡದವರು ಹಿಂದೆ ಬಿದ್ದಿದ್ದೀವಿ, ನಮ್ಮ ಕೇರಳದಲ್ಲಿ ಮಲಬಾರ್ನವರು ಹಿಂದೆ ಬಿದ್ದಿದ್ದೀವಿ. ಸ್ವಲ್ಪ ದಕ್ಷಿಣ ಕೇರಳದಲ್ಲಿ ಇವತ್ತು ದೊಡ್ಡ ರೀತಿಯಲ್ಲಿ, ಮಾತ್ರ ಅಲ್ಲ, ದೊಡ್ಡ ಒಂದು ಹಲಸಿನ ಫ್ಯಾಕ್ಟ್ರಿ, ಹಣ್ಣಿನ ಫ್ಯಾಕ್ಟ್ರಿ ಇವತ್ತು ಆಗಬೇಕಿದ್ರೆ ಎಲ್ಲ ಫ್ಯಾಕ್ಟ್ರಿಯವರೇ ತೆಗೆದು ಹಲಸಿನ ಹಣ್ಣನ್ನು ಕೊಚ್ಚಿ ಆಗೋದಿಲ್ಲ. ನಮ್ಮಲ್ಲಿ ಜಗತ್ತಿನಲ್ಲಿ ಎಲ್ಲೂ ಕೂಡ ಹಲಸಿನ ಹಣ್ಣಿನ ಸೊಳೆ ಬಿಡಿಸುವ ಯಂತ್ರ ಬಂದಿಲ್ಲ. ಹೈಯೆಸ್ಟ್ ಪ್ರೊಡಕ್ಷನ್ ಇರುವ ವಿಯೆಟ್ನಾಂನಲ್ಲಿ ಕೂಡ ಇಲ್ಲ. ವಿಯೆಟ್ನಾಂನಲ್ಲಿ 60% ಹೆಚ್ಚು ಹಲಸಿನ ಹಣ್ಣು ಉದ್ಯಮಕ್ಕೆ ಹೋಗ್ತಾರೆ, ವ್ಯಾಕ್ಯೂಮ್ ಫ್ರೈ ಚಿಪ್ಸ್ ಮಾಡ್ತಾರೆ. ಹೇಗೆ ಸಾಧ್ಯ? ಪ್ರೀ ಪ್ರೊಸೆಸಿಂಗ್ ಸೆಂಟರ್, ರೈತರಿಂದ ಹಲಸಿನ ಹಣ್ಣನ್ನು ತಕ್ಕೊಂಡು ಸೊಳೆ ಬಿಡಿಸಿ, ಅವರಿಗೆ ಉದ್ಯಮದವರಿಗೆ ಎಷ್ಟು ಬೇಕು ಅಷ್ಟು ಸೊಳೆ ಬಿಡಿಸಿಕೊಡುವ ಪ್ರೀ ಪ್ರೊಸೆಸಿಂಗ್ ಸೆಂಟರ್ಗಳು ಬಂದಿವೆ. ಇವತ್ತು ಕೇರಳದಲ್ಲೂ ಕೂಡ ಬರಲಿಕ್ಕೆ ಶುರುವಾಗಿದೆ. 2 ದೊಡ್ಡ ಉದ್ಯಮಗಳು, ನವ್ಯ ಬೇಕರ್ಸ್ ಮತ್ತು ಆರ್ಟೋ ಕಾಪಸ್ನವರು ಪ್ರೀ ಪ್ರೊಸೆಸಿಂಗ್ ಸೆಂಟರ್ ಒಂದು ಊರಿನ ಒಂದು ಹಳ್ಳಿಯಲ್ಲಿ ಬಂತು ಅಂತಾದರೆ ಸುತ್ತಲಿನ ಒಂದು 15-20 ಮನೆಯವರ ಹಲಸಿಗೆ ಒಳ್ಳೆ ಬೆಲೆ ಬಂತು ಅಂತ ಲೆಕ್ಕ. ಪ್ರಯತ್ನ ಪಡದೆ ನಾವು ಅದರ ಬಗ್ಗೆ ನಿರಾಶೆ ಮಾತನ್ನು ಹೇಳೋದು ಬೇಡ. ಪ್ರಯತ್ನ ಪಟ್ಟರೆ ಹಲಸು ಅನ್ನ ಕೊಡ್ತದೆ, ಬದುಕು ಕಟ್ಟಿಕೊಡ್ಬೋದು, ಯಾವ ಸಂದೇಹವೂ ಇಲ್ಲ. ನಮ್ಮ ಪ್ರಯತ್ನದಲ್ಲಿ ನಾವು ಹಿಂದೆ ಬಿದ್ದಿದ್ದೇವೆ, ಅಧ್ಯಯನದಲ್ಲಿ ಹಿಂದೆ ಬಿದ್ದಿದ್ದೇವೆ. ಇದನ್ನು ಈಗ ಇವರೆಲ್ಲ ಮಾಡ್ತಾ ಇರುವಂಥ ಕೆಲಸಗಳನ್ನು ಕೆಳಗಡೆ ಹೋಗಿ ಅವರ ಹತ್ರ ಸ್ವಲ್ಪ ಮಾತಾಡಿದರೆ ಅದರ ಸುಳಿವುಗಳು ಸಿಗ್ತದೆ. ಹಿಂದೆ ಇದ್ದಾಗಲ್ಲ, ಇವತ್ತು ನೆಟ್ನಲ್ಲಿ ಗೂಗಲ್ನಲ್ಲಿ ಹೊಡೆದರೆ ಎಷ್ಟೋ ಕಥೆಗಳು ಸಿಗ್ತದೆ. ಹಾಗಾಗಿ ಇದು ಬದಲಾಗಬೇಕು. ಬದಲಾಯಿಸೋದು ನಮ್ಮ ಕೈಯಲ್ಲಿದೆ ಅಂತ ಹೇಳಿಬಿಟ್ಟು ಈ ಅವಕಾಶಕ್ಕೆ ವಂದಿಸ್ತೇನೆ. ಸವಿಸ್ತಾರವಾಗಿ ನಮ್ಮ ಜೊತೆ ಸಾವಯವ ಜಾಗೃತ ಸಂದೇಶವನ್ನು ನೀಡಿದಂತಹ ಹಿರಿಯರಾದಂಥ ಪಡ್ರೆಯವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಗೆ ಗೊತ್ತಿರ್ಬೋದು ಏನಂದರೆ, ಈಗ ಹಲವಾರು ಕಡೆ ಮಂಗಳೂರಿನ ಈ ಭಾಗದಲ್ಲಿ ಈ ರೀತಿ ಸಾವಯವ ಕೃಷಿಕರ ಹಾಗೆ ಆ ಒಂದು ಸಂಘದ ಮೂಲಕ ಈ ರೀತಿಯ ಹಲಸು ಮಾವು ಮೇಳಗಳಾಗುತ್ತೆ. ಅದು ನಮಗೆಲ್ಲರೂ ಗೊತ್ತಿದೆ, ಎಲ್ಲ ಹಿರಿಯರಿದ್ದಾರೆ. ಏನಂದರೆ, ನಾವು ಶಾಲಾ ಕಾಲೇಜುಗಳು ಹೋಗ್ಬೇಕಾದ್ರೆ, ಊರಲ್ಲಿ ಇರಬೇಕಾದ್ರೆ ಪ್ರತಿಯೊಂದು ಮನೆಯಲ್ಲಿ ಒಂದು ಹಲಸು ಮತ್ತು ಮಾವು ಅದು ಇರ್ತಾಯಿತ್ತು.
ಎಲ್ಲಿ ಕೂಡ ಇಲ್ಲದೇನಂತ ಇಲ್ಲ. ಅದೇ ಒಂದು ಮುಖ್ಯವಾದಂಥ ಒಂದು ರಜಾ ದಿನಗಳಲ್ಲಿ ಹಲಸು ಮತ್ತು ಮಾವು ಎರಡೂ ಒಂದು ಆಹಾರವಾದಂಥದ್ದನ್ನು ನಾವು ನೆನಪು ಮಾಡ್ಕೊಳ್ಬೋದು. ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಹರಿಕೃಷ್ಣ ಪುನರೂರು ಧರ್ಮದರ್ಶಿಯವರು ಅವರು ಉಪಸ್ಥಿತರು, ಅವರವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಪಕ್ಕದಲ್ಲಿ ಯುಗ ಪುರುಷದ ಶ್ರೀಯುತ ಬೋನಾಭಿರಾಮ್ ಉಡುಪರ ಅವರ ಉಪಸ್ಥಿತಿಯನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಒಂದು ಉಪನ್ಯಾಸವನ್ನು ಕೇಳಿದರೆ ಬಂಧುಗಳೇ, ಈ ಕಾರ್ಯಕ್ರಮವನ್ನು ಹಲವಾರು ಮಂದಿ ನಮ್ಮ ಕುಳ್ಳದ ನೇರ ಪ್ರಸಾರದಲ್ಲಿ ವೀಕ್ಷಿಸ ನಮ್ಮ ಜೊತೆ ಇರುವಂಥದ್ದು ಡಾಕ್ಟರ್ ಮುರಳೀಧರ್ ಯಡಿಯಾಳ್ ಅವರು ಜನರಲ್ ಮೆಡಿಷಿಯನ್ ಕೂಡ ಹೌದು. ಅವರ ವೃತ್ತಿಯನ್ನು ಬಿಟ್ಟು ಇಲ್ಲಿದ್ದಾರೆ. ಅವರಿಂದ ಇದೀಗ ನಾವು ಕೇಳುವ ಹಲಸು ಮಾವು ಆಹಾರ ಸೇವನೆಗೆ ವೈಜ್ಞಾನಿಕ ವಿಶ್ಲೇಷಣೆ ಏನು ಅಂತನ್ನೋದನ್ನ ಡಾಕ್ಟರ್ ಬಾಯಿಂದ ಕೇಳುವ. ಇವರಿಗೆ ಕಲ್ಕುರ್ರ ಬಗ್ಗೆ ಭಾರಿ ಸಂತೋಷ. ಒಂದು ಔಟ್ ಆಫ್ ದ ವೇ ಎಲ್ಲರಿಗೂ ಊರಿಗೆ ಮತ್ತು ಸಮಾಜಕ್ಕೆ ಹೆಲ್ಪ್ ಆಗಲಿ ಅಂತ ಇಷ್ಟು ಔಟ್ ಆಫ್ ದ ವೇ ಅವರ ಮನೆಯನ್ನೇ ಪಣವಾಗಿಟ್ಟು ಎಲ್ಲದೂ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದಾರೆ. ಕಮಿಂಗ್ ಟು ದ ಟಾಪಿಕ್ ಸ್ಟ್ರೈಟ್ ಅವೇ, ನಾನು ಇವತ್ತು ವೈಜ್ಞಾನಿಕ ಮಾತು ಇದರಲ್ಲಿ 2-3 ಮಾವು ಮತ್ತು ಹಲಸಿಗೆ ಬರೋ ಮೊದಲು ಮನುಷ್ಯ ಜೀವಿ, ಪ್ರಕೃತಿ ಮತ್ತು ಕಾಯಿಲೆಗಳು ಮನುಷ್ಯರಿಗೆ ಸ್ವಾಭಾವಿಕವೇ ಅಂತ ಕೆಲವು ಪ್ರಶ್ನೆಗಳು ಬರಬೇಕು. ಈಗ ಎಲ್ಲಿವರೆಗೆ ಮನಸ್ಥಿತಿ ಮುಟ್ಟಿದೆ ಅಂತ ಹೇಳಿದರೆ, ವರ್ಷ 40-45 ಆದಮೇಲೆ ಬಿ ಪಿ ಶುಗರ್ ಬರೋದು ಸ್ವಾಭಾವಿಕ. 50 ಬರುವಾಗ ಒಂದೊಂದೇ ಕಾಯಿಲೆಗಳು ಬರೋದು ಮನುಷ್ಯರಿಗೆ ಬರ್ತದೆ, ಅದಕ್ಕೇನು ಹೆದರುವಂಥದ್ದಿಲ್ಲ ಅಂತ ಒಂದು ಮನಸ್ಥಿತಿಗೆ ಮುಟ್ಟಿದ್ದೇವೆ. ಅದು ಸರಿಯಲ್ಲ. ನಮ್ಮ ಒಂದು ಜೀವ ವಿಕಸಿತದಲ್ಲಿ ಅಂತ ಹೇಳಿದ್ರೆ ಹ್ಯೂಮನ್ ಎವಲ್ಯೂಷನಲ್ಲಿ ಕಾಯಿಲೆಗಳು ಬರಲಿಕ್ಕೆ ನಮ್ಮ ಜೀವನ ಶೈಲಿಗಳು ಕಾರಣ. ಸೊ ನಮ್ಮ ಜೀವನ ಶೈಲಿಗಳಲ್ಲಿ ಏನು ಮೇಯ್ನ್ ವ್ಯತ್ಯಾಸ ಆಗಿದೆ. ಈಗ ನಾವು ಮಾವು ಮತ್ತು ಹಲಸಿನ ಬರೋ ಮೊದಲು ಸಕ್ಕರೆ ಕಾಯಿಲೆ, ಬಿ ಪಿ ಮತ್ತು ನಮ್ಮ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಹೇಳಿದ್ರೆ ನಾವು ಆರೋಗ್ಯವನ್ನು ಕಾಪಾಡಲಿಕ್ಕೆ ಆಹಾರ ಬೇಕಿತ್ತು. ಆಹಾರವೇ ಈಗ ಒಂದು ಕಾಯಿಲೆಗೆ ಹೊಸ್ತಿಲಾಗಿ ಪರಿಗಣಿಸಿದೆ. ಅಂಥೇಳಿದರೆ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್ ಒಂದು ನಮ್ಮ ಮಾನವ ಜನಾಂಗಕ್ಕೆ ವರ್ಷ ಇಡೀ ಹೊಟ್ಟೆ ತುಂಬ ತಿನ್ನುವಷ್ಟು ಫುಡ್ ಇರಲಿಲ್ಲ. ಸೊ ಫ್ಯಾಮಿನ್ಸ್ ಅಂಥೇಳಿದರೆ ಬರಗಾಲ, ಕಡಿಮೆ ತಿನ್ನುವ ಫುಡ್ ಇಲ್ಲದ ಸಮಯ ಮನುಷ್ಯ ಜನಾಂಗದಲ್ಲಿ 10 ಹಲವು ವರ್ಷಗಳಿತ್ತು. ಇದೆಲ್ಲ ಲಾಸ್ಟ್ ಒಂದು 4-5 ಸಾವಿರ ವರ್ಷಗಳಿಂದ ನಮಗೆ ಪ್ರತಿದಿನ ಫುಡ್ಡು, ಬೆಳಿಗ್ಗೆ ಫುಡ್ಡು, ಮಧ್ಯಾಹ್ನ ಫುಡ್ಡು, ರಾತ್ರಿ ಫುಡ್ಡು, ಹೊಟ್ಟೆ ತುಂಬ ತಿನ್ನುವ ಅಭ್ಯಾಸ ಮಾಡಿಕೊಂಡಿದ್ದೇವೆ. ಆದರೂ ಶುಗರ್ ಬರ್ತಿರಲಿಲ್ಲ. ನಮ್ಮ ದೇಹಕ್ಕೆ ಸೆಟೈಟಿ ಅಂತ ಹೇಳಿದರೆ ಒಂದು ಸಮಾಧಾನ, ತಿಂದ ಕೂಡಲೇ ದೇಹಕ್ಕೆ ಒಂದು ಸೆಟೈಟಿ ಬರ್ತದೆ ಅಂತ ಹೇಳಿದ್ರೆ ತಿಂದದ್ದು ಸಾಕು ಅಂತ ಕಾಣೋದು. ದೇಹದಲ್ಲಿ ಒಂದು ಸೆಟ್ ಪಾಯಿಂಟ್ ಇದೆ, ನಾವು ಜಾಸ್ತಿ ತಿಂದರೆ ಅದು ಹೇಳ್ತೇವೆ ಸಾಕು ಅಂತ. ಆದರೆ ನಾವು ವಿ ಪ್ರೋಸೆಸ್ಡ್ ಫುಡ್, ಹೇಗೆ ಇವರಿಗೆ ಪಟ್ರೆ ಅವರು ಹೇಳಿದಾಗೆ ಮನುಷ್ಯನಿಗೆ ಎಷ್ಟು ಪ್ರೋಸೆಸ್ ಮಾಡ್ತೀರಿ ಫುಡ್, ಚಿಪ್ಸ್ ಮಾಡಿ, ಚಿಪ್ಸಿಂದ ಬಾಯಿಗೆ ಕೊಡಿ, ಬೇಯಿಸಿ ಕೊಡಿ, ಮಿಲ್ಕ್ ಶೇಕ್ ಮಾಡಿ ಕೊಡಿ, ನೀವು ಎಷ್ಟು ಅದನ್ನು ಪ್ರೋಸೆಸ್ ಮಾಡಿ ಕೊಡ್ತೀರಿ ಈ ಸೆಟೈಟಿ ಸೆಂಟ್ರಿಗೆ ಗೊತ್ತಾಗೋದಿಲ್ಲ ತಿನ್ನುವುದು ನಿಲ್ಲಿಸಬೇಕಂತ. ನಾವೀಗ ಎಲ್ಲಿ ಮುಟ್ಟಿದ್ದೇವೆ? ಈಗ ಕಲ್ಕುರವರು ಹೇಳಿದರು ಬೆಳಗಿನ ತಿಂಡಿಗೆ ಹಲಸಿನ ಒಂದು ಸೇಡು ತಿಂದು ಹೋದರೆ ಬೆಳಗಿನ ಬ್ರೇಕ್ಫಾಸ್ಟ್ ಮಿಸ್ ಅಂತ. ಇವತ್ತು ಹಾಗೆ ಆಗ್ತಾ ಇಲ್ಲ. ಬೆಳಗಿನ ತಿಂಡಿ ಆಗಬೇಕು, 4 ಇಡ್ಲಿ ತಿಂದಾಗಬೇಕು, 11 ಗಂಟೆಗೆ ಒಂದು ಸೇಡು ಹಲಸಿನ ಹಣ್ಣು ತಿನ್ನಬೇಕು. ಇಲ್ಲಿ ತೊಂದರೆಗಳು ಬರ್ತಾಯಿದೆ. ಹಲಸಿನ ಹಣ್ಣು ಕ್ಯಾಲ್ರಿ ಆಗುತ್ತೆ, ಬೆಳಗಿನ ತಿಂಡಿ ಆಲ್ರೆಡಿ ಫುಲ್ ಮಾಡಿದ್ದೀರಿ, ಅದರ ನಂತರ ನೀವು ಹಲಸಿನ ಹಣ್ಣನ್ನು ಎಕ್ಸ್ಟ್ರಾ ಸೇರಿಸಿದ್ರೆ ದೇಹಕ್ಕೆ ಲೆಕ್ಕಾಚಾರದಲ್ಲಿ ದೇಹ ಏಕೆ ಕಾಯ್ತಾ ಇದೆ? ನಮ್ಮ ದೇಹದಲ್ಲಿ ಎನರ್ಜಿ ಮೆಕ್ಯಾನಿಸಮ್ಸಲ್ಲಿ ಎನರ್ಜಿ ವೇಸ್ಟ್ ಮಾಡುವ ಕಾನ್ಸೆಪ್ಟ್ ಇಲ್ಲ. ನಾಳೆ ಬರಗಾಲ ಬರುವುದಂತ ದೇಹ ಕಾಯ್ತದೆ. ನೀವು ಏನೆಲ್ಲ ಎಕ್ಸ್ಟ್ರಾ ತಿಂತೀರಿ ಅದೆಲ್ಲ ಒಳಗೆ ಶೇಖರಿಸಿಡ್ತದೆ. ಶೇಖರಿಸಿಟ್ಟದ್ದು ಬರಗಾಲ ಬರಲೇ ಇಲ್ಲ, ಜೀವಮಾನದಲ್ಲಿ ಉಪವಾಸ ಮಾಡಲೇ ಇಲ್ಲ ಒಂದೇ ಒಂದು ತಿಂಗಳಲ್ಲಿ. ಸೊ ಆಟೋಮ್ಯಾಟಿಕಲಿ ಬರಗಾಲವೂ ಬರಲಿಲ್ಲ, ನಮ್ಮ ನಾರ್ಮಲ್ ಉಪವಾಸವೂ ಮಾಡಲಿಲ್ಲ. ಬೆಳಿಗ್ಗೆ ತಿಂಡಿಯ ಬದಲಿಗೆ ಹಲಸಿನ ಹಣ್ಣು ಸೇಡು ತಿನ್ನಲಿಲ್ಲ, ತಿಂಡಿ ಸೇರಿಸಿ ಹಲಸಿನ ಹಣ್ಣು ಸೇಡು ತಿಂದ್ರಿ. ಇಲ್ಲಿಂದ ಸಿಟಿ ಆಸ್ಪತ್ರೆಯಿಂದ ನಾನೀಗ ನಡ್ಕೊಂಡು ಬರ್ತಾ ಇರುವಾಗ 3 ಕಾರುಗಳು ಸಿಕ್ಕಿತ್ತು. ಡ್ರಾಪ್ ಮಾಡಬೇಕಾ ಡಾಕ್ಟ್ರೇ ಅಂತ. ಎಷ್ಟು ನಿಮಿಷ? 3 ನಿಮಿಷದ ದಾರಿ. 3 ನಿಮಿಷದ ದಾರಿಗೆ 3 ಡ್ರಾಪ್ ಕೇಳಿದರು. ಆಟೋಡ್ಬೋರ ಇರ ಕಾರು ಓರ್ಲುಂಟು ಅಂತೇಳಿ. ಯಾಕೆಂತ ಹೇಳಿದರೆ ದೈಹಿಕ ಶ್ರಮ
ನಮ್ಮದು ಎಲ್ಲ ಮೆಕ್ಯಾನೈಸ್ಡ್ ಆಗಿದೆ. ಆಟೋಮ್ಯಾಟಿಕ್ ವಾಷಿಂಗ್ ಮಿಷಿನಿಂದ ಹಿಡಿದು ಬಟ್ಟೆಯಿಂದ ಹಿಡಿದು ಎಲ್ಲದು ಆಟೋಮ್ಯಾಟೆಡ್. ಸೊ ದೈಹಿಕ ಶ್ರಮ ಅನ್ನೋದು 100ಕ್ಕೆ 90%. ನಾವು ಜಿಮ್ಮಲ್ಲಿ ಹೋಗಿ ಮಿಷಿನ್ ಅಲ್ಗಾಡಿಸ್ತೇವೆ ಬಿಟ್ಟರೆ ಮನೆಯಲ್ಲಿರೋ ಒಂದು ಸಣ್ಣ ಬಗ್ಗಿ ಕಾರು ಒರೆಸೋದು, ಬೈಕ್ ಒರೆಸೋದು, ನೆಲಗುಡಿಸೋದು ಯಾವುದರ ಬಗ್ಗೆಯೂ ನಮಗೆ ಆಸಕ್ತಿ ಇಲ್ಲ. ದೈಹಿಕ ಶ್ರಮಗಳು 100ಕ್ಕೆ 90% ಹೋಗಿದೆ. ಬೆಳಗಿನ ತಿಂಡಿ ಹಲಸಿನ ಸೇಡು ಪ್ಲಸ್ ಗಂಜಿ ಊಟ ಅಥವಾ ನೀರು ದೋಸೆ ಆಗಿದೆ. ಸೊ ಆಟೋಮ್ಯಾಟಿಕಲಿ ನಾವು ಕೂಡಿಸ್ತು ಹೋದರೆ ಈ ಕಾನ್ಸೆಪ್ಟ್, ನಾನು ಇವತ್ತು ಒಂದೇ ಮಾತು ಹೇಳಬೇಕಾಗಿದ್ದು, ವರ್ಷದಲ್ಲಿ ಕಾಯಿಲೆಗಳು ಬರ್ತವೆ, ಅದು ನಾರ್ಮಲ್ ಅಂತ ಹೇಳೋದು ತಪ್ಪು. ನಮ್ಮ ದೇಹ ನೀವು ಚೆನ್ನಾಗಿ ನೋಡಿಕೊಂಡ್ರೆ ವಿತ್ ದಿ ಏಜಿಂಗ್ ಪ್ರೋಸೆಸ್, ನ್ಯಾಚುರಲ್ ಏಜಿಂಗ್ ಪ್ರೋಸೆಸ್ಸಲ್ಲಿ ಕಾಯಿಲೆಗಳು ಬರೋದಿಲ್ಲ. ನಾವು ಈ ದೇಹ ಏನು ಇಳಿಸ್ತದೆ, ನೀವು ಸ್ವಲ್ಪ ತಿಂದರೆ ಅದನ್ನು ವೇಸ್ಟ್ ಮಾಡಲಿಕ್ಕೆ ನಮ್ಮ ದೇಹದಲ್ಲಿ ವ್ಯವಸ್ಥೆಗಳೇ ಇಲ್ಲ. ಅಂತ ಹೇಳಿದರೆ ಫ್ಲಶ್ ಔಟ್, ತಿಂದದ್ದು ಜಾಸ್ತಿ ಆಯಿತು ಫ್ಲಶ್ ಔಟ್ ಮಾಡ್ತೇನೆ ಅಂತ ಬಟನ್ ಇನ್ನೂ ಬಂದಿಲ್ಲ. ಸೊ ಎಲ್ಲದನ್ನೋದು ನಾಳೆಗೆ ಉಳಿಸ್ತದೆ. ನಾಳೆ ಯಾಕೆ ಉಳಿಸ್ತದೆ? ನಾಳೆ ಬರಗಾಲ ಬರಬಹುದು, ನಾಳೆ ಫುಡ್ ಇಲ್ಲದೇ ಇರಬಹುದು. ಯಾಕಂದರೆ ನಮ್ಮ ಈ ಇವಲ್ಯೂಷನ್ನಲ್ಲಿ 365 ದಿವಸ 3 ಹೊತ್ತಲ್ಲ 5 ಹೊತ್ತು ತಿನ್ನುವ ಕ್ರಮ ಇರಲೇ ಇಲ್ಲ. ಈಗ ಅದು ಬಂದಿದೆ, ಸೇರಿದೆ. ಇದಕ್ಕೆ ನಾವು ಕಾಯಿಲೆಗಳಿಗೆ ಅಪ್ಲಿಕೇಶನ್ ಹಾಕಿ ಈಗ 40 ವರ್ಷ ಎಲ್ಲ ಹೋಗಿದೆ. ನನ್ನ ಟೈಪ್ 1 ಡಯಾಬಿಟಿಸ್ ಅಲ್ಲ ನಾನು ಮಾತಾಡ್ತಿರೋದು, ಟೈಪ್ 2 ಡಯಾಬಿಟಿಸ್ ಅಂತ ಹೇಳಿದ್ರೆ ತಿಂದು ಬರುವ ಡಯಾಬಿಟಿಸ್. ಈಗ 18 ವರ್ಷ, 21 ವರ್ಷ, 28 ವರ್ಷದವರಿಗೆ ನನ್ನ ಹತ್ರ 100 ಪೇಷಂಟ್ ಇದ್ದಾರೆ, ಒಂದೆರಡಲ್ಲ. ಯಾಕೆ? ಬಿಸ್ಕೆಟ್ ಮತ್ತು ಬ್ರೆಡ್ ಮನೆಯಿಂದ ಹೊರಗೆ ಹೋಗಬೇಕು, ಪ್ರೋಸೆಸ್ಡ್ ಫುಡ್ಡಲ್ಲಿ ಬರ್ತದೆ. ಅದು ಟ್ರೈನಲ್ಲಿ ನಿಮಗೆ ಏನು ತಿನ್ನಲಿಕ್ಕಿಲ್ಲದಿದ್ದಾಗ, ಅಲ್ಲಿ ಮುಟ್ಟುವುದು ಹೇಗೆ ಅಂತ ಗೊತ್ತಿಲ್ಲ ಇದ್ದರೆ ಬಿಸ್ಕೆಟ್ ತಿನ್ಬೋದು. ಅದರಲ್ಲಿ ಒಂದೀಗ ಹೊಸ ಟೊಪ್ಪಿ ಅಂತ ಹೇಳಿದರೆ ಡಯಾಬಿಟಿಕ್ ಬಿಸ್ಕೆಟ್ ಅಂತ, ಡಯಾಬಿಟಿಕ್ ಶುಗರ್ ಫ್ರೀ ಬಿಸ್ಕೆಟ್ಸ್. ನೀವು ಮಾರಿ ಬಿಸ್ಕೆಟ್ ಕೇಳಿರೋದು ಎಲ್ಲದು ಅದು ಮೈದಾ ಅಲ್ಲ, ಇದು ಗೋಧಿಯಿಂದ ಮಾಡಿದ ಬಿಸ್ಕೆಟ್ ಅಂತೆ. ಮಿನಿಟ್ ಯು ಪ್ರೋಸೆಸ್ ದ ಬಿಸ್ಕೆಟ್, ಈಗ ಪ್ರೋಸೆಸ್ ಮಾಡಿದ ಕೂಡಲೇ ಏನಾಗ್ತದೆ, 750 ಡಿಗ್ರಿಯಲ್ಲಿ ಬಿಸ್ಕೆಟನ್ನು ಬಿಸಿ ಮಾಡಿದಾಗ ಹೊಟ್ಟೆ, ಅದು ಓಟ್ಸ್ ಬಿಸ್ಕೆಟ್ ಇರಲಿ, ಇಡೀ ಗೋಧಿ ಬಿಸ್ಕೆಟ್ ಇರಲಿ, ಮಲ್ಟಿಗ್ರೈನ್ ಬಿಸ್ಕೆಟ್ ಇರಲಿ, ಹೊಟ್ಟೆ ಒಳಗೆ ಹೋದ ಕೂಡಲೇ 3 ನಿಮಿಷದಲ್ಲಿ ಕರಗಿ ಹೋಗ್ತದೆ, ರಕ್ತಕ್ಕೆ ಸೇರ್ತದೆ. 1.25 ಗಂಟೆಯಲ್ಲಿ ಪುನಃ ತಿನ್ನುವಂಥ ಕಾಣ್ತದೆ, ಹೊಟ್ಟೆ ತುಂಬುವುದೇ ಇಲ್ಲ. ಅದೇ ನೀವು ಮನೆಯಲ್ಲಿ ಇಡ್ಲಿ ಮಾಡಿ ತಿನ್ನಿ, 2-2.5 ಗಂಟೆ ಅದು ಹೊಟ್ಟೆಯಲ್ಲಿ ನಿಲ್ತದೆ. ಸೊ ಇವತ್ತಿನ ಕಾಯಿಲೆಗಳಿಗೆ ಜನರು ಪ್ರೋಸೆಸ್ಡ್ ಫುಡ್ಡಿಗೆ ಕಾಯ್ತಾ ಇದ್ದಾರೆ. ಪ್ರೋಸೆಸ್ಡ್ ಫುಡ್, ಹಲಸಿನ ಹಣ್ಣು ಸೊಳೆ ಬಿಚ್ಚಿ ತಿನ್ನಲಿಕ್ಕೆ ನಾವು ರೆಡಿ ಇಲ್ಲ. ಅದನ್ನು ನೀವು ಬೇಯಿಸಿ ಮಿಲ್ಕ್ ಶೇಕ್ ಮಾಡಿ ಪ್ರೋಸೆಸ್ ಮಾಡಿ ತಿಂತೀರಿ, ಅದು ಇನ್ನಿಷ್ಟು ತೊಂದರೆ ಕೊಡ್ತದೆ. ಅದರ ಬೀಜ ಈಸ್ ಗ್ರೇಟ್, ಬೀಜದಲ್ಲಿ ಇರುವುದು ಎಲ್ಲ ಪ್ಲಸ್ ಪಾಯಿಂಟ್ಸ್ ಅಂತ ಹೇಳಿದರೆ ಅದರಲ್ಲಿ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಕಾರ್ಬೋಹೈಡ್ರೇಟ್ ಇದೆ ಅಂತ ಹೇಳಿದರೆ ಹೋದದ್ದು. ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಅಂದರೆ ನಾವು ಮೊದಲು ಈ ಹೆವಿ ಫಿಸಿಕಲ್ ಮ್ಯಾನುವಲ್ ಮಾಡುವಲ್ಲಿ ಬರ್ಕರಸಿಗೆ ಕುಚ್ಚಿಲಕ್ಕಿಯನ್ನು ಫುಲ್ ಬೇಯಿಸ್ತಿರಲಿಲ್ಲ, ಸ್ವಲ್ಪ ಯಾಕೆ? ಅದು ಇಮಿಡಿಯೇಟ್ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಆಗುತ್ತೆ. ಅವನು ತುಂಬ ಹೊತ್ತು ಆ ಹೊಟ್ಟೆಯಲ್ಲಿ ನಿಂತಿರ್ತದೆ ಅದು ಫುಡ್. ಚೆನ್ನಾಗಿ ಬೇಯಿಸಿದ್ರಿ, ಹೊಟ್ಟೆ ಪುನಃ ಬೇಗ ಖಾಲಿ ಆಗುತ್ತೆ. ನೀವು ಅದನ್ನು ಪ್ರೋಸೆಸ್ ಮಾಡಿದ್ರಿ, ಅದನ್ನು ಅದರದ್ದು ರಸಗಸಗಳನ್ನೆಲ್ಲ ತೆಗೆದು ಖಾಲಿ ಅದರ ಪಲ್ಪ್ ಮಾಡಿದ್ರಿ, ಪಲ್ಪನ್ನು ಮಿಲ್ಕ್ ಶೇಕ್ ಮಾಡಿದ್ರಿ, ಅದಕ್ಕೆ ಸ್ವಲ್ಪ ರುಚಿ ಮಾಡಿದ್ರಿ, ಹೊಟ್ಟೆ ಒಳಗೆ ಹೋದದ್ದು 3/4 ಗಂಟೆ ಒಳಗಡೆ ಔಟ್ ಆಗುತ್ತೆ, ಪುನಃ ತಿನ್ನಬೇಕು ಅನಿಸ್ತದೆ. ಸೊ ಮೋರ್ ಯು ಪ್ರೋಸೆಸ್ ದ ಫುಡ್, ಮೋರ್ ಯು ಆರ್ ಇನ್ ಟ್ರಬಲ್. ನೀವು ಎಷ್ಟು ಅದನ್ನು ಚಂದ ಮಾಡ್ತೀರಿ, ಬಿಸ್ಕೆಟು, ಕೇಕ್ಸು, ಚೇಕ್ ಎಲ್ಲ ಪ್ರೋಸೆಸ್ಡ್ ಫುಡ್. ಯಾವುದು? ಯಾಕೆ ನಿಮಗೆ ಅದನ್ನು ಪುನಃ ತಿನ್ನಿಸು ಚಟ ಹುಟ್ಟಿಸ್ತದೆ? ಅದು ಯಾಕೆಂದರೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದಿಲ್ಲ. ಲಾಸ್ಟ್ ಮಾವು ಮತ್ತು ಹಲಸು ಸಕ್ಕರೆ ಕಾಯಿಲೆಯವರಿಗೆ ಒಳ್ಳೆಯದ ಕೆಟ್ಟದ್ದ? ಈಗ ಪ್ರಶ್ನೆಗಳು ಅಲ್ಲಿ ತೊಂದರೆ ಬಂದದ್ದು ಅದರಲ್ಲೇ ಅಲ್ಲ, ಅದರಲ್ಲಿ ತೊಂದರೆ ಬಂದದ್ದು ಪೇರಳೆ ಹಣ್ಣು, ಆ್ಯಪಲ್ಲು ಮತ್ತು ಪಪಾಯ. ಇದಿಷ್ಟು ಸಕ್ಕರೆ ಕಾಯಿಲೆಗೆ ಒಳ್ಳೆಯದಂತ ಒಂದು ಪರಿಗಣನೆ ಬಂದದ್ದು. ಅದು ಸಕ್ಕರೆ ಕಾಯಿಲೆಗಳಿಗೆ ಹಿತಮಿತದಲ್ಲಿ ಎಲ್ಲ ಹಣ್ಣುಗಳನ್ನು ತಿನ್ಬೋದು. ಸಕ್ಕರೆ ನಿಮ್ದು ಎಲ್ಲಿದೆ ಅಂತ ಗೊತ್ತಿರಬೇಕು ನಿಮಗೆ. ಸಕ್ಕರೆ 350 ಇದ್ದುಕೊಂಡು ಹಿತಮಿತದಲ್ಲಿ ಹಣ್ಣು ಸೇರಿಸಿದರೆ 450ಕ್ಕೆ ಹೋಗ್ತದೆ. 100-120 ಶುಗರ್ ಇಟ್ಕೊಳ್ಳೋ ನಿಮ್ಮ ಹತ್ರ ಆರ್ಟ್ ಇದ್ದರೆ
ಒಂದು ಸರ್ವಿಂಗ್ ಫ್ರೂಟ್ ಪ್ರತಿದಿನ ತಿನ್ನಲೇಬೇಕು. ವಿಟಮಿನ್ ಬಿ ಕಾಂಪ್ಲೆಕ್ಸ್, ಕ್ಯಾಲ್ಸಿಯಂ ನುಂಗುವ ಅವಶ್ಯಕತೆ ಇಲ್ಲ. ಹಾಗೆ ಅಂತ ಹಣ್ಣುಗಳನ್ನು ಅತಿರೇಕ ಯೂಸ್ ಮಾಡಿದರೆ 100ಕ್ಕೆ 100 ಸಕ್ಕರೆ ಕಾಯಿಲೆ ಕಂಟ್ರೋಲ್ ತಪ್ಪಿ ಹೋಗ್ತದೆ. ಇವತ್ತಿನ ಸ್ವಲ್ಪ ಹೊಸ ಅಧ್ಯಯನದಲ್ಲಿ ಈ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳಿದರೆ ಹಲಸಿನನ್ನ ಬೀಜ ಅಥವಾ ಕೆಲವು ರೈಸಸ್ ಬಂದಿದೆ ಗ್ಲೈಸಿಮಿಕ್ ಇಂಡೆಕ್ಸ್, ಅದರ ಊಟದ ನಂತರ ನೀವು ಹಲಸಿನ ಹಣ್ಣು ತೊಳೆ ಅಥವಾ ಯಾವುದೋ ಹಣ್ಣು ತಿಂದರೆ ಆ ಗ್ಲೈಸಿಮಿಕ್ ಇಂಡೆಕ್ಸ್ ಅದರದ್ದು ಗ್ಲೈಸಿಮಿಕ್ ಇಂಡೆಕ್ಸ್ ಅಂದರೆ ಏನು? ಒಂದು ಫುಡ್ ತಿಂದಾಗ ಶುಗರ್ ಎಷ್ಟು ವೇಗದಲ್ಲಿ ಮೇಲೆ ಏರ್ತದೆ ಅನ್ನೋದು ಗ್ಲೈಸಿಮಿಕ್ ಇಂಡೆಕ್ಸ್. ಈಗ ಐಸ್ ಕ್ರೀಮ್, ಚಾಕ್ಲೇಟ್ಸ್, ಕೇಕ್ಸ್, ಈಗ ಯಾರು ನಮ್ಮ ಐಸ್ ಕ್ರೀಮ್ ಓನರ್ ಇದ್ದರು, ಅವರು ಭಾರಿ ಫೇಮಸ್, ಹ್ಯಾಂಗ್ಯೋ ಗಿಂಗ್ಯೋ, ಎಲ್ಲ ಐಸ್ ಕ್ರೀಮ್ಗಳು ನಮ್ಗೆ ಯಾಕೆ ಇಷ್ಟ? ಅದು ಪ್ರೋಸೆಸ್ಡ್ ಫುಡ್. ನೀವು ಅದು ನ್ಯಾಚುರಲಿ ಮಾಡಿರ್ಬೋದು, ಅನ್ಯಾಚುರಲಿ ಮಾಡಿರ್ಬೋದು. ನೀವು ಎಷ್ಟು ಪ್ರೋಸೆಸ್ ಮಾಡ್ತೀರಿ ಅಷ್ಟು ಅದು ನಿಮ್ಮನ್ನು ಸಕ್ಕರೆ ಕಾಯಿಲೆ ಹತ್ತಿರ ಕೊಂಡೋಗ್ತದೆ. ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸೊ ಅಟ್ ದ ಎಂಡ್ ಆಫ್ ದ ಡೇ 2-3 ನಾವು ಇಲ್ಲಿ ಮನಸ್ಸಲ್ಲಿ ಕೊಂಡೋಗಬೇಕು. ವಯಸ್ಸಿಗೆ ಅನುಗುಣವಾಗಿ ಕಾಯಿಲೆಗಳು ಬರ್ತದಂತ ಮನಸ್ಸಲ್ಲಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ವಯಸ್ಸಿಗೆ ಅನುಗುಣವಾಗಿ ಕಾಯಿಲೆಗಳು ಕರೆಕ್ಟ್ ನಿದ್ದೆ, ಊಟ, ಮನಸ್ಸಲ್ಲಿ ಬೇರೆಯವರ ಬಗ್ಗೆ ಒಂದು ಕನಿಕರ, ಬೇರೆಯವರ ಬಗ್ಗೆ ಒಂದು ಪಾಸಿಟಿವಿಟಿ, ಪ್ಲಸ್ ನಾವು ತಿನ್ನುವುದರಲ್ಲಿ ನಮಗೊಂದು ಏನಂತ ಒಂದು ಸ್ಪಷ್ಟ ಜ್ಞಾನ ಇದ್ದರೆ ಪ್ರೋಸೆಸ್ಡ್ ಫುಡ್ಡನ್ನು ಬಿಡಿ. ಬಿಸ್ಕೆಟ್, ನೂಡಲ್ಸ್, ಚಿಪ್ಸ್, ಯಾವುದೇ ಪ್ರೋಸೆಸ್ಡ್ ಅಂದರೆ ಎಕ್ಸ್ಟ್ರಾ ಪ್ರೋಸೆಸ್ ಆಯಿತು, ಅದು 4 ಬಾಯಿಗೆ ತಿನ್ಬೋದು. ಆದರೆ ಅದನ್ನು ನೀವು ಬೆಳಿಗ್ಗೆ ತಿಂಡಿಗೆ ಎಷ್ಟೋ ಜನ ಇದ್ದಾರೆ ಬಿಸ್ಕೆಟ್ ಪ್ಯಾಕೆಟ್ ಮತ್ತು ಚಾ, ಅದರಷ್ಟು ವರ್ಸ್ಟ್ ಬ್ರೇಕ್ಫಾಸ್ಟ್ ಯಾವುದೂ ಇಲ್ಲ. ಬಿಕಾಸ್ ಅದರಲ್ಲಿ ಎಲ್ಲದು ಪ್ರೋಸೆಸ್ಡ್ ಫುಡ್ ಮಾತ್ರ. ಸೊ ಇಲ್ಲಿ ನನ್ನ ಒಂದೇ ಕೋರಿಕೆ, ಮನುಷ್ಯ ಜೀವಿ ಎಷ್ಟು ವರ್ಷ ಬದುಕ್ತಾನೆ? ನಿಮ್ಮ ಜೀನ್ಸ್ ಮೇಲೆ ಬದುಕಿರ್ತದೆ. 93 ವರ್ಷದವರ ಮನಸ್ಸು ಅಷ್ಟು ಶುಭ್ರ ಇತ್ತು, ಅವರು ಎಷ್ಟು ಸ್ಪಷ್ಟ ಇದ್ದರು ಮಾತಿನಲ್ಲಿ. ಸೊ ಹೆಚ್ಚಿನವರಿಗೆ 60ಕ್ಕೆ ಅರಳು ಮರಳು ಅಂತ ಹೇಳ್ತಾರೆ. ಎಲ್ಲಿ 60ಕ್ಕೆ ಅರಳು ಮರಳು? ಅವರ 93 ವರ್ಷಕ್ಕೆ ನೋಡಿದ್ರಿ. ಸೊ ಎಲ್ಲದನ್ನು ನಿಮಗೆ ನಿಮ್ಮ ದೇಹದ ಬಗ್ಗೆ ಗೊತ್ತಿರಬೇಕು, ನಿಮ್ಮ ದೇಹದ ಕೆಪ್ಯಾಸಿಟಿ. ನಿಮಗೆ ತೊಂದರೆಗಳು ಬರ್ತಂತ ಗೊತ್ತಾದರೆ ಈ ಫುಡ್ ನಿಮಗೆ ಸೂಕ್ತ ಅಲ್ಲ, ಹಿಂಸರಿಯಿರಿ. ಯಾವ ಫುಡ್ ನಿಮಗೆ ಸೂಕ್ತ ಅಂತ ಕಾಣ್ತಾ ಅದನ್ನು ಮುಂದುವರಿಸಿ. ಅನ್ನ ಬಿಟ್ಟು ಚಪಾತಿ, ಚಪಾತಿ ಬಿಟ್ಟು ರಾಗಿ, ರಾಗಿ ಬಿಟ್ಟು ಗೋಧಿ. ಆದರೆ ಒಂದು ತರಕಾರಿ, ಹಸಿರು ತರಕಾರಿ, ಈಗ ನಾವು ಮಂಗಳೂರಲ್ಲಿ ನೋಡಿದ ಹಾಗೆ ಹಣ್ಣುಗಳ ಫ್ಯಾಕ್ಟ್ರಿಗಳು, ಅಂಗಡಿಗಳು ಜಾಸ್ತಿ ಆಗ್ತಾ ಇದೆ. ತರಕಾರಿ ಅಂಗಡಿಗಳು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ತರಕಾರಿ ತಿನ್ನುವ ಅಭ್ಯಾಸಗಳನ್ನು ಕಡಿಮೆ ಮಾಡಬಾರ್ದು. ಎಲ್ಲದರಲ್ಲಿರುವ ಶುಗರನ್ನು ರಕ್ತಕ್ಕೆ ಸೇರುವ ಸ್ಪೀಡನ್ನು ಅದು ತರಕಾರಿ ಅಡ್ಡ ಹಿಡಿತದೆ. ಬಾಳೆ ಮರದ ದಿಂಡು ಈಗ ತಿಂದೇ ಗೊತ್ತಿಲ್ಲ ಹೆಚ್ಚಿನವರಿಗೆ, ನೋಡಿಯೂ ಗೊತ್ತಿಲ್ಲ, ರೆಡಿಮೇಡ್ ಬರ್ತದೆ ಈಗ. ಸೊ ಇಂಥ ಹೈ ಫೈಬರ್ ತರಕಾರಿ, ಬಾಳೆ ಮರದ ಹೂವಿದ್ದು ಪಲ್ಯ, ಇಂಥದ್ದೆಲ್ಲ ನ್ಯಾಚುರಲ್ ಇರುವಂಥ ಶುಗರನ್ನು ಕಂಟ್ರೋಲ್ ಮಾಡುವಂಥ ಫುಡ್ಡನ್ನು ನಮ್ಮ ಪಥ್ಯಕ್ಕೆ ಸೇರಿಸಿದರೆ ಸೀಸನ್ಲಿ ಅಥವಾ ನಾನ್ ಸೀಸನ್ಲಿ ಬರುವ ಹಣ್ಣುಗಳನ್ನು ರೀಸನಬಲ್ ಕ್ವಾಂಟಿಟಿಯಲ್ಲಿ ಸೇವಿಸಿದ್ರಲ್ಲಿ ಶುಗರ್ ಕಾಯಿಲೆಯವರಿಗೆ ಯಾವುದೇ ತೊಂದರೆಗಳಿಲ್ಲ. ಈ 2 ಮಾತುಗಳನ್ನು ಹೇಳಿ ನನ್ನ 2 ಮಾತುಗಳು ಮುಗಿಸ್ತೇನೆ. ಒಳ್ಳೆಯ ಸಂದೇಶವನ್ನು ಡಾಕ್ಟರ್ ರೆಡ್ಡಿಯಲ್ಲಿ ಕೊಟ್ಟಿದ್ದಾರೆ. ಯಾಕಂದರೆ ನಮ್ಮ ಹಿರಿಯರು ಕೂಡ ಹೇಳಿದಷ್ಟೇ, ಸೀಸನಲ್ ಫುಡ್, ಹವಾಮಾನಕ್ಕೆ ತಕ್ಕಂಥ ಆ ಹಣ್ಣುಗಳನ್ನು ಅದನ್ನು ಸೇವಿಸಿ ಅನ್ನುವಂಥ ಮಾತು ಹಿರಿಯರು ಕೂಡ ನಮಗೆ ಹೇಳಿದ್ದು ನಮಗೆ ನೆನಪು ಬರ್ತದೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂಥ ಶ್ರೀಯುತ ಡಾಕ್ಟರ್ ಹರಿಕೃಷ್ಣ ಪುನರು ಅವರಿಂದ ಶುಭ ಸಂಶಯನ ನಾನು ನಿರೀಕ್ಷೆ ಮಾಡ್ತಾ ಇದ್ದೇನೆ. ಹಲಸಿನ ಬಗ್ಗೆ ತಿಳುವಳಿಕೆ ಇಲ್ಲದವರಿಗೆ ಒಳ್ಳೆಯ ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ಜೀವನದಲ್ಲಿ ಅದನ್ನು ಸದುಪಡಿಸಿಕೊಳ್ಳುವ ಕಲ್ಕೂರು ನಮಗೆ ಎಲ್ಲರಿಗೂ ಇಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಕಾರ್ಯಕ್ರಮ ಶುಭ ಹಾರೈಸ್ತಾ ಇದ್ದೇನೆ. ಒಂದು ಕಡೆ ವ್ಯವಸ್ಥೆ, ಸಂಘಟನೆ, ಸದವಕಾಶ, ರೈತರಿಗೆ ಮಾನ್ಯತೆ, ತಯಾರಿಕಾ ಶ್ರಮಕ್ಕೆ ನಾವು ಕೊಡುವಂಥ ಬೆಂಬಲವೋ ಅಥವಾ ಒಂದರ್ಥದ ಗೌರವವೋ, ಎಲ್ಲದರ ಜೊತೆಗೆ ಮನಸ್ಸಿನಲ್ಲಿ ಒಂದಷ್ಟು ಜಾಗೃತ ಚಿಂತನೆ ಬೇಕಲ್ಲ. ಜಾಗೃತ ಸಮಾಜ ನಿರ್ಮಾಣ ಆದರೆ ಎಲ್ಲ ವ್ಯಸನಗಳು ದೂರ ಆಗ್ತದಂತೆ. ನಮ್ಮಲ್ಲಿ, ನಮ್ಮ ದೇಹದಲ್ಲೂ ಒಂದಷ್ಟು ವ್ಯಸನಗಳಿದೆ, ನಮ್ಮ ಬದುಕಿನ ವ್ಯವಸ್ಥೆಗಳಲ್ಲೂ ಒಂದಷ್ಟು ವ್ಯಸನಗಳಿದೆ. ಆ ನಮ್ಮ ಜೀವನದ ವ್ಯವಸ್ಥೆಗಳಲ್ಲೂ ವ್ಯಸನಗಳಿದ್ದ ಕಾರಣವೇ ಅಷ್ಟೇ ಅಲ್ವಾ ಇವತ್ತು ಮಕ್ಕಳನ್ನು ರೋಬೋಟ್ಗಳಾಗಿ ಪರಿವರ್ತಿಸಿದ ಕಾರಣ ಅವರು ಅಧಿಕಾರಿಗಳಾಗಿ ಕೂತ್ಕೊಂಡು ಲಂಚ ತೆಗೆದುಕೊಳ್ಳುವಂಥದ್ದು ಅಥವಾ ಬ್ರಿಡ್ಜ್ ಬೀಳುವಂಥದ್ದು, ಅದು ಏನೇ ಇರಲಿ, ಈ ಆರೋಗ್ಯ ಶಾಸ್ತ್ರದ ನೆಲೆಯಲ್ಲಿ ಮತ್ತು ಪ್ರಕೃತಿ ಜೊತೆಗೆ ಬದುಕುವಂಥ ಕಲೆಯ ನೆಲೆಯಲ್ಲೂ
ಬಹುಶಃ 2 ಜಾಗೃತ ಸಂದೇಶಗಳನ್ನು ನಾವು ಕೇಳಿತ್ತು. ನಮ್ಮ ಸುತ್ತಮುತ್ತಲಿರುವ ಸಂಪನ್ಮೂಲಗಳೊಂದಿಗೆ ಬದುಕನ್ನು ಹೇಗೆ ಕಟ್ಟಿಕೊಳ್ಬೋದು ಅಂತ ಹೇಳುವಂಥ ಗಟ್ಟಿಯಾದಂತಹ ಸಂದೇಶವನ್ನು ಶ್ರೀ ಫಡ್ರೆಯವರು ಕೊಟ್ಟಿದ್ದಾರೆ. ಅವರದ್ದು ಹಲವಾರು ಮುಖಗಳಿದೆ, ನೀರಿನ ಬಗ್ಗೆ, ಪ್ರಕೃತಿ ಎಲ್ಲ. ಒಂದು ಮುಖವನ್ನು ನಮಗೆ ಅವರು ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಜೀವನಾನುಭವದಿಂದ, ಸಂಶೋಧನೆ ಅಂತ ಹೇಳೋದಿಲ್ಲ ನಾನು, ಜೀವನಾನುಭವದಿಂದ ಅಥವಾ ತನ್ನ ಒಂದರ್ಥದ ಎಲ್ಲ ವಿಚಾರಗಳ ಒಂದು ವಿನಿಮಯದೊಂದಿಗೆ ಜ್ಞಾನ ಸಂಪಾದನೆ ಮುಖಾಂತರ ಒಂದಷ್ಟು ಬೋಧನಾ ಒಂದು ಪಠ್ಯವನ್ನು ಇಟ್ಟುಕೊಂಡಿದ್ದಾರೆ ಅವರು. ಗ್ರಾಮಾಂತರ ಪ್ರದೇಶದಲ್ಲಿ ಬದುಕನ್ನು ಕಟ್ಟಿಕೊಳ್ತಾ ಕೃಷಿ ಸಂಸ್ಕೃತಿಯಿಂದ ಋಷಿ ಸಂಸ್ಕೃತಿ, ಬೇಜಾರ್ಷಿಗಳು ಹೇಳಿಕೊಂಡು ಋಷಿ ಸಂಸ್ಕೃತಿ ಅಂದರೆ ಏನು? ಜ್ಞಾನವನ್ನು ಪ್ರಸರಣ ಮಾಡುವಂಥದ್ದು. ಅವ್ರು ಹೇಳೋ ಯಾವತ್ತು ಮಾತು, ಕೂಡಿಟ್ಟ ಹಣ, ಕೂಡಿಟ್ಟ ನೀರು, ಕೂಡಿಟ್ಟ ಜ್ಞಾನ ಅದು ಮನುಷ್ಯನಿಗೆ ಮಾರಕ ಅಂತ. ಕೂಡಿಟ್ಟ ಜ್ಞಾನವೂ ಪ್ರಸರಣ ಆಗಬೇಕದು, ಹೊರಗೆ ಬರಬೇಕು. ಆವಾಗ ಅವರೂ ಅದರಿಂದ ಉನ್ನತಿ, ಅವರು ಜ್ಞಾನ ಇವಾಗ್ತದೆ, ಅನುಷ್ಠಾನದನೇ ಅದು. ಬಹುಶಃ ಅದ್ಭುತ ರೀತಿಯಲ್ಲಿ ನಮಗೆ ಅವರು ಮನದಟ್ಟು ಮಾಡಿದ್ದಾರೆ. ಬಹುಶಃ ನಮ್ಮ ಮನೆಯ ಇವತ್ತು ರಾಮಕೃಷ್ಣಾಯರಿಯಲ್ಲಿದ್ದಾರೆ, ಮನೆ ಕಟ್ಟುವಾಗ ಪ್ರಥಮ ಹೇಳೋದು ಆ ಸುತ್ತಮುತ್ತಲದ ಪಡ್ರೆಯವರೇ, ಮರ ಎಲ್ಲ ತೆಗೆದು ಬಿಡಿ, ಲೆವೆಲ್ ಮಾಡಿ ಅಂತ. ಇನ್ನು ಮುಂದೆ ಬಹುಶಃ ಅವರ ಉಪನ್ಯಾಸ ಕೇಳಿದವರು ಯಾರು ಹಲಸಿನ ಮರ, ಮಾವಿನ ಮರ ಅಥವಾ ಪುನರ್ಪುಳಿಯ ಮರ ತೆಗಿಲಿಕ್ಕೆ ಹೇಳುವುದಿಲ್ಲ, ಅದು ಉಳಿಸಿ ಮನೆ ಕಟ್ಟುವ ಪ್ಲ್ಯಾನ್ ಮಾಡಿ ಅಂತ ಹೇಳಿ ಯಾರು ಅಂತ ಗಟ್ಟಿಯಾದ ಸಂದೇಶ ನೀಡಿದಂಥ ಪಡ್ರೆಯವರಿಗೆ ನಾನು ಹೇಳ್ತೇನೆ. ಆಶ್ಚರ್ಯ ಆಗಬೇಕು ಕೆಲವರಿಗೆ. ಪುಣ್ಯಾತ್ಮ 5 ನಿಮಿಷಕ್ಕೆ ಸಿಕ್ಕುವುದಿಲ್ಲ ಡಾಕ್ಟ್ರು, ಅಪಾಯಿಂಟ್ಮೆಂಟ್ ತೆಕ್ಕೊಂಡು 2-3 ನನ್ನ ಶ್ರೀಮತಿ ಕೌಚನೆ ಮಾಡ್ತಾಳೆ ಕುತ್ಕೊಂಡು, ಸಿಕ್ಕುವುದೆಲ್ಲ ಅಪಾಯಿಂಟ್ಮೆಂಟ್ ಅಂತ. ಇಂಥವ್ರು ಇಲ್ಲಿ ಬಂದು ಇಷ್ಟೊತ್ತು ಕೂತ್ಕೊಂಡ್ರಲ್ಲ, ತಂದೆಯವರು ಕೂತ ಕಾರಣ ಅದು ಗೊತ್ತಿಲ್ಲ ನನಗೆ, ಅದು ಏನೇ ಇರಲಿ. ಅವರು ಹಾಗೆ ಬಹಳ ಗಟ್ಟಿ. ನನ್ನ ಚಿಕ್ಕಪ್ಪ ಡಾಕ್ಟರ್ ಶಾಂತರಾಜ ಐತಾಳ್ರು ಹೇಳ್ತಿದ್ರು, ಎಡಿಯಾಳ್ರು ಅಂದರೆ ಅವ್ರ ಹತ್ರ ಕಾಂಪ್ರಮೈಸ್ ಇಲ್ಲ ಅಂತ ಇಂಜಿನಿಯರಿಂಗ್ ವ್ಯವಸ್ಥೆಗಳಲ್ಲಿ. ಹಾಗೆ ಮಗ ಅವರದ್ದು ಟ್ರೀಟ್ಮೆಂಟಲ್ಲಿ ಕಾಂಪ್ರಮೈಸ್ ಇಲ್ಲ. ವೈಜ್ಞಾನಿಕ ವಿಶ್ಲೇಷಣೆ ಅವರು ಮಾಡಿದ್ದಾರೆ ಅಂತ ಹೇಳಿದರೆ, ಅವರು ಹಣ್ಣು ತಿನ್ನಿ ಅಂತಲೂ ಹೇಳಲಿಲ್ಲ, ತಿನ್ನಬಾರ್ದು ಅಂತಲೂ ಹೇಳಲಿಲ್ಲ, ಹೇಗೆ ತಿನ್ನಬೇಕು ಅಂತ ಹೇಳಿದರು. ಬಂಧುಗಳೇ, ತರಕಾರಿ ಹೇಗೆ ತಿನ್ನಬೇಕು ಹೇಳಿದರು, ವಿಷಮುಕ್ತವಾದ ಬದುಕನ್ನು ಹೇಗೆ ಕಟ್ಟಿಕೊಳ್ಳಬೇಕು ಹೇಳಿದರು. ಸರಿಯಾಗಿ ಇವತ್ತು ಬಹುಶಃ ನಾಳೆಯಿಂದ ನಮ್ಮ ಮನೆಯಲ್ಲಿ ಬಿಸ್ಕೆಟ್ ಪ್ಯಾಕೆಟ್ ಸ್ವಲ್ಪ ಕಡಿಮೆ ಆದೀತು, ತಿನ್ನಬಾರ್ದು ಹೇಳಲಿಲ್ಲ ಅವರು. ರೈಲಲ್ಲಿ ಹೋಗುವಾಗ ತಿನ್ನಿ. ಈಗ ಅದ್ಭುತವಾದಂಥ ಡಾಕ್ಟರ್ ಯಡಿಯಾಳ್ ಅವರೇ, ನಿಮ್ಮ ಚಿಂತನೆ ಬಹುಶಃ ಇವತ್ತು ಇದು ನಾವು ಇಲ್ಲಿ ಇಷ್ಟೇ ಇರ್ಬೋದು, ಇಡೀ ವಿಶ್ವಕ್ಕೆ ತಲುಪುತ್ತಾ ಇದೆ ನಮ್ಮ ಯೂಟ್ಯೂಬ್ ಮುಖಾಂತರ. ಈ ಚಿಂತನೆ ಇನ್ನು ಮುಂದೆ ಒಂದು ಬ್ಲಾಗ್ನಲ್ಲಿ ಬರ್ತದೆ. ಮನುಷ್ಯ ತನ್ನ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳಬಹುದು ಅಂತ. ಸಾಯೋರು ಖಂಡಿತ ಸಾಯ್ತಾರೆ, ನಾವು ಕಾಯಿಲೆ ಖಂಡಿತ ಬರ್ತದೆ, ಜೆನೆಟಿಕ್ಸ್ ಅಂತ ಹೇಳುವಂಥ ಗಟ್ಟಿ ಶಬ್ದ ಹೇಳಿದ್ದಾರೆ ಅವರು. ಇದೆಲ್ಲವೂ ನಮ್ಮ ಜೊತೆಗೆ ನಾವು ತಂದೆ ತಾಯಿಗಳು ಹುಟ್ಟಿದ ನಂತರ ಹೇಗೆ ಜಾತಿ, ಹೇಗೆ ವರ್ಣ, ಹೇಗೆ ನಮ್ಮ ಧರ್ಮ, ಹೇಗೆ ರಾಷ್ಟ್ರ ಕಟ್ಟಿಕೊಳ್ತೇವೋ, ಜೆನೆಟಿಕ್ಸನ್ನು ಹಾಗೇ ಕಟ್ಟಿಕೊಳ್ತೇವೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ಬಹುಶಃ ನಿಮ್ಮ ಚಿಂತನೆ ಒಬ್ಬ ವೈದ್ಯರಾಗಿ ಇಷ್ಟು ವಿಶೇಷದಲ್ಲಿ ವೈದ್ಯಕೀಯ ಸೇವೆ ಮಾಡುವ ವ್ಯಕ್ತಿಯಾಗಿ ನೀವು ನೀಡಿದ್ದು ಇದು ನಮ್ಮ ಸೌಭಾಗ್ಯ. ಈ ರೀತಿಯ ವೈದ್ಯಕೀಯ ಮನೋವೃತ್ತಿ ಅಥವಾ ಒಂದು ತಿಳುವಳಿಕೆ ಹೇಳುವಂಥ ವೃತ್ತಿ ಅದು ಎಲ್ಲರಿಗೂ ಭಗವಂತ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಜ್ಞಾನ ಇದ್ದಲ್ಲಿ ಅಜ್ಞಾನ ಹೋಗ್ತದೆ, ಬೆಳಕಿದ್ದಲ್ಲಿ ಕತ್ತಲೆ ದೂರ ಆಗ್ತದೆ. ಈ ಬೆಳಕನ್ನು ಸಂಪಾದಿಸುವ, ಬದುಕನ್ನು ಬೆಳಕು ಮಾಡುವ ದೀಪ ನಿನ್ನದೇ, ಗಾಳಿಯೂ ನಿನ್ನದೇ, ಆರದಿರಲಿ ಬೆಳಕು, ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗುದರಿಲಿ ಬದುಕು ಅಂತ ಒಂದು ಕವಿವಾಣಿ ಇದೆ. ಹಾಗಾಗಿ ಆ ಹಡಗು ಮುಳುಗಬಾರ್ದಲ್ಲ, ದೀಪ ಬೆಂಕಿ ಆಗಬಾರ್ದಲ್ಲ. ಜ್ಞಾನ ಸಂಪಾದನೆಯೊಂದಿಗೆ, ಹಿರಿಯರ ಜೀವನ ಪರಂಪರೆಯೊಂದಿಗೆ ಆಧುನಿಕ ಸೌಲಭ್ಯಗಳನ್ನು ಉಪಯೋಗಿಸಿಕೊಂಡು, ಯಾಕಂದರೆ ವಿದ್ಯುನ್ಮಾನದ ಮುಖಾಂತರ ನೀವು ಮಾರ್ಕೆಟಿಂಗ್ ಪ್ರಪಂಚಕ್ಕೆ ತಲುಪುವುದು ಅಂತ ಹೇಳಿದರು. ವಿದ್ಯುನ್ಮಾನ ಬೇಕು, ವಿ ಆರ್ ನಾಟ್ ಎಗೇನ್ಸ್ಟ್ ಎನಿ ಮೊಬೈಲ್ ಅವರ್ ಅದು, ಆದರೆ ಮೊಬೈಲ್ನ ಹಾಯ್ ಬಾಯ್ ಸಂಸ್ಕೃತಿಗೆ ಮಾತ್ರ ವಿರೋಧ, ಅಷ್ಟೇ ನಾವು. ನಮಸ್ಕಾರ. 2 ದಿನಗಳ ಕಾರ್ತಿ ಪೂರ್ತಿ 40-50 ಸ್ಟಾಲ್ಗಳು ಬಂದಿದೆ. ದೂರ ಊರದಿಂದ ತಯಾರಿ ಮಾಡಿ ತಂದಿದ್ದಾರೆ. ಆ ಎಲ್ಲ ವಸ್ತುಗಳನ್ನು ಕೊಂಡುಕೊಳ್ಳೋಣ. ಮಾವಿನ ಹಣ್ಣು ಬಂದಿದೆ, ಹಲಸಿನ ಹಣ್ಣು ಬಂದಿದೆ. ಇವತ್ತೇ ಖಾಲಿ ಆಗ್ತದೋ ನಾಳೆ ಬೆಳಿಗ್ಗೆ ಖಾಲಿ ಆಗ್ತದೋ ಗೊತ್ತಿಲ್ಲ. ಇದ್ದದನ್ನು ಸಾಧ್ಯವಾದಷ್ಟು ಕೊಂಡುಕೊಂಡು ರೈತರನ್ನು ಪ್ರೋತ್ಸಾಹಿಸುವ, ತಯಾರಕರನ್ನು ಬೆಂಬಲಿಸೋಣ ಅಂತ ಈ ಸಂದರ್ಭ ಹೇಳ್ತಾ, ಹೊರಗಡೆ ಗಿಡಗಳು ಮಾರಾಟಕ್ಕೆ ಸಿದ್ಧವಾಗಿದೆ. ಆ ಗಿಡಗಳನ್ನು ಸಾಧ್ಯವಾದ ನಮ್ಮ ಯಾವುದಾದ್ರೂ ಒಂದು ಜಾಗದಲ್ಲಿ, ಇಲ್ಲ ಸಾರ್ವಜನಿಕ ಜಾಗದಲ್ಲಾದರೂ ನೆಟ್ಟು ಪೋಷಿಸುವ ಕೆಲಸ ಮಾಡಿದರೆ, ನಾವು ತಿನ್ನದಿದ್ದರೂ ಪ್ರಾಣಿ ಪಕ್ಷಿಗಳಿಗಾದರೂ ತಿನ್ನಲಿಕ್ಕೆ ಆಹಾರವನ್ನು ಒದಗಿಸಿದಾಗೆ ಆಗ್ತದೆ ಅಂತ ಹೇಳ್ತಾ, ಬಹುಶಃ ಪುಸ್ತಕಗಳ ಮಳಿಗೆಯೂ ಬರ್ಬೋದು, ಪುಸ್ತಕಗಳನ್ನು ಕೊಂಡುಕೊಳ್ಳೋಣ. ಸಾವಯವಕ್ಕೆ ಸಂಬಂಧಪಟ್ಟ ವಸ್ತ್ರಗಳು ಬಂದಿದೆ, ಅದನ್ನು ಕೊಂಡುಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತಾ, ವಿಶೇಷವಾಗಿ ನಮ್ಮ ಮಂಜು ಪ್ರಸಾದದ ಕಾಲನಿ ನಿವಾಸಿಗಳು, ತೊಂದರೆ ಆಗ್ಬೋದು, ಆದರೆ ತೊಂದರೆ ಇದು ನಮ್ಮ ಮುಂದಿನ ನಾಳಿನ ಭವಿಷ್ಯಕ್ಕಾಗಿ, ನಮ್ಮ ಮಕ್ಕಳಿಗಾಗಿ. ನಮಸ್ಕಾರ. ನಾನು ಹರಿಕೃಷ್ಣ ಪುನರ ಜೊತೆಗೆ ಮೂಲ್ಕೆಯಲ್ಲಿ ಒಂದು ಕಾರ್ಯಕ್ರಮ ಬಂದಿದ್ದೆ. ಇಲ್ಲಿ ಹಲಸು ಬಾಳೆ ನಡೆಯುತ್ತುಂಟು ಅಂತ ಹೇಳಿದರು. ಬಂದದ್ದು ಸಾರ್ಥಕವಾಯಿತು.
ಡಾಕ್ಟ್ರ್ ನಮ್ಮ ಯಡಿಯಾಳವರು ಆಮೇಲೆ ಪಡ್ರೆಯವರು ಭಾಳಷ್ಟು ಒಳ್ಳೆಯ ಮಾಹಿತಿಯನ್ನು ಕೊಟ್ಟು ನನಗೆ ಸ್ವಲ್ಪ ಶುಗರ್ ಪ್ರಾಬ್ಲಮ್ ಇತ್ತು. ಹಲಸಿನ ಹಣ್ಣು ಸ್ವಲ್ಪ ತಿನ್ನಬೇಕಾ ಬೇಡವಾ ಅಂತ ಆಲೋಚನೆ ಮಾಡ್ತಾ ಇದ್ದೆ. ಅವರು ಇವತ್ತು ಹೇಳುವಾಗ ಸ್ವಲ್ಪ ಸ್ವಲ್ಪ ಕಂಟ್ರೋಲ್ ಮಾಡಿ ತಿನ್ಬೋದು ಅಂತ ಹೇಳಿದ್ರು. ಅದರ ಜೊತೆಗೆ ಬಿಸ್ಕೆಟ್ ಯಾವಾಗ ಚಹಾ ಕುಡಿಯುವ ತಿಂತ ಇದ್ದೆ, ಅದನ್ನು ಕೂಡ ಕಂಟ್ರೋಲ್ ಎಲ್ಲರೂ ಹೇಳ್ತಾ ಇದ್ರು ಇದರಿಂದ ಪ್ರಾಬ್ಲಮ್ ಉಂಟು, ನಿಮ್ಗೆ ಪ್ರಾಬ್ಲಮ್ ಉಂಟು ಅಂತೇಳಿ. ಆದರೆ ಈ ಇಬ್ಬರು ಡಾಕ್ಟರ್ ಇವರು ಮತ್ತು ಪಡ್ರೆಯವರು ಮತ್ತು ಯಡಿಯಾಳರವರು ಮಾತನ್ನು ಕೇಳಿ ಬಂದದ್ದು ಸಾರ್ಥಕ ಆಯಿತು ಅಂತ ಹೇಳುವ ಮಾತನ್ನು ಈ ಸಂದರ್ಭ ಹೇಳಿ ಕಲ್ಕುರವರು ಒಳ್ಳೆಯ ಸಂಘಟನೆ ಮಾಡ್ತಾ ಇದ್ದಾರೆ. ಇಂತಹ ಸಂಘಟಕರು ಹಲವಾರು ರೀತಿಯ ಕಾರ್ಯಕ್ರಮ, ಹಲಸು ಮೇಳ ಅಂತ ಕಾರ್ಯಕ್ರಮ ನಿತ್ಯ ಪ್ರತಿ ವರ್ಷ ಜನರಂತೆ ಶುಭಾರೈಸಿದ ಮಾತನ್ನು ಮುಗಿಸ್ತಾರೆ. ಯುಗಪುರುಷದ ಉಡುಪರ ಸಂದೇಶವನ್ನು ಕೇಳಿದರೆ ಇವತ್ತು ಮತ್ತು ನಾಳೆ ಇಲ್ಲಿ 7 ಗಂಟೆಯಿಂದ ನಾಳೆ ಸಂಜೆ 7 ಗಂಟೆಯವರೆಗೆ ಈ ಒಂದು ಹಲಸು ಮಾವು ಮೇಳ ಜರುಗ್ತದೆ. ಮತ್ತೊಮ್ಮೆ ಎಲ್ರಿಗೂ ವಂದನೆ ಸಲ್ಲಿಸ್ತಾ